ಅವಳು ಕಾರ್ತಿಕ್ ವರ್ಮನನ್ನು ಮದುವೆಯಾಗಿ ಅವನ ಹೆಂಡತಿಯಂತೂ ಆಗಿರುತ್ತಾಳೆ. ಆದರೆ ಈಗ ಮದುವೆ ನಂತರ ಇನ್ನೊಂದು ಶಾಸ್ತ್ರವೂ ಆಗಲು ಬಾಕಿ ಇತ್ತು. ಅದು ಮದುವೆಯ ಮೊದಲ ರಾತ್ರಿಯ ಶಾಸ್ತ್ರವಾಗಿತ್ತು. ಉಳಿದ ಎಲ್ಲ ಶಾಸ್ತ್ರಗಳನ್ನು ಅವಳು ಸಂತೋಷದಿಂದಲೇ ಪೂರ್ತಿ ಮಾಡಿದ್ದಳು. ಆದರೆ ಈ ಒಂದು ಶಾಸ್ತ್ರವನ್ನು ಅವಳು ಹೇಗೆ ಪೂರ್ತಿ ಮಾಡುತ್ತಾಳೆ? ಮದುವೆಯ ನಂತರ ನೀವು ನನ್ನ ಹತ್ತಿರ ಬರಬಾರ್ದು ಅಂತ ಕಾರ್ತಿಕ್ನಲ್ಲಿ ಅವಳು ಮೊದಲೇ ಹೇಳಿರುತ್ತಾಳೆ. ಆದರೆ ಈಗ ಯಾಕೋ ಗೊತ್ತಿಲ್ಲ, ಅವಳಿಗೆ ಕಾರ್ತಿಕ್ನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ರೀತಿಯ ಬೇರೆನೇ ಹೊಳಪು ಕಾಣುತ್ತಿತ್ತು. ಈಗ ಮದುವೆಯಂತೂ ಆಗಿತ್ತು. ಮದುವೆಯ ಮೊದಲ ರಾತ್ರಿಯ ಶಾಸ್ತ್ರವನ್ನು ಕೂಡ ಅವಳು ಕಳೆಯಬೇಕಿತ್ತು. ಹಾಗಾಗಿ ಅವಳು ತನ್ನ ಹೃದಯವನ್ನು ಗಟ್ಟಿ ಮಾಡಿಕೊಂಡಳು. ಯಾಕಂದ್ರೆ ಅವಳು ಯಾವುದೇ ಪರಿಸ್ಥಿತಿಯಲ್ಲೂ ಅವನನ್ನು ತನ್ನ ಹತ್ತಿರ ಬರಲು ಬಿಡಲಾರಳು. ಅವಳ ಗಂಟಲು ಒಣಗುತ್ತಿದ್ದವು ಹಾಗೂ ಅವಳು ಅಜ್ಜಿಯ ಹತ್ತಿರ ಕುಳಿತುಕೊಂಡು ತನ್ನ ಸಮಯವನ್ನು ಕಳೆಯುವ ಪ್ರಯತ್ನವನ್ನು ಮಾಡುತ್ತಿದ್ದಳು. ಆದರೆ ಎಲ್ಲಿಯವರೆಗೆ? ಇವತ್ತು ಅವಳ ಮದುವೆಯ ಮೊದಲ ರಾತ್ರಿ ಆಗಿರೋದ್ರಿಂದ ಅಜ್ಜಿಯೂ ಕೂಡ ಅವಳನ್ನು ತನ್ನ ಬಳಿ ತುಂಬಾ ಹೊತ್ತು ನಿಲ್ಲಿಸಲು ಸಾಧ್ಯವಾಗೋದಿಲ್ಲ. ಅವರಿಗೂ ಕಣ್ಣು ತುಂಬಾ ನಿದ್ರೆ ಬರ್ತಿತ್ತು. ಹಾಗಾಗಿ ಅವರು, ಸಿಮ್ರನ್ ಮಗಳೇ, ನೀನು ನಿನ್ನ ಕೋಣೆಗೆ ಹೋಗು, ಕಾರ್ತಿಕ್ ನಿನಗಾಗಿ ಕಾಯುತ್ತಿರಬಹುದು ಎಂದರು. ಅವಳು ತನ್ನ ಸತ್ತ ಹೆಜ್ಜೆಗಳೊಂದಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಗೆ ನಡೆದುಕೊಂಡು ಬಂದಿದ್ದಳು. ಆದರೆ ಕೋಣೆಯ ಒಳಗೆ ಹೋಗಲು ಅವಳಿಗೆ ಧೈರ್ಯ ಸಾಕಾಗಲಿಲ್ಲ. ಅವಳು ಅಲ್ಲೇ ಇದ್ದ ಸೋಫಾದ ಮೇಲೆ ಮಲಗಿದ್ದಳು. ಆದರೆ ಕಾರ್ತಿಕ್ಗೆ ನೆಮ್ಮದಿಯಲ್ಲಿತ್ತು. ಇವತ್ತಿನ ರಾತ್ರಿ ಅವನು ಸಂಪೂರ್ಣವಾಗಿ ಎಲ್ಲಾ ರೀತಿಯಿಂದಲೂ ಅವಳನ್ನು ತನ್ನವಳಾಗಿಸಬೇಕೆಂದುಕೊಂಡಿದ್ದ. ಅಲ್ಲದೆ ಅವನು ಅವಳ ಆ ಸೌಂದರ್ಯದ ಕಡಲಲ್ಲಿ ಮುಳುಗಬೇಕೆಂದಿದ್ದ. ಯಾಕಂದ್ರೆ ಯಾವಾಗ ಅವನು ಅವಳ ಸೌಂದರ್ಯವನ್ನು ನೋಡಿದ್ದನೋ ಆಗಿನಿಂದ ಅವಳನ್ನು ಪಡೆದುಕೊಳ್ಳಬೇಕೆಂಬ ಹುಚ್ಚುತನ ಅವನಲ್ಲಿತ್ತು. ಕಣ್ಣುಗಳಲ್ಲಿ ಮಾದಕತೆಯ ಬಣ್ಣವಿತ್ತು. ಅದನ್ನು ನೋಡಿದ ಸಿಮ್ರನ್ನ ಹೃದಯವು ಜೋರಾಗಿ ಬಡಿಯುತ್ತಿತ್ತು. ಅವನು ಅವಳನ್ನು ಕರೆದುಕೊಂಡು ಕೋಣೆಗೆ ಬಂದಿದ್ದ. ಅವಳು ಕೋಣೆಗೆ ಪ್ರವೇಶಿಸಿದ ತಕ್ಷಣ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಕೋಣೆಯ ಸುತ್ತಲೂ ತನ್ನ ಕಣ್ಣುಗಳನ್ನು ಹಾಯಿಸಿದಳು. ಅವಳಿಗೆ ಒಂದು ಕ್ಷಣ ಏನೂ ಅರ್ಥವಾಗಲಿಲ್ಲ. ಅವಳು ಹೇಳುವುದಾದರೂ ಏನು ಹೇಳಬೇಕಾಗಿತ್ತು? ಅದನ್ನೆಲ್ಲ ನೋಡಿ ಅವಳ ಇಡೀ ಶರೀರದಲ್ಲಿ ಒಂದು ವಿಚಿತ್ರವಾದ ಸಂವೇದನೆಯ ಅಲೆಯು ಹರಿದಾಡಿತ್ತು. ಸುಂದರವಾದ ಗುಲಾಬಿ ಹೂಗಳಿಂದ ಅಲಂಕರಿಸಲ್ಪಟ್ಟ ಆ ಕೋಣೆ ಹಾಗೂ ಅದರ ಮೇಲೆ ಎಲ್ಲೆಡೆ ಉರಿಯುತ್ತಿರುವಂತಹ ಮೇಣದ ಬತ್ತಿಗಳು ಆ ಕೋಣೆಯನ್ನು ಇನ್ನಷ್ಟು ಪ್ರಕಾಶಮಾನವಾಗಿರಿಸಿತು. ತಿಳಿ ಹೂವುಗಳು ಹಾಗೂ ಪರ್ಫ್ಯೂಮ್ನ ಸುವಾಸನೆಗಳು ಆ ಒಂದು ಸಂದರ್ಭವನ್ನು ಇನ್ನಷ್ಟು ಮನಮೋಹಕವನ್ನಾಗಿ ಮಾಡಿ ಯಾರ ಮೇಲೂ ಕೂಡ ತನ್ನ ಮಾಂತ್ರಿಕತೆಯನ್ನು ಬೀರಬಹುದಾಗಿತ್ತು. ಈ ರೀತಿ ಅವಳು ಆ ಕೋಣೆಗೆ ಪ್ರವೇಶಿಸಿದಾಗ ಕಾರ್ತಿಕ್ ಸಹ ಅವಳ ಹಿಂದೆಯೇ ಆ ಕೋಣೆಯನ್ನು ಪ್ರವೇಶಿಸಿದ ನಂತರ ಅವನು ಕೂಡ ಒಮ್ಮೆ ತನ್ನ ಒಂದು ನೋಟವನ್ನು ಆ ಕೋಣೆಯ ಮೇಲೆ ಹಾಕಿದ ತಕ್ಷಣ ಅವನ ತುಟಿಗಳಲ್ಲಿ ಒಂದು ಮುಗುಳ್ನಗು ಹರಡಿತು. ಆದರೆ ಅದೇ ಕ್ಷಣ ಸಿಮ್ರನ್ ಹಿಂದೆ ತಿರುಗಿ ದುರುಗುಟ್ಟುತ್ತಾ ಕಾರ್ತಿಕ್ನ ಕಡೆ ನೋಡಿ, ಇದೆಲ್ಲ ಏನು? ಯಾಕೆ ಈ ರೀತಿ ಈ ಕೋಣೆಯನ್ನು ಅಲಂಕರಿಸಲಾಗಿದೆ ಎಂದು ಅವಳು ಕೇಳುತ್ತಿದ್ದಂತೆಯೇ ಕಾರ್ತಿಕ್ ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ತನ್ನ ಕೈಯನ್ನು ಅವಳ ಸೊಂಟದ ಮೇಲೆ ಇಡುತ್ತಾ ಅವಳನ್ನು ತನ್ನತ್ತ ಎಳೆದು ತನ್ನ ಇನ್ನೊಂದು ಕೈಯ ಬೆರಳುಗಳಿಂದ ಅವಳ ಸುಂದರವಾದ ಅಸ್ತಿತ್ವವನ್ನು ಮುಟ್ಟಲು ಪ್ರಾರಂಭಿಸಿದ. ಯಾಕೆ ನಿನ್ಗೆ ಈ ಅಲಂಕಾರಗಳೆಲ್ಲವೂ ಇಷ್ಟವಾಗ್ಲಿಲ್ವಾ? ಇದು ನಮ್ಮ ಮೊದಲ ರಾತ್ರಿಯ ಸುಂದರ ಮನಮೋಹಕ ವಾತಾವರಣ ಎಂದಾಗ ಅವಳು ಕಾರ್ತಿಕ್ ಅನ್ನು ಒಮ್ಮೆಲೆ ತನ್ನಿಂದ ದೂರ ಸರಿಸಿ ಕಣ್ಣಲ್ಲಿ ಭಯವನ್ನು ಇಟ್ಟುಕೊಂಡು ಅವನನ್ನು ನೋಡಿ ಆಶ್ಚರ್ಯದಿಂದ ಕೇಳತೊಡಗಿದಳು. ನೀವ್ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಿ ಸರ್? ನನ್ನ ಹಾಗೂ ನಿಮ್ಮ ಸಂಬಂಧ ಏನು ಅಂತ ನಿಮ್ಗೆ ಗೊತ್ತಿದೆ ತಾನೆ ಎಂದು ಅವಳು ಕೇಳುತ್ತಲೇ ಇದ್ದಳು. ಆದರೆ ಅವನು ತನ್ನ ಶರ್ಟಿನ ಬಟನ್ಗಳನ್ನು ಅವಳ ಮಾತುಗಳನ್ನು ಕೇಳಿಸುವುದರ ಜೊತೆಗೆ ತೆರೆಯುತ್ತಲೇ ಇದ್ದ ಹಾಗೂ ತನ್ನ ಟೈಯನ್ನು ಎತ್ತಿ ಒಂದು ಕಡೆ ಬಿಸಾಡಿ ಶರ್ಟಿನ ತೋಳುಗಳನ್ನು ಮಡಚುತ್ತಾ ಅವಳಲ್ಲಿ ಹೇಳತೊಡಗಿದ, ನೀನು ಈಗ ನನ್ನ ಹೆಂಡತಿ. ಅಲ್ಲದೆ ಪತಿಪತ್ನಿಯ ನಡುವೆ ಈ ಎಲ್ಲಾ ಸುಂದರವಾದ ಕ್ಷಣಗಳು ದಿನ ರಾತ್ರಿ ನಡೆಯುತ್ತಲೇ ಇರುತ್ತವೆ. ಅವರಿಬ್ಬರು ತಮ್ಮ ಬಾಹುಗಳಲ್ಲಿ ಅಂಟಿಕೊಂಡು ಮಾದಕತೆಯಿಂದ ತಮ್ಮ ಸಮಯಗಳನ್ನು ಕಳೆಯುತ್ತಾರೆ ಎಂದು ಹೇಳುತ್ತಾ ಅವನು ಅವಳ ಹತ್ತಿರವೇ ಬರುತ್ತಿದ್ದ. ಆದರೆ ಅವಳು ತನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ಸರಿಸುತ್ತಾ ನಡುಗುವ ಧ್ವನಿಯಲ್ಲಿ ಹೇಳಿದಳು, ಸರ್, ನೀವೇನು ಹೇಳ್ತಿದ್ದೀರಿ ಅಂತ ನಿಮ್ಗೆ ಗೊತ್ತಾ? ನನ್ನನ್ನು ದಯವಿಟ್ಟು ಇನ್ನಷ್ಟು ಹೆದರಿಸಬೇಡಿ. ಇದು ತಮಾಷೆ ತಾನೆ? ನೋಡಿ, ನಾನು ಅತ್ತು ಬಿಡುತ್ತೇನೆ. ನೀವು ನನ್ನ ಜೊತೆ ಈ ಮದುವೆಯನ್ನು ನಿಮ್ಮ ಅಜ್ಜಿಗೋಸ್ಕರ ಮಾಡಿಕೊಂಡಿದ್ದೀರಿ, ಹೌದು ತಾನೆ? ನಾನು ನಿಮ್ಮ ಅಜ್ಜಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಹಾಗೂ ನನ್ನ ಎಲ್ಲಾ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿರ್ವಹಿಸುತ್ತೇನೆ. ಒಂದು ವೇಳೆ ನೀವು ಮರೆತಿದ್ದರೆ ನಾನು ನಿಮಗೆ ಆ ಕಾಂಟ್ರಾಕ್ಟ್ನಲ್ಲಿ ಏನಿದೆ ಅಂತ ಪುನಃ ಹೇಳುತ್ತೇನೆ. ಅದರಲ್ಲಿ ನೀವು ನನ್ನ ಹತ್ತಿರ ಬರೋದಿಲ್ಲ ಹಾಗೂ ನನ್ನನ್ನು ಮುಟ್ಟಲು ಕೂಡ ಪ್ರಯತ್ನಿಸೋದಿಲ್ಲ. ನಾನು ಮದುವೆಯ ಮೊದಲು ಹೇಗೆ ಇದ್ದೇನೆಯೋ ಹಾಗೆ ಇರುತ್ತೇನೆ ಅಂತ ಬರೆದಿತ್ತು ಸರ್ ಎಂದಳು. 19 ವರ್ಷದ ಸಿಮ್ರನ್ ತನ್ನೊಳಗೆ ಹೆದರಿಕೊಂಡು ಗೋಡೆಗೆ ಹೊರಗೆ ನಿಂತಿದ್ದಳು. ಆಗ ಕಾರ್ತಿಕ್ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಅವಳ ಹತ್ತಿರ ಬಂದು ತನ್ನ ಬೆರಳುಗಳಿಂದ ಅವಳ ಮುಖವನ್ನು ಮೇಲಕ್ಕೆತ್ತಿ ಅವಳ ಉಸಿರು ತನ್ನ ಉಸಿರಿಗೆ ತಾಗುವಂತೆ ತುಂಬಾ ಮಾದಕತೆಯ ಶೈಲಿಯಿಂದ ಹೇಳತೊಡಗಿದ, ನಾನು ನನ್ನ ಅಜ್ಜಿಯ ಆಸೆಯನ್ನು ಪೂರ್ತಿ ಮಾಡಬೇಕೆಂದಿದ್ದೇನೆ. ನನಗೆ ಅಜ್ಜಿಯ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನ್ಗೂ ಗೊತ್ತಿದೆ. ನನ್ನ ಮಗುವನ್ನು ಅವಳು ಎತ್ತಿ ಆಡಿಸಬೇಕು ಅಂತ ಬಯಸ್ತಿದ್ದಾಳೆ. ನಾನು ನನ್ನ ಅಜ್ಜಿಯ ಒಬ್ಬನೇ ವಾರಿಸುದಾರ, ಅದು ನಿನಗೆ ಚೆನ್ನಾಗಿ ಗೊತ್ತಿದೆ.
ನಾನವರಿಗೆ ಈ ಮನೆತನದ ಉತ್ತರಾಧಿಕಾರಿಯನ್ನು ಕೊಡಬೇಕೆನ್ನುವುದು ನನ್ನ ಕರ್ತವ್ಯವೂ ಕೂಡ. ಆದರೆ ಅದು ಡೈರೆಕ್ಟ್ ಆಗಿ ಡೌನ್ಲೋಡ್ ಅಂತೂ ಆಗೋದಿಲ್ಲ. ಅದಕ್ಕೋಸ್ಕರ ನಿನ್ನೊಂದಿಗೆ ನಾನು ಅದೆಲ್ಲವನ್ನು ಮಾಡಲೇಬೇಕು. ಅದರ ನಂತರವೇ ನೀನು ನನ್ನ ಮಗುವಿಗೆ ಜನ್ಮ ನೀಡುತ್ತಿ ಎಂದು ಹೇಳುತ್ತಿದ್ದಂತೆಯೇ ಸಿಮ್ರನ್ ಒಮ್ಮೆಲೆ ತಡವರಿಸುತ್ತಾ ತನ್ನನ್ನು ಕಾರ್ತಿಕ್ನ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಾ, ಇಲ್ಲ, ನೀವು ಆ ರೀತಿ ಮಾಡಲು ಸಾಧ್ಯವಿಲ್ಲ ಅಂತ ಅವಳು ಹೇಳಿದಾಗ ಅದೇ ಕ್ಷಣ ಕಾರ್ತಿಕ್ ತನ್ನ ಒಂದು ಕೈಯನ್ನು ಅವಳ ಕುತ್ತಿಗೆಯ ಮೇಲೆ ಇಟ್ಟು ಇನ್ನೊಂದು ಕೈಯಿಂದ ಶರ್ಟ್ ಅನ್ನು ಒಮ್ಮೆಲೆ, ಸುಮಿತ್ರರವರೇ, ನೀವು ಇದೆಂಥ ಹುಡುಗಿಯರನ್ನು ಎತ್ತಿಕೊಂಡು ನನ್ನ ಮುಂದೆ ಇಡ್ತಿದ್ದೀರಿ? ನನಗಾಗಿ ಒಬ್ಬಳು ಪರ್ಸನಲ್ ಸೆಕ್ರೆಟರಿ ಬೇಕು. ಅನುಭವಿ ಹಾಗೂ ತುಂಬಾ ಬುದ್ಧಿವಂತಳಾಗಿರ್ಬೇಕು. ನೀವು ಕಳಿಸುವಂತ ಹುಡುಗಿಯರನ್ನು ನೀವೇ ಒಮ್ಮೆ ನೋಡಿ ಹೇಗಿದ್ದಾರೆ ಅಂತ ಎಂದು ಹೇಳುತ್ತಾ ಕಾರ್ತಿಕ್ ಜೋರಾಗಿ ಕಿರುಚುತ್ತಿದ್ದಾಗ ಸುಮಿತ್ರಾರವರು ಸಹ ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದರು. ಹಾಗಾಗಿ ಅವರ ಕೈಯಲ್ಲಿ ಇನ್ನೂ ಕೂಡ 3 ಸಿವಿಗಳು ಇದ್ದವು. ಅವುಗಳು ಬೀಳುತ್ತಿದ್ದಂತೆ ಅವುಗಳನ್ನು ಹಿಡಿಯುತ್ತಾ ಗಾಬರಿಯಿಂದ ಅವರು, ಕ್ಷಮಿಸಿ ಸರ್, ಆದರೆ ನಿಮ್ಮ ಕಂಪನಿಗೆ ನಿಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿ ಬಂದಿದ್ದಂಥ ಹುಡುಗಿಯರಲ್ಲಿ ಕೆಲವರನ್ನು ನಾನೇ ರಿಜೆಕ್ಟ್ ಮಾಡಿದ್ದೆ. ಇವರೆಲ್ಲರೂ ಇದಕ್ಕಿಂತ ಮೊದಲು ಇಂತಹ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅಲ್ಲದೆ ಇವರಿಗೆ ತುಂಬಾ ವರ್ಷಗಳ ಅನುಭವವೂ ಇದೆ ಅಂತ ಸುಮಿತ್ರಾರವರು ಒಂದು ಕಡೆಯಿಂದ ತನ್ನ ಸಮರ್ಥನೆಯನ್ನು ಮಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಕಾರ್ತಿಕ್ನ ವೈಯಕ್ತಿಕ ಸೆಕ್ರೆಟರಿ ಹೇಗಿರಬೇಕಂದ್ರೆ ಕೇವಲ ಅನುಭವಿ ಮಾತ್ರವಲ್ಲದೆ ಕಲಿತವಳಾಗಿರಬೇಕಾಗಿತ್ತು. ಅಲ್ಲದೆ ಸೌಂದರ್ಯದ ಶ್ರೀಮಂತಿಕೆಯಲ್ಲೂ ತುಂಬಾ ಚೆನ್ನಾಗಿರಬೇಕಾಗಿತ್ತು. ಯಾಕಂದ್ರೆ ಅವನಿಗೆ ಮೊದಲಿನಿಂದಲೂ ಸುಂದರವಾದ ಹುಡುಗಿಯರೆಂದರೆ ತುಂಬಾ ಇಷ್ಟವಾಗಿತ್ತು. ಇದಕ್ಕಿಂತ ಮೊದಲು ಕಾರ್ತಿಕ್ ತನ್ನ ಜೊತೆ ಒಬ್ಬಳು ಸೆಕ್ರೆಟರಿಯನ್ನು ಇಟ್ಕೊಂಡಿದ್ದ. ಅವಳು ತುಂಬಾ ಸುಂದರವಾಗಿದ್ದಳು ಹಾಗೂ ಕೆಲವೊಮ್ಮೆ ಕಾರ್ತಿಕ್ ಒಬ್ಬಂಟಿಯಾಗಿದ್ದಾಗ ಅವಳೊಂದಿಗೆ ಕೆಲವೊಂದು ಕುಚೇಷ್ಟೆಗಳನ್ನು ಮಾಡುತ್ತಿದ್ದ. ಆದರೆ ಆ ಹುಡುಗಿ ಯಾವಾಗಲೂ ಕಾರ್ತಿಕ್ನೊಂದಿಗೆ ತನ್ನ ಅಂತರವನ್ನು ಕಾಯ್ದಿರಿಸಿಕೊಳ್ಳುತ್ತಿದ್ದಳು. ಅವನನ್ನು ತನ್ನ ಹತ್ತಿರ ಬರಲು ಅವಳು ಬಿಡುತ್ತಿರಲಿಲ್ಲ. ಅವನ ಮೂರ್ಖತನದ ಕುಚೇಷ್ಟೆಗಳಿಂದ ಕಸಿವಿಸಿಕೊಂಡು ದೂರ ಹೋಗುತ್ತಿದ್ದಳು. ಕಳೆದ ವಾರದ ಮಾತಷ್ಟೇ. ಆ ದಿನ ಕಾರ್ತಿಕ್ ಅವಳನ್ನು ತನ್ನ ಕೋಣೆಗೆ ಕರೆದಿದ್ದ. ಆ ಕೋಣೆಯ ಬಾಗಿಲು ಲಾಕ್ ಮಾಡಿದ ನಂತರ ಅವನು ಒಂದು ಕೈಯಿಂದ ಸಿಗರೇಟಿನ ಹೊಗೆಯನ್ನು ಎಳೆಯುತ್ತಾ ಇನ್ನೊಂದು ಕೈಯಿಂದ ಅವಳ ಸೊಂಟವನ್ನು ಹಿಡಿದಿದ್ದ. ಆಗ ಅವಳು ಒಮ್ಮೆಲೆ ಅವನಿಂದ ದೂರವಾಗಿದ್ದಳು. ಆಗ ಕಾರ್ತಿಕ್ ತನ್ನ ಹಣೆಯನ್ನು ಬಲಪಡಿಸಿ, ಏನ್ ಮಾಡ್ತಾ ಇದ್ಯಾ, ಇಲ್ಲಿಗೆ ಬಾ, ನನ್ನ ಸ್ಪರ್ಶದಿಂದ ದೂರ ಹೋಗುವಷ್ಟು ಹಕ್ಕು ನಿನ್ಗಿಲ್ಲ ಅಂತ ಕೋಪದಲ್ಲೇ ಸಿಡುಕಿದ. ಆಗ ಅವಳು ತಡಬರಿಸುತ್ತಾ, ಇಲ್ಲ ಸರ್, ಪ್ಲೀಸ್, ನೀವು ಈ ರೀತಿಯೆಲ್ಲ ಮಾಡ್ಬೇಕಂದಾದ್ರೆ ಈ ಮುಂಬೈ ನಗರದಲ್ಲಿ ಅದಕ್ಕಂತಲೇ ಸಾಕಷ್ಟು ಹುಡುಗಿಯರು ತುಂಬಿಕೊಂಡಿದ್ದಾರೆ. ನೀವು ಯಾರಿಗೆ ಬೇಕಾದರೂ ಹಣ ತೋರಿಸಿ ಇವೆಲ್ಲವನ್ನು ಮಾಡಿಸಬಹುದು. ಅವರು ತಮ್ಮ ಇಚ್ಛೆಯಿಂದಲೇ ಆ ಕೆಲಸವನ್ನು ಮಾಡ್ತಾರೆ. ಆದರೆ ನನಗೆ ಮದುವೆ ನಿಶ್ಚಯವಾಗಿದೆ. ನಾನು ನನ್ನ ಭಾವಿ ಪತಿಯನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ ಹಾಗೂ ಅವರನ್ನು ಬಿಟ್ಟು ಬೇರೆಯವರೊಂದಿಗೆ ನಾನು, ನಿಮಗೆ ಅರ್ಥವಾಗಿದೆ ಅಂತ ಅಂದುಕೊಳ್ಳುತ್ತಿದ್ದೇನೆ ಸರ್ ಎಂದು ಹೇಳುತ್ತಾ ಅವಳು ಮೌನಗೊಂಡಿದ್ದಳು. ಅವಳ ಮಾತುಗಳನ್ನು ಕೇಳಿಸಿಕೊಂಡ ಕಾರ್ತಿಕ್ನ ಹಣೆಗಳು ಇನ್ನಷ್ಟು ಸುಕ್ಕು ಹಿಡಿದಿದ್ದವು. ಅವನಿಗೆ ಅವಳ ಮಾತುಗಳನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ನಿಂತಲ್ಲಿ ಆ ಹುಡುಗಿಯನ್ನು ಕೆಲಸದಿಂದ ವಜಾ ಮಾಡಿದ್ದ. ಅವಳು ಪಾಪ, ಸರ್, ಇದರಲ್ಲಿ ನನ್ನ ತಪ್ಪೇನಿದೆ? ನನ್ನನ್ನು ಕೆಲಸದಿಂದ ಹೊರಗೆ ಹಾಕಬೇಡಿ. ನನಗೆ ಈ ಕೆಲಸದ ಅವಶ್ಯಕತೆ ಇದೆ. ನಾನು ನನ್ನ ಕೆಲಸವನ್ನು ಸರಿಯಾದ ಸಮಯಕ್ಕೆ ಜವಾಬ್ದಾರಿಯುತವಾಗಿ ಮಾಡುತ್ತಿದ್ದೇನೆ ಎಂದಿದ್ದಳು. ಆದರೆ ಅವನು ಅವಳ ಮುಖಕ್ಕೆ ಅವಳ ದುಡಿಮೆಯ ಹಣವನ್ನು ಎಸೆಯುತ್ತಾ ಹೇಳಿದ್ದ, ಹೋಗು ಇಲ್ಲಿಂದ. ನಿನ್ನಂಥ ಹುಡುಗಿಯನ್ನು ನನ್ನ ಆಫೀಸಿನಲ್ಲಿ ಇರಿಸೋದಿಲ್ಲ. ನನ್ನಂಥ ಒಬ್ಬ ವ್ಯಕ್ತಿ ನಿನ್ನ ಮುಂದೆ ಇದ್ರೂ ಕೂಡ ನೀನು ಇನ್ನೊಬ್ಬನ ಜೊತೆ ಮದುವೆಯಾಗಬೇಕೆಂದುಕೊಂಡಿದ್ಯಲ್ವಾ? ನಿನ್ನಂಥವಳು ನನಗೆ ಬೇಡ. ಒಂದು ವೇಳೆ ನೀನು ನನ್ನ ಮನಸ್ಸನ್ನು ಗೆದ್ದಿದ್ರೆ ನಾನು ನಿನ್ನನ್ನೇ ಮದುವೆಯಾಗುತ್ತಿದ್ದೆ. ಆದರೆ ಇಲ್ಲ ಎಂದು ಹೇಳುತ್ತಾ ಕಾರ್ತಿಕ್ ಅವಳನ್ನು ಚೆನ್ನಾಗಿಯೇ ಉಗಿದು ಅಲ್ಲಿಂದ ಹೊರಗೆ ಹಾಕಿದ್ದ ಹಾಗೂ ಈಗ ಹೊಸ ಸೆಕ್ರೆಟರಿಯನ್ನು ಹುಡುಕುತ್ತಿದ್ದ. ಈಗಾಗಲೇ ಒಂದು 50 ಮಂದಿ ಹುಡುಗಿಯರು ಅವನ ಮುಂದೆ ಬಂದಿದ್ದರು. ಆದರೆ ಅವನಿಗೆ ಯಾರೂ ಇಷ್ಟವಾಗಿರಲಿಲ್ಲ. ತನ್ನ ಪರ್ಸನಾಲಿಟಿಗೆ ತಕ್ಕಂಥ ಪರ್ಸನಲ್ ಸೆಕ್ರೆಟರಿ ಅವನಿಗೆ ಇನ್ನೂ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರನೇ ಆ ರಿಸೆಪ್ಷನಿಸ್ಟ್ ಸುಮಿತ್ರಾರವರು ತನ್ನ ಕೈಯಲ್ಲಿದ್ದ ಆ 3 ಸೇವೆಗಳನ್ನು ಅವನ ಮುಂದೆ ಹೆದರುತ್ತಲೇ ಚಾಚಿದಾಗ ಅದನ್ನು ನೋಡದೆಯೇ ಕಾರ್ತಿಕ್ ನೆಲದ ಮೇಲೆ ಎಸೆದಿದ್ದ. ಆಗ ಅದರಿಂದ ಒಂದು ಪೇಪರ್ ಎದ್ದು ಹೊರಗೆ ಬಂದಿತ್ತು ಹಾಗೂ ಅದರ ಮೇಲೆ ಒಂದು ಹುಡುಗಿಯ ಫೋಟೋ ಲಗತ್ತಿಸಲಾಗಿತ್ತು. ಅವನು ಕೋಪದಿಂದಲೇ ಸುಮಿತ್ರಾರವರ ಕಡೆ ನೋಡುತ್ತಾ ಮಾತನಾಡುತ್ತಿದ್ದಂತೆಯೇ ಅವನ ನೋಟವು ಆ ಒಂದು ಸುಂದರವಾದ ಮೊಗದ ಮೇಲೆ ಹೋಗಿ ನಿಂತಿತ್ತು. ಅಪಾರವಾದ ಸೌಂದರ್ಯವನ್ನು ಹೊತ್ತ ಆ ಹುಡುಗಿಯನ್ನು ನೋಡುತ್ತಿದ್ದಂತೆಯೇ ಅವನು ಒಂದು ಕ್ಷಣ ಯಾವುದೋ ಮಾಯಾವಿ ಜಾದುವಿನಲ್ಲಿ ಸಿಲುಕಿದಂತೆ ಆಗಿದ್ದ. ಆ ಕ್ಷಣ ಸುಮಿತ್ರಾರವರು ಹೆದರುತ್ತಾ ತಕ್ಷಣ ಆ ಪೇಪರ್ಸ್ಗಳನ್ನೆಲ್ಲ ಎತ್ತಲು ಪ್ರಾರಂಭಿಸಿದಾಗ ಆ ಹುಡುಗಿಯ ಪೇಪರ್ ಕೂಡ ಸುಮಿತ್ರಾರವರ ಕೈಗೆ ಸಿಕ್ಕಿ ಅವಳ ಫೋಟೋ ಅವನ ಕಣ್ಣಿಂದ ಕಣ್ಮರೆಯಾಗತೊಡಗಿತ್ತು. ಆಗ ಅವನು ಒಮ್ಮೆಲೆ ವಾಸ್ತವಕ್ಕೆ ಬಂದು, ನಿಲ್ಲಿ, ಒಮ್ಮೆ ಆ ಸಿವಿಯನ್ನು ತೋರಿಸಿ. ಅದರಲ್ಲಿ ಈಗ ತಾನೇ ಒಂದು ಹುಡುಗಿಯ ಫೋಟೋ ಇತ್ತು. ಅವನಿಗೆ ಏನು ಹೇಳಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ಆಗ ಸುಮಿತ್ರಾ ಅದನ್ನು ಕೇಳಿ ಆಶ್ಚರ್ಯಗೊಳ್ಳುತ್ತಾ, ಸರ್, ಇದು ಬಿಡಿ, ಇವಳ ಸಿವಿಯನ್ನು ನಾನು ಬೇರೆ ಇಟ್ಟಿದ್ದೆ. ಹೇಗೆ ಇದರಲ್ಲಿ ಬಂತು ಅಂತ ಗೊತ್ತಿಲ್ಲ. ಎಲ್ಲಿಂದ ಮುಖ ಹೊತ್ಕೊಂಡು ಬಂದಿದ್ದಾಳೆ ಅಂತ ತಿಳಿದಿಲ್ಲ ಎಂದು ಹೇಳುತ್ತಾ ಅವಳು ಅವೆಲ್ಲವನ್ನು ಒಟ್ಟುಗೂಡಿಸುತ್ತಿದ್ದಳು. ಕಾರ್ತಿಕ್ ಆಳವಾಗಿ ಅವಳನ್ನು ನೋಡುತ್ತಾ ಕೋಪದಿಂದ, ಈ ಆಫೀಸ್ನ CEO ನಾನಾ ಅಥವಾ ನೀನಾ?
ಆ ಸಿವಿಯನ್ನು ಇಲ್ಲಿ ಕೊಡು ಅಂತ ನಾನು ಹೇಳುತ್ತಿದ್ದೇನೆ ತಾನೆ ಎಂದು ಅವನು ಕಿರುಚುತ್ತಿದ್ದಂತೆ ತಕ್ಷಣ ಅವಳು ಆ ಹುಡುಗಿಯ ಸಿವಿಯನ್ನು ಕಾರ್ತಿಕ್ಗೆ ಕೊಟ್ಟಿದ್ದಳು. ಆ ಹುಡುಗಿಯ ವಯಸ್ಸು 19, ಎಕ್ಸ್ಪೀರಿಯನ್ಸ್ 0 ಆಗಿತ್ತು. ಕಲಿಕೆಯೂ ಕೂಡ ಅಷ್ಟೇನೂ ಇರಲಿಲ್ಲ. ಕೇವಲ BA ಪಾಸಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಪಡೆದುಕೊಂಡು ಅಲ್ಲಿಗೆ ಅವನ ಪರ್ಸನಲ್ ಸೆಕ್ರೆಟರಿ ಆಗಲು ತನ್ನ ಸಿವಿಯನ್ನು ಕೊಡಲು ಬಂದಿದ್ದಳು. ಮರುಕ್ಷಣವೇ ಕಾರ್ತಿಕ್ ಆ ಸಿವಿಯನ್ನು ಅವಳಿಗೆ ಹಿಂದಿರುಗಿಸಿ ಕೊಡುತ್ತಾ, ಈ ಹುಡುಗಿಯನ್ನು ನಾಳೆಗೆ ಕಾಲ್ ಮಾಡಿ ಕರೆಯಿರಿ ಎಂದ. ಸುಮಿತ್ರಾ ಅವನ ಮಾತುಗಳನ್ನು ಕೇಳಿ ತುಂಬ ಅಚ್ಚರಿಗೊಂಡಿದ್ದಳು. ಆ ಹುಡುಗಿಯು ಕಳೆದ 3 ದಿನಗಳಿಂದ ದಿನಾಲು ಬೆಳಗ್ಗೆ ಬಂದು ಸಂಜೆಯವರೆಗೆ ಅಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ಅವಳ ಸರದಿಯೇ ಬರುತ್ತಿರಲಿಲ್ಲ. ಯಾಕಂದರೆ ಬೇಕು ಬೇಕಂತಲೇ ಮಿಸ್ ಸುಮಿತ್ರಾ ಅವಳ ಸಿವಿಯನ್ನು ಕಾರ್ತಿಕ್ನ ಚೇಂಬರಿಗೆ ಕಳುಹಿಸುತ್ತಿರಲಿಲ್ಲ. ಅವಳಂತ ಬಡ ಹುಡುಗಿಯರನ್ನು ಸುಮಿತ್ರಾ ಮೊದಲ ನೋಟದಲ್ಲಿ ರಿಜೆಕ್ಟ್ ಮಾಡಿ ಕಳುಹಿಸುತ್ತಿದ್ದಳು. ಆದರೆ ಈಗ ಮಿಸ್ ಸುಮಿತ್ರಾಳಿಗೆ ತುಂಬ ಆಶ್ಚರ್ಯವಾಗಿತ್ತು. ಆ ಹುಡುಗಿಯನ್ನು ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ಳಲು ಕಾರ್ತಿಕ್ ಅವಳಲ್ಲಿ ಅದೇನು ಕಂಡ ಅಂತ ಅವಳಿಗೆ ಅರ್ಥವಾಗಲಿಲ್ಲ. ಅವಳು ತನ್ನ ಸೋತು ಹೋದ ಹೆಜ್ಜೆಗಳೊಂದಿಗೆ ತನ್ನ ಮನೆಗೆ ಪ್ರವೇಶಿಸಿದಳು. ಮನೆಗೆ ಪ್ರವೇಶಿಸುತ್ತಿದ್ದಂತೆ ಅಂಗಳದಲ್ಲಿ ಇಟ್ಟಂಥ ಮಂಚದ ಮೇಲೆ ಅವಳ ತಂದೆ ಕುಳಿತುಕೊಂಡು ಬೀಡಿಯನ್ನು ಸೇದುತ್ತಿದ್ದರು. ಅವಳು ಆ ರೀತಿ ತನ್ನ ಬಾಡಿ ಹೋದ ಮುಖದೊಂದಿಗೆ ಬಂದಾಗ ಅವಳನ್ನು ನೋಡಿದ ಅವರ ಹಣೆಗಳು ಬಲಗೊಂಡಿದ್ದವು. ಆಗಲೇ ಕೋಣೆಯಿಂದ ಯಾರೋ ಕೆಮ್ಮು ಅಂತ ಸ್ವರವು ಕೇಳಿ ಬಂದಿತ್ತು. ತನ್ನ ತಾಯಿಯ ಪರಿಸ್ಥಿತಿಯನ್ನು ನೆನೆದು ಸಿಮ್ರನ್ ಒಳಗೊಳಗೆ ವ್ಯಥೆಪಡುತ್ತಿದ್ದಳು. ಅವಳ ಕೈಯಲ್ಲಾಗುತ್ತಿದ್ದರೆ ಅವಳು ತನ್ನ ಅಮ್ಮನ ಎಲ್ಲ ನೋವುಗಳನ್ನು ದೂರ ಮಾಡುತ್ತಿದ್ದಳು. ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ತಂದೆಯ ಮುಖವನ್ನು ನೋಡಿದಳು. ಅವಳಿಗೆ ತನ್ನ ತಂದೆಯನ್ನು ನೆನೆದು ಅಸಹ್ಯವಾಗುತ್ತಿತ್ತು. ಅವಳು ಅವರನ್ನು ನಿರ್ಲಕ್ಷಿಸಿ ಕೋಣೆಯ ಕಡೆ ಹೋದಳು. ಆಗ ಅವಳ ತಂದೆಯ ಸ್ವರವು ಅವಳ ಹೆಜ್ಜೆಗಳನ್ನು ತಡೆದು ನಿಲ್ಲಿಸಿತು. ಇಡೀ ಆಕಾಶವೇ ತಲೆಯ ಮೇಲೆ ಬಿದ್ದವರಂತೆ ಯಾಕೆ ಮುಖವನ್ನು ಆ ರೀತಿ ಮಾಡಿಕೊಂಡಿದ್ದಿ? ನಿನ್ನ ಹೋದ ಕೆಲಸ ಏನಾಯಿತು ಅಂತ ತಂದೆ ಕೇಳಿದಾಗ ಅವರ ಮಾತುಗಳನ್ನು ಕೇಳಿಸಿಕೊಂಡ ಅವಳು ತನ್ನ ಶಾಲನ್ನು ಸರಿ ಮಾಡುತ್ತಾ ತನ್ನ ಕಣ್ಣೀರನ್ನು ತನ್ನೊಳಗೆ ಆವಿ ಮಾಡಿ ಮೆಲ್ಲನೆ ತನ್ನ ತಂದೆಯ ಕಡೆಗೆ ಹೋಗಿ ಹೇಳಿದಳು, ಅಪ್ಪ, ಇವತ್ತು ಕೂಡ ಇಡೀ ದಿನ ಅಲ್ಲಿ ಕುಳಿತುಕೊಂಡೇ ಕಾಲ ಕಳೆದೆ. ಬಹುಶಃ ನನಗೆ ಈ ಕೆಲಸ ಸಿಗುವುದಿಲ್ಲ ಅಂತ ಅನ್ನಿಸ್ತಿದೆ ಎಂದು ಅವಳು ಹೇಳಿದಾಗ ಅವಳ ತಂದೆ ಕೋಪದಿಂದ ಬೆಂಕಿಯ ಉಂಡೆಯಂತೆ ಆಗಿದ್ದ. ಹೌದಾ? ಕೆಲಸ ಸಿಗೋದಿಲ್ಲ ಅಂದರೆ ಏನರ್ಥ? ನಿನ್ನ ಅಮ್ಮ ಕೆಮ್ಮಿ ಕೆಮ್ಮಿ ನನ್ನ ಜೀವವನ್ನೇ ಹಿಂಡುತ್ತಿದ್ದಾಳೆ. ಅವಳ ಚಿಕಿತ್ಸೆಗೆ ಹಣ ಎಲ್ಲಿಂದ ಮಾಡಲಿ? ನನ್ನ ತಲೆ ಸುತ್ತುತ್ತಿದೆ. ಈ ಅಮ್ಮ ಮಗಳ ಕಾರಣದಿಂದಾಗಿ ನನಗೆ ನೆಮ್ಮದಿಯಿಂದ ಜೀವಿಸುವುದೇ ಕಷ್ಟವಾಗಿದೆ. ನಿಮ್ಮ ಖರ್ಚುಗಳನ್ನು ಹೊತ್ತುಕೊಳ್ಳಲು ನನಗೆ ಸಾಧ್ಯವಿಲ್ಲ. ದಿನದಿಂದ ದಿನಕ್ಕೆ ಖರ್ಚುಗಳು ಹೆಚ್ಚುತ್ತಲೇ ಹೋಗುತ್ತಿವೆ. ಅವಳ ಔಷಧಿಗಳು ಕೂಡ ಖಾಲಿ ಆಗ್ತಿವೆ. ಇನ್ನು ನಾನು ನನ್ನನ್ನೇ ಮಾರಿ ಅವಳ ಚಿಕಿತ್ಸೆಗೆ ಹಣವನ್ನು ಹೊಂದಿಸಲ ಎಂದು ಅವಳ ಅಪ್ಪ ಕೇಳಿದಾಗ ಅವಳಿಗೆ ತುಂಬ ಕೋಪ ಬಂದಿತ್ತು. ಆಗ ಅವಳು, ಇದಕ್ಕಿಂತ ಮೊದಲು ಕೂಡ ನಾನು ಹಾಗೂ ನನ್ನ ಅಮ್ಮ ನಮ್ಮ ಖರ್ಚುಗಳನ್ನು ನಾವೇ ಭರಿಸುತ್ತಿದ್ದೆವು. ನೀವು ನಮ್ಮ ಮೇಲೆ 1 ರೂಪಾಯಿ ಕೂಡ ಹಾಕಿರಲಿಲ್ಲ. ಇನ್ನು ಮುಂದೆಯೂ ಕೂಡ ನನ್ನ ಹಾಗೂ ನನ್ನ ಅಮ್ಮನ ಖರ್ಚುಗಳನ್ನು ನಾನೇ ಹೊತ್ತುಕೊಳ್ಳುತ್ತೇನೆ ಎಂದು ಸ್ಪಷ್ಟವಾಗಿ ಹೇಳಿದಳು. ಆಗ ಅವಳ ತಂದೆಯಾದ ಕಿಶೋರ್, ಅಧಿಕ ಪ್ರಸಂಗಿ, ನನ್ನ ಮುಂದೆ ನಾಲಿಗೆ ಚಲಾಯಿಸ್ತಿದ್ಯಾ ಎಂದು ಹೇಳುತ್ತಾ ಅವಳ ಮುಖದ ಮೇಲೆ ಒಂದು ಜೋರಾದ ಪೆಟ್ಟನ್ನು ಕೊಟ್ಟಿದ್ದನು. ಆಗ ಅವಳು ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ನೆಲದ ಮೇಲೆ ಬಿದ್ದಾಗ ಅವನು ತನ್ನ ಕಾಲಿನಿಂದ ಅವಳ ಹೊಟ್ಟೆಗೆ ಒದ್ದು, ಇನ್ನೊಂದು ಸಲ ನನ್ನ ಮುಂದೆ ಈ ರೀತಿ ಮಾತನಾಡಿದರೆ ನಿನ್ನ ಮೂಳೆ ಮುರಿದು ಕೈಯಲ್ಲಿ ಕೊಡುತ್ತೇನೆ. ಯಾಕಾಗಿ ನಾನು ನಿನ್ನ ಖರ್ಚುಗಳನ್ನು ಹೊತ್ತುಕೊಳ್ಬೇಕು? ನೀನು ನನ್ನ ಸ್ವಂತ ರಕ್ತನ? ನಿನ್ನ ಅಮ್ಮ ನಿನ್ನನ್ನು ಎಲ್ಲಿಂದಲೂ ಎತ್ತಿಕೊಂಡು ಬಂದಿದ್ದಾಳೆ. ಎಲ್ಲಿ ಹೋಗಿ ಮುಖವನ್ನು ಕಪ್ಪಾಯಿಸಿ ಬಂದಿದ್ದಾಳೆ ಅಂತ ಗೊತ್ತಿಲ್ಲ. ಆದರೂ ನಿನ್ನ ಅನಾಥ ತಾಯಿಯನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದೆ. ನನಗೆ 2 ಹೊತ್ತಿನ ಊಟವನ್ನು ಹಾಕಿ ಬಡಿಸಿ ನನಗೆ ಒಂದು ಗಂಡು ಮಗುವನ್ನು ಹೆತ್ತುಕೊಡಬಹುದು ಅಂತ ಅಂದುಕೊಂಡೆ. ಆದರೆ ಅವಳು ನನ್ನ ಜೀವನಕ್ಕೆ ನತದೃಷ್ಟಿಯಾಗಿ ಬಿಟ್ಲು. ಯಾವಾಗ ಈ ಮನೆಗೆ ಕಾಲಿಟ್ಟಳೋ ಆಗದಿಂದ ಹಾಸಿಗೆ ಮೇಲೆ ಬಿದ್ದು ಸಾಯ್ತಿದ್ದಾಳೆ. ಕೇವಲ ಖರ್ಚಿನ ಮೇಲೆ ಖರ್ಚುಗಳನ್ನು ಮಾಡಿಸುತ್ತಲೇ ಬಂದಿದ್ದಾಳೆ ಎಂದು ಹೇಳುತ್ತಾ ಕಿಶೋರ್ ಅವಳ ಅಮ್ಮನಿಗೆ ಬೈಗುಳಗಳ ಮಳೆಗಳನ್ನೇ ಸುರಿಸಿ ಹೊರಗೆ ಹೋಗಿದ್ದ. ಈ ಕಡೆ ಸಿಮ್ರನ್ ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡು ಅಳುತ್ತಿದ್ದಳು. ಅವಳ ತಂದೆ ತೀರಿ ಹೋದ ನಂತರ ಅವಳ ಅಮ್ಮ 2ನೇ ಮದುವೆಯನ್ನು ಕಿಶೋರ್ನೊಂದಿಗೆ ಮಾಡಿಕೊಂಡಿದ್ದರು. ಆಗ ಅವಳಿಗೆ 5 ವರ್ಷ ವಯಸ್ಸಾಗಿತ್ತು. ಅವಳ ಅಮ್ಮ ಕೌಶಲ್ಯರವರನ್ನು ಮದುವೆಯಾಗಿ ಕಿಶೋರ್ ಮನೆಗೆ ತಂದಾಗ ಮೊದಲೆಲ್ಲ ಅವರ ಜೊತೆ ಅವನು ಉತ್ತಮವಾಗಿ ನಡೆದುಕೊಳ್ಳುತ್ತಿದ್ದ. ಆಮೇಲೆ ಮೆಲ್ಲನೆ ಕೆಲಸಕ್ಕೆ ಹೋಗುವುದನ್ನು ಬಿಟ್ಟು ಮನೆಯಲ್ಲೇ ಇರತೊಡಗಿದ. ಅವಳ ಅಮ್ಮ ಕೌಶಲ್ಯ ಬಟ್ಟೆಗಳನ್ನು ಹೊಲೆಯುವ ಕೆಲಸಗಳನ್ನು ಮಾಡುತ್ತಿದ್ದರು. ಹಾಗಾಗಿ ಸ್ಥಳೀಯ ಮಹಿಳೆಯರೆಲ್ಲ ಅವರ ಹತ್ತಿರ ತಮ್ಮ ಬಟ್ಟೆಗಳನ್ನು ಹೊಲಿಸಲು ಬರುತ್ತಿದ್ದರು. ಹೀಗೆ ಅವರ ಜೀವನೋಪಾಯ ಇಷ್ಟರವರೆಗೆ ಇದೇ ರೀತಿ ಸಾಗುತ್ತಿದ್ದವು. ಆದರೆ ಇದರ ನಂತರವೂ ಕೂಡ ಕಿಶೋರ್ ಅವರಿಗೆ ಕಿರುಕುಳ ನೀಡುವ ಒಂದು ಅವಕಾಶವನ್ನು ಸಹ ಬಿಡುತ್ತಿರಲಿಲ್ಲ. ಈ ಎಲ್ಲ ಕಷ್ಟಗಳ ನಡುವೆಯೂ ಅವಳು ತನ್ನ BAಯನ್ನು ಮಾಡಿ ಕಂಪ್ಯೂಟರ್ ಕೋರ್ಸನ್ನು ಕೂಡ ಮಾಡಿಕೊಂಡಿದ್ದಳು. ಅದರ ನಂತರ ಅವಳ ಅಮ್ಮನಿಗೆ ಉಸಿರಾಟದ ತೊಂದರೆಯು ಪ್ರಾರಂಭವಾಗಿತ್ತು. ಚಿಕಿತ್ಸೆಗಾಗಿ ತುಂಬ ಹಣ ಬೇಕಾಗಿದ್ದವು. ಒಂದು ವೇಳೆ ಅವಳ ಅಮ್ಮನಿಗೆ ಏನಾದರೂ ಸಂಭವಿಸಿದರೆ ಅವಳು ಎಲ್ಲಿಗೆ ಹೋಗುತ್ತಾಳೆ ಎಂಬುದನ್ನು ಯೋಚಿಸಿ ಅವಳು ಭಯದಿಂದ ಕಚೇರಿಯಿಂದ ಕಚೇರಿಗೆ ಅಲೆದಾಡುತ್ತಿದ್ದಳು. ಆದರೆ ಇಲ್ಲಿಯವರೆಗೆ ಅವಳಿಗೆ ಎಲ್ಲಿಂದಲೂ ಉದ್ಯೋಗದ ಪ್ರಸ್ತಾಪಗಳು ಬಂದಿರಲಿಲ್ಲ. ಅವಳು ಕೋಣೆಗೆ ಹೋಗಿ ತನ್ನ ಅಮ್ಮನಿಗೆ ಊಟವನ್ನು ಮಾಡಿಸಿ ಅವರ ಬಟ್ಟೆಗಳನ್ನು ಬದಲಿಸಿ ಅವರ ಪಕ್ಕದಲ್ಲಿಯೇ ಕುಳಿತುಕೊಂಡಳು.
ಕಣ್ಣಲ್ಲಿ ಬಿಡದೆ ಕಣ್ಣೀರು ಹರಿಯುತ್ತಾ ಕೆನ್ನೆಯವರೆಗೆ ಬಂದಿದ್ದವು. ಅವಳು ಕುಳಿತಲ್ಲೇ ಕುಳಿತುಕೊಂಡಿದ್ದರಿಂದ ತುಂಬಾ ಸುಸ್ತಾಗಿ ಅಲ್ಲೇ ಅಮ್ಮನ ಪಕ್ಕದಲ್ಲಿ ಮಲಗಿದಳು. ಸೌಂದರ್ಯದಲ್ಲಿ ಅವಳು ಅವಳ ಅಮ್ಮನ ಕಾಪಿಯಾಗಿದ್ದಳು. ತುಂಬಾ ಸುಂದರವಾಗಿದ್ದ ಅವಳ ದೊಡ್ಡ ದೊಡ್ಡ ನೀಲಿ ಕಣ್ಣುಗಳು ಯಾರನ್ನೂ ಸಹ ಹುಚ್ಚು ಹಿಡಿಯುವಂತೆ ಮಾಡುತ್ತಿದ್ದವು. ಅವಳು ಹೋದಲ್ಲೆಲ್ಲ ಹಸಿದ ತೋಳಗಳ ಹಾಗೆ ಇರುವಂತಹ ಜನರು ಅವಳ ಮಾನವನ್ನು ಬೇಟೆಯಾಗಲು ಸಿದ್ಧರಿರುವಂತೆ ಕಾಯುತ್ತಿದ್ದರು. ಕಾರ್ತಿಕ್ನ ಆಫೀಸಿನಲ್ಲಿ ಕೆಲಸ ಸಿಗುವುದಕ್ಕಿಂತ ಮೊದಲು ಅವಳು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಕೇಳಲೆಂದು ಹೋಗಿದ್ದಳು. ಅಲ್ಲಿ ಆ ಕಂಪನಿಯ ಮಾಲೀಕ ಅವಳನ್ನು ಕೆಲಸಕ್ಕೇನೋ ಇಟ್ಟುಕೊಳ್ಳುತ್ತಾನೆ. ಆದರೆ ಮರುಕ್ಷಣವೇ ಅವಳಿಗೆ ಒಂದು ಆಫರ್ ನೀಡಿದ್ದ. ಮಿಸ್ ಸಿಮ್ರನ್, ನನ್ನ ಎಲ್ಲ ಜವಾಬ್ದಾರಿಗಳನ್ನು ನೀವು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಬೇಕು ಅಂತ ನಾನು ಅಂದುಕೊಳ್ಳುತ್ತಿದ್ದೇನೆ. ನಾನು ಇದು ಹಗಲು ಅಂತ ಹೇಳಿದರೆ ನೀವು ಅದನ್ನು ಹಗಲು ಎಂದು, ನಾನು ಇದು ರಾತ್ರಿ ಅಂತ ಹೇಳಿದರೆ ನೀವು ಅದನ್ನು ರಾತ್ರಿ ಎಂದೇ ತಿಳಿದುಕೊಳ್ಬೇಕು. ಹೀಗೆ ನೀವು ಯಾವಾಗಲೂ ನನ್ನ ಹತ್ತಿರವೇ ಇರಬೇಕು ಅಂತ ಹೇಳುತ್ತಾನೆ. ಅವನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದ ಸಿಮ್ರನ್, ಸರ್, ನನಗೆ ನಿಮ್ಮ ಮಾತು ಅರ್ಥವಾಗಲಿಲ್ಲ. ಕೆಲಸದ ಸಮಯ 8 ಗಂಟೆ ತಾನೆ. ಈ 8 ಗಂಟೆಯಲ್ಲಿ ನಾನು ನನ್ನ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತೇನೆ. ನೀವು ಯಾವ ದೂರುಗಳನ್ನು ಹೇಳಬಾರ್ದು, ಆ ರೀತಿ ಕೆಲಸ ಮಾಡಿಕೊಡುತ್ತೇನೆ ಅಂತ ಹೇಳುತ್ತಾಳೆ. ಆಗ ಅವನು ನಗುತ್ತಾ, ನಿಮಗೆ ನಿಮ್ಮ ಸಂಬಳವು 2 ಪಟ್ಟು ಹೆಚ್ಚೇ ಸಿಗುತ್ತದೆ. ಒಂದು ವೇಳೆ ನೀವು ವಾರದ ಕೊನೆಯಲ್ಲಿ ನನ್ನ ಜೊತೆ ನನ್ನ ಫಾರ್ಮ್ ಹೌಸಿಗೆ ಬಂದು ನನ್ನ ಹಾಗೂ ನನ್ನ ಸ್ನೇಹಿತರ ಮನವನ್ನು ಒಲಿಸಿದರೆ ನೀವು ನನ್ನನ್ನು ನಂಬಿ ನಾನು ನಿಮಗೆ ಬೇಕಾದದ್ದನ್ನು ಕೊಡುತ್ತೇನೆ ಎಂದು ಹೇಳುತ್ತಾ ಅವನು ಅವಳನ್ನು ವಿಚಿತ್ರವಾಗಿ ನೋಡುತ್ತಾನೆ. ಆಗ ಅವನ ನೋಟದಿಂದ ಕಸಿವಿಸಿಗೊಂಡ ಸಿಮ್ರನ್ ತನ್ನ ಶಾಲನ್ನು ತನ್ನ ಶರೀರಕ್ಕೆ ಒಳ್ಳೆಯ ರೀತಿಯಲ್ಲಿ ಸುತ್ತುತ್ತಾಳೆ. ನಂತರವೂ ಸಹ ಅವನ ನೋಟವು ಅವಳ ಶರೀರದ ಆ ಕಡೆ ಈ ಕಡೆ ಚಲಿಸಿದಂತೆ ಅವಳಿಗೆ ಭಾಸವಾಗುತ್ತದೆ. ಇದನ್ನೆಲ್ಲ ಅವಳು ಯೋಚಿಸುತ್ತಿರುವಾಗ ಅವಳ ಫೋನ್ ತಕ್ಷಣ ರಿಂಗ್ ಆಗುತ್ತದೆ. ಆ ಕಡೆಯಿಂದ ಕಾಲ್ನಲ್ಲಿ ಮಿಸ್ ಸುಮಿತ್ರಾ ಮಾತನಾಡುತ್ತಿರುತ್ತಾಳೆ. ನಿಮ್ಮನ್ನು ನಾಳೆ ಬಾಸ್ ಇಂಟರ್ವ್ಯೂಗೆ ಕರೆದಿದ್ದಾರೆ ಎಂದಾಗ ಅವಳಿಗೆ ಅದನ್ನು ಕೇಳಿ ತುಂಬ ಸಂತೋಷವಾಗುತ್ತದೆ. ಅವಳು ಅಳುತ್ತಾ ಅಮ್ಮನನ್ನು ಅಪ್ಪಿಕೊಂಡು, ಅಮ್ಮ, ನಮ್ಮ ಅದೃಷ್ಟವು ಬದಲಾಗುತ್ತದೆ. ನೀವೇನು ಚಿಂತೆ ಮಾಡಬೇಡಿ. ನಾನು ನಾಳೆ ಆಫೀಸಿಗೆ ಹೋಗುತ್ತೇನೆ. ನನಗೆ ಖಂಡಿತವಾಗ್ಲೂ ಕೆಲಸ ಸಿಗಬಹುದು. ಹಾಗೇನಾದರೂ ನನಗೆ ಕೆಲಸ ಸಿಕ್ಕಿದರೆ ನಾನು ಅಡ್ವಾನ್ಸ್ ಸ್ಯಾಲರಿಯನ್ನು ಕೂಡ ತೆಗೆದುಕೊಳ್ಳುತ್ತೇನೆ. ಇದರಿಂದಾಗಿ ನಿಮ್ಮ ಆರೋಗ್ಯ ಸುಧಾರಣೆಯಾಗಬಹುದು. ಅದು ಅಲ್ಲದೆ ನಮ್ಮ ಕೆಟ್ಟ ದಿನಗಳು ಕಳೆದು ನಮಗೂ ಒಳ್ಳೆ ದಿನ ಬರ್ಬೋದು ಅಂತ ಅವಳು ಕುತೂಹಲದಿಂದ ಹೇಳಿದಾಗ ಅವಳ ಅಮ್ಮ ಕೆಮ್ಮುತ್ತಾ ಆಳವಾದ ಉಸಿರನ್ನು ತೆಗೆದು ತನ್ನ ಮಗಳಿಗೆ ಆಶೀರ್ವಾದವನ್ನು ನೀಡಿದರು. ಮರುದಿನ ಅವಳು ಇಂಟರ್ವ್ಯೂಗೆಂದು ಆಫೀಸಿಗೆ ತಲುಪಿದಾಗ ಎಲ್ಲರಿಗಿಂತ ಮೊದಲು ಅವಳನ್ನೇ ಒಳಗೆ ಕಳುಹಿಸಲಾಯಿತು. ಉಳಿದ ಎಲ್ಲ ಹುಡುಗಿಯರನ್ನು ಅಲ್ಲಿಂದ ಹಿಂದಕ್ಕೂ ಕಳಿಸಲಾಯಿತು. ಹಾಗೆ ಸಿಮ್ರನ್ ತನ್ನ ಹೆಜ್ಜೆಗಳನ್ನು ಚೇಂಬರ್ಗೆ ಇಟ್ಟಾಗ ಅವಳ ಎದುರು 28 ವರ್ಷದ ಕಾರ್ತಿಕ್ ಇರುವುದನ್ನು ನೋಡಿ ಅವಳ ಮುಖದಲ್ಲಿ ಒಂದು ಮುಗುಳ್ನಗು ಬಂದಿತ್ತು. ಯಾಕಂದರೆ ಅವನು ನೋಡಲು ತುಂಬ ಸುಂದರನಾಗಿದ್ದ ಹಾಗೂ ತನ್ನ ಮುಖದಲ್ಲಿ ನಗುವನ್ನು ಅಲಂಕರಿಸಿ ಕುಳಿತುಕೊಂಡಿದ್ದ. ಸಿಮ್ರನ್ ಒಳಗೆ ಪ್ರವೇಶಿಸುತ್ತಿದ್ದಂತೆ ಅವನು, ಬನ್ನಿ ಸಿಮ್ರನ್, ಕುಳಿತುಕೊಳ್ಳಿ ಎಂದಾಗ ಅವಳು ಕಳವಳಗೊಳ್ಳುತ್ತಾ ಅವನ ಎದುರು ತನ್ನ ಸಿವಿಯನ್ನು ಮುಂದೆ ಚಾಚಿದಳು. ಆಗ ಅವನು ತನ್ನ ಕೈ ಸನ್ನೆಯಿಂದ ಅವಳನ್ನು ತಡೆದು, ಹೇಳಿ ಸಿಮ್ರನ್, ನೀವು ಯಾವ ರೀತಿಯ ಕೆಲಸವನ್ನು ಮಾಡ್ತೀರಿ ಅಂತ ಕೇಳಿದ. ಆಗ ಅವಳು ತಾನು ಕಲಿತದ್ದನ್ನೆಲ್ಲ ಅವನಿಗೆ ಹೇಳಲು ಪ್ರಾರಂಭಿಸಿದಳು. ಆದರೆ ಅವನು ಅವಳ ಸೌಂದರ್ಯವನ್ನು ನೋಡುತ್ತಾ ಕಳೆದೇ ಹೋಗಿದ್ದ. ಸುಂದರವಾದ ಹಾಗೂ ಕಡಿಮೆ ವಯಸ್ಸಿನ ಅವನು ಬಯಸಿದಂತೆ ಇರುವ ಹುಡುಗಿ ಅವನಿಗೆ ಸಿಕ್ಕಿದ್ದಳು. ಅವನು ನಗುತ್ತಾ, ಅದೆಲ್ಲವೂ ಸರಿ, ನಾನು ನೀವು ಮಾಡಿದಂಥ ಕೆಲಸಗಳಿಗೆ 40,000 ಸಂಬಳವನ್ನು ಕೊಡುತ್ತೇನೆ ಎಂದಾಗ ಅವಳು 40,000 ಅಂತ ಕೇಳಿ ಆಶ್ಚರ್ಯಕ್ಕೊಳಗಾಗಿದ್ದಳು. ನಂತರ ಅವಳು ತನ್ನ ಮುಖದಲ್ಲಿ ನಗುವನ್ನು ತಂದುಕೊಳ್ಳುತ್ತಾ ಅವನನ್ನೇ ನೋಡುತ್ತಿದ್ದಳು. ಆಗ ಕಾರ್ತಿಕ್ ತನ್ನ ಮಾತನ್ನು ಮುಂದುವರಿಸುತ್ತಾ ಹೇಳತೊಡಗಿದ, ಆದರೆ ನೀವೊಂದು ಕೆಲಸ ಮಾಡಬೇಕು. ನಿಮ್ಮ ಈ ದೊಡ್ಡ ಶಾಲನ್ನು ತೆಗೆದು ಹಾಕಬೇಕು. ಇಲ್ಲಿ ನೀವು ಇಂತಹ ಶಾಲನ್ನು ಸುತ್ತಿಕೊಂಡು ಕೆಲಸ ಮಾಡುವ ಹಾಗೆ ಇಲ್ಲ ಎಂದ. ಆಗ ಅವಳು ತಡವರಿಸುತ್ತಾ, ನಾನು ಇದೇ ರೀತಿ ಮೊದಲಿನಿಂದಲೂ ಶಾಲನ್ನು ಹಾಕಿ ಕೆಲಸ ಮಾಡ್ತಿದ್ದೇನೆ ಎಂದಾಗ ಕಾರ್ತಿಕ್, ಇಲ್ಲ, ನಿಮಗೋಸ್ಕರ ನಮ್ಮ ಆಫೀಸಿನ ರೂಲ್ಸ್ಗಳನ್ನು ನಾವು ಬದಲಿಸುವುದಿಲ್ಲ ಎಂದಾಗ ಕಾರ್ತಿಕ್ನ ಮಾತು ಕೇಳಿ ಸಿಮ್ರನ್ ಆಳವಾದ ಉಸಿರನ್ನು ತೆಗೆದುಕೊಂಡಿದ್ದಳು. ಕೆಲಸವು ಉತ್ತಮವಾಗಿತ್ತು. ಅಲ್ಲದೆ ಕಾರ್ತಿಕ್ನನ್ನು ನೋಡಿ ಮೊದಲ ನೋಟದಲ್ಲೇ ಅವಳು ಇಂಪ್ರೆಸ್ ಸಹ ಆಗಿದ್ದಳು. ಹಾಗಾಗಿ ಅವಳು ಹಾ ಎಂದು ತಲೆ ಬಗ್ಗಿಸಿ ಅವನು ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ನೀಡಿದಳು. ಮರುದಿನ ಅವಳು ಕೆಲಸಕ್ಕೆಂದು ಅಲ್ಲಿಗೆ ಬಂದಾಗ ಕಾರ್ತಿಕ್ನ ಚೇಂಬರಲ್ಲಿ ಅವಳಿಗೆ ಒಂದು ಟೇಬಲ್ ಹಾಗೂ ಚೇರನ್ನು ಇಡಲಾಗಿತ್ತು. ಅಲ್ಲಿ ಕೆಲವೊಂದು ಫೈಲ್ಸ್ ಹಾಗೂ ಕಂಪ್ಯೂಟರ್ ಅನ್ನು ಸಹ ಇಟ್ಟಿದ್ದರು. ಅವಳು ಅಲ್ಲಿ ಕುಳಿತುಕೊಂಡು ಕೆಲಸ ಮಾಡಬೇಕಾಗಿತ್ತು. ಕಾರ್ತಿಕ್ ಆ ಹುಡುಗಿಯನ್ನು ತನ್ನ ಮುಂದೆ ಇಟ್ಟುಕೊಳ್ಳಬೇಕೆಂದು ಬಯಸಿದ್ದ. ಮೊದಲ ನೋಟದಲ್ಲೇ ಅವಳನ್ನು ನೋಡಿ ಅವನ ಹೃದಯವು ನಿಂತ ಹಾಗೆ ಅನ್ನಿಸಿತ್ತು. ಆ ಸರಳತೆಯಲ್ಲೂ ಅವಳು ಅವನ ಹೃದಯದಲ್ಲಿ ದೊಡ್ಡ ಅಲೆಯನ್ನೇ ಎಬ್ಬಿಸಿದ್ದಳು. ಕಾರ್ತಿಕ್ ಇದಕ್ಕಿಂತ ಮೊದಲು ಯಾವ ಹುಡುಗಿಯ ಮೇಲೂ ಇಷ್ಟೊಂದು ಆಸಕ್ತಿಯನ್ನು ತೋರಿಸಿರಲಿಲ್ಲ. ಮೆಲ್ಲನೆ ಸಿಮ್ರನ್ ಸಂಪೂರ್ಣವಾಗಿ ಆತ್ಮವಿಶ್ವಾಸದ ಜೊತೆ ಕೆಲಸವನ್ನು ಮಾಡತೊಡಗಿದ್ದಳು. ಏನಾದರೂ ತೊಂದರೆಯಾದರೆ ಕಾರ್ತಿಕ್ ಅವಳಿಗೆ ತುಂಬ ಪ್ರೀತಿಯಿಂದ ಸಹಾಯ ಮಾಡುತ್ತಿದ್ದ. ಬೇಕು ಅಂತಲೇ ಅವಳಿಗೆ ಕೆಲಸ ಹೇಳಿಕೊಡುವ ನೆಪದಲ್ಲಿ ಅವಳ ಭುಜಕ್ಕೆ ಕೈಯಿಡುತ್ತಾ, ಕೆಲವೊಮ್ಮೆ ಅವಳ ಸೊಂಟದ ಮೇಲೆ ಕೈಯಿಡುತ್ತಾ ಅವಳ ಹತ್ತಿರವಾಗುತ್ತಿದ್ದ. ಅವಳಿಂದ ಬರುವ ಆ ಸುವಾಸನೆಯ ಅಲೆಯು ಅವನನ್ನು ಇನ್ನಷ್ಟು ಕೆರಳಿಸಿತು.
ಅವನಿಗೆ ಅವನ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವನು ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದ. ಅವನು ಇಡೀ ದಿನ ಆ ಹುಡುಗಿಯ ಜೊತೆ ಇದ್ದು ಅವಳ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳುತ್ತಾ ನಂತರವೇ ಮನೆಯ ಕಡೆ ಹೋಗಿದ್ದ. ಮನೆಗೆ ತಲುಪುತ್ತಿದ್ದಂತೆ ಅವನ ಅಜ್ಜಿ ಕೋಪದಿಂದ ಹಾಲ್ನಲ್ಲಿ ಕುಳಿತುಕೊಂಡಿದ್ದರು. ಅವನು ನಗುತ್ತಾ ಕಾರಿನಿಂದ ಇಳಿದು ತನ್ನ ದೊಡ್ಡ ಅರಮನೆಯಂಥ ಮನೆಗೆ ಪ್ರವೇಶಿಸಿ ಮೊದಲು ತನ್ನ ಅಜ್ಜಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಆಗ ಅವನ ಅಜ್ಜಿ ಒಮ್ಮೆಲೆ ಅವನನ್ನು ತನ್ನಿಂದ ದೂರ ಸರಿಸಿ, ದೂರ ಇರು ನನ್ನಿಂದ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಇನ್ನೊಂದ್ಸಲ ನನ್ನನ್ನು ಅಜ್ಜಿ ಅಂತ ಕರಿಬೇಡ ಅಂತ ಕೋಪದಲ್ಲಿ ಹೇಳಿದ್ದರು. ಕಾರ್ತಿಕ್ನಿಗೆ ತನ್ನ ಅಜ್ಜಿಯ ಕೋಪವನ್ನು ನೋಡಿ ತುಂಬ ಚಿಂತೆಯಾಗಿತ್ತು. ನೀವು ಯಾಕಿಷ್ಟು ಕೋಪದಲ್ಲಿದ್ದೀರಿ? ನನ್ನಿಂದ ಏನಾದರೂ ತಪ್ಪಾಗಿದ್ಯಾ ಅಥವಾ ಯಾರಾದರೂ ಏನಾದರೂ ಹೇಳಿದ್ರಾ ಅಂತ ಕೇಳಿದ. ಆಗ ಅಜ್ಜಿ ಕೋಪದಿಂದ, ಯಾರೂ ಏನೂ ಹೇಳಿಲ್ಲ, ನೀನೇ ಸಾಕು ನನಗೆ ತೊಂದರೆ ಕೊಡಲು. ನೀನಿರುವಾಗ ಬೇರೆಯವರು ಯಾಕೆ? ಇನ್ನು ಮುಂದೆ ನನ್ನನ್ನು ಅಜ್ಜಿ ಅಂತ ಕರಿಬೇಡ. ನಾನು ನಿನ್ನ ಅಜ್ಜಿ ಆಗಿದ್ರೆ ನೀನು ನನ್ನ ಮಾತುಗಳನ್ನು ಕೇಳುತ್ತಿದ್ದೆ ಅಂತ ಹೇಳಿದರು. ಅಜ್ಜಿ ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ಅಂತ ಅವನಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ಅವರ ಹತ್ತಿರ ಕುಳಿತು, ಅಜ್ಜಿ, ಈ ಮದುವೆಗಿದು ಎಂಬುದು ನನ್ನ ನಿಯಂತ್ರಣಕ್ಕೆ ಮೀರಿದ್ದು. ಹಾಗಾಗಿ ನನಗೆ ಮದುವೆ ಆಗೋದ್ರಲ್ಲಿ ಯಾವ ಆಸಕ್ತಿನೂ ಇಲ್ಲ. ನಾನು ಈ ಮದುವೆ ಎಂಬ ಬಂಧನಕ್ಕೆ ಒಳಗಾಗಿ ನನ್ನ ಜೀವನವನ್ನು ನಾನೇ ಯಾಕೆ ಕಷ್ಟಕ್ಕೆ ಸಿಲುಕಿಸಲಿ? ನಾನೀಗ ನನ್ನ ಜೀವನವನ್ನು ಹೀಗೆ ಸಂತೋಷವಾಗಿ ಕಳೆಯಬೇಕೆಂದಿದ್ದೇನೆ. ಜೀವನದಲ್ಲಿ ಮುಂದೆ ಏನಾದರೂ ಸಾಧಿಸಬೇಕೆಂದಿದ್ದೇನೆ. ನನಗೆ ಹಿಡಿಸುವಂಥ ಹುಡುಗಿ, ನನ್ನ ಹೃದಯವನ್ನು ಗೆಲ್ಲುವಂಥ ಹುಡುಗಿ ನನಗೆ ಇನ್ನೂ ಕೂಡ ಸಿಗಲಿಲ್ಲ ಅಜ್ಜಿ. ಅವನ ಮಾತುಗಳನ್ನು ಕೇಳಿಸಿಕೊಂಡ ಅಜ್ಜಿ ಕಣ್ಣಲ್ಲಿ ಕಣ್ಣೀರನ್ನು ಹರಿಸುತ್ತಲೇ, ಸರಿ, ಹಾಗಾದರೆ ನಿನ್ನ ಇಷ್ಟ ಕಷ್ಟಗಳ ಸರಮಾಲೆಯಲ್ಲಿ ನಾನು ಕೊನೆಯ ಉಸಿರನ್ನೇ ಎಳೆಯುತ್ತೇನೆ ಎಂದರು. ಅಜ್ಜಿಯ ಈ ಮಾತನ್ನು ಕೇಳಿ ಅವನು ತುಂಬ ಚಿಂತೆಗೊಳಗಾಗಿದ್ದ. ಅಜ್ಜಿ, ಇವತ್ತು ಈ ಮಾತನ್ನು ನೀವು ಹೇಳಿದ್ದೀರಿ. ಇನ್ನು ಮುಂದೆ ನಿಮ್ಮ ಬಾಯಿಂದ ಇಂತಹ ಸಾಯುವ ಪದಗಳೆಲ್ಲ ಬರಬಾರ್ದು. ನಿಮಗೆ ಗೊತ್ತಿದೆ ತಾನೆ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಅಂತ. ಅಮ್ಮ ಅಪ್ಪ ಹೋದ ನಂತರ ನನಗೆ ನೀವೊಬ್ಬರೇ ಆಸರೆ, ನೀವೊಬ್ಬರೇ ನನಗೆ ಎಲ್ಲವೂ ಆಗಿದ್ದೀರಿ ಎಂದು ಅವನು ಹೇಳಿದಾಗ, ಅಜ್ಜಿ, ಒಂದು ವೇಳೆ ನೀನು ನನ್ನನ್ನು ಅಷ್ಟೊಂದು ಪ್ರೀತಿಸುತ್ತಿರುವೆಯಾದರೆ ನನ್ನ ಮಾತುಗಳನ್ನು ಒಪ್ಪುತ್ತಿದ್ದೆ, ಮದುವೆ ಕೂಡ ಆಗ್ತಿದ್ದೆ. ನನಗೆ ಅದೆಲ್ಲವೂ ಗೊತ್ತಿಲ್ಲ. ಇನ್ನು 15 ದಿನಗಳ ಒಳಗೆ ನನಗೆ ನಿನ್ನ ಪತ್ನಿ ಈ ಮನೆಯ ಒಳಗೆ ಬೇಕು. ನಾನು ನಿನ್ನ ಮಗುವನ್ನು ನನ್ನ ಕೈಯಲ್ಲಿ ಎತ್ತಿ ಆಡಿಸಬೇಕು. ಈ ಮನೆಯಲ್ಲಿ ಒಬ್ಬಂಟಿಯಾಗಿದ್ದುಕೊಂಡು ನನ್ನ ಉಸಿರು ಕಟ್ಟುತ್ತಿದೆ ಎನ್ನುತ್ತಾ ಅವರು ಅಳುತ್ತಿದ್ದರು. ಅಜ್ಜಿಯ ಅಳುವನ್ನು ಅವನಿಂದ ತಡೆದುಕೊಳ್ಳಲು ಆಗಲಿಲ್ಲ. ಒಂದು ಕಡೆ ಅಜ್ಜಿಯ ಮಾತನ್ನು ಕೇಳಬೇಕು ಅಂತ ಅವನಿಗೆ ಅನ್ನಿಸ್ತಿತ್ತು. ಆದರೆ ಇನ್ನೊಂದು ಕಡೆ ಯಾವ ಹುಡುಗಿಯನ್ನಾದರೂ ತನ್ನ ಜೀವನದಲ್ಲಿ ಸೇರಿಸಿಕೊಳ್ಳುವಂಥದ್ದು ಅವನಿಗೆ ಸುಲಭದ ಮಾತಾಗಿರಲಿಲ್ಲ. ಅದೆಲ್ಲವನ್ನು ಯೋಚಿಸುತ್ತಲೇ ಅವನು, ಸರಿ ಅಜ್ಜಿ, ಮದುವೆಯಂತೂ ಆಗುತ್ತೇನೆ, ಆದರೆ ಹುಡುಗಿ ನನ್ನ ಇಷ್ಟದಂತೆ ಆಗಬೇಕು. ನಿಮಗೆ ಒಪ್ಪಿಗೆ ತಾನೆ ಎಂದು ಕೇಳಿದ. ಆಗ ಅಜ್ಜಿ ತಕ್ಷಣ, ಹಾಂ, ನನಗೆ ಒಪ್ಪಿಗೆ ಇದೆ. ನನ್ನ ಮಗ ಅಂಥ ಇಂಥ ಹುಡುಗಿಯನ್ನು ಈ ಮನೆಯ ಸೊಸೆ ಮಾಡಿಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತಿದೆ. ನಮ್ಮ ಮನೆತನಕ್ಕೆ ಹೊಂದುವ ನಮ್ಮ ಸಂಸ್ಕಾರಗಳನ್ನು ಒಪ್ಪಿಕೊಳ್ಳುವ ಹುಡುಗಿಯನ್ನೇ ಮದುವೆ ಆಗುತ್ತಾನೆ ಎಂದು ಹೇಳಿದರು. ಅದರ ನಂತರ ಅಜ್ಜಿಯ ಮಾತನ್ನು ಕೇಳಿ ಅವನು ತನ್ನ ಕೋಣೆಗೆ ಬಂದಿದ್ದ. ಆದರೆ ಕೋಣೆಗೆ ಬಂದ ನಂತರವೂ ಅವನ ತಲೆಯಲ್ಲಿ ಅಜ್ಜಿಯ ಮಾತುಗಳೇ ಸುತ್ತುತ್ತಿದ್ದವು. ತುಂಬಾ ಹೊತ್ತಿನವರೆಗೂ ಯೋಚಿಸುತ್ತಿದ್ದ. ಅವನ ತುಟಿಗಳಲ್ಲಿ ಒಂದು ಸಣ್ಣ ನಗು ಬಂದಿತ್ತು. ಅವನ ತಲೆಯಲ್ಲಿ ಸಿಮ್ರನ್ ಹೆಸರಿನ ಒಂದು ನಶೆ ತುಂಬಿತ್ತು. ಮರುದಿನ ಅವನು ಆಫೀಸಿಗೆ ಹೋದಾಗ ಎಲ್ಲವೂ ಎಂದಿನಂತೆ ಇತ್ತು. ಎಲ್ಲ ಕೆಲಸಗಾರರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು. ಆಗ ಅವನ ನೋಟವು ಸಿಮ್ರನ್ ಕಡೆ ಹೋಯಿತು. ಅವಳು ಒಂದು ಫೈಲನ್ನು ತೆರೆದು ಆಳವಾಗಿ ನೋಡುತ್ತಿದ್ದಳು. ಅವನು ಮುಗುಳ್ನಗು ಬೇರುತ್ತಾ ಅವಳ ಹತ್ತಿರ ಬಂದಿದ್ದ. ನಂತರ ಅವನು ಮೆಲ್ಲನೆ ತನ್ನ ಮುಖವನ್ನು ಅವಳ ಕಿವಿಯ ಹತ್ತಿರ ತಂದಾಗ ಅವನ ಬಿಸಿಯುಸಿರು ಅವಳ ಕುತ್ತಿಗೆಯ ಮೇಲೆ ಭಾಸವಾಗಿತ್ತು. ಆಗ ಅವಳು ಒಮ್ಮೆಲೆ ಕಳವಳಗೊಂಡು, ಸರ್, ನೀವು ಅವಳಿಗೆ ಏನು ಹೇಳಬೇಕು ಅಂತ ಅರ್ಥವಾಗುತ್ತಿರಲಿಲ್ಲ. ಅವಳು ಹೆದರಿಕೊಂಡು ಒಮ್ಮೆಲೆ ಆ ಚೇರನ್ನ ಬಿಟ್ಟು ಎದ್ದು ನಿಂತಿದ್ದಳು. ಹಾಗೂ ತನ್ನ ನಡುಗುವ ಶರೀರವನ್ನು ಸಂಭಾಳಿಸಿಕೊಂಡು, ಸರ್, ನೀವು ಇಷ್ಟೊಂದು ಹತ್ತಿರ ಬರಬೇಡಿ, ಇದೆಲ್ಲವೂ ನನಗೆ ಸರಿ ಕಾಣ್ತಿಲ್ಲ ಎಂದಳು. ಆಗ ಅವನು, ಸರಿಯಾಗದಿದ್ದರೆ ಸರಿ ಮಾಡ್ಕೋ, ಯಾಕಂದ್ರೆ ನಾನು ನಿನ್ನನ್ನು ಆದಷ್ಟು ಬೇಗ ನನ್ನ ಪತ್ನಿಯನ್ನಾಗಿ ಮಾಡಬೇಕೆಂದಿದ್ದೇನೆ ಎನ್ನುತ್ತಾ ಅವನು ಒಂದೇ ಉಸಿರಲ್ಲಿ ಎಲ್ಲವನ್ನೂ ಹೇಳಿಬಿಟ್ಟಿದ್ದ. ಇದನ್ನು ಕೇಳಿಸಿಕೊಂಡ ಅವಳಿಗೆ ಆಘಾತವಾಗಿತ್ತು. ಅವಳು ಒಮ್ಮೆಲೆ ಅವನಿಂದ ದೂರ ಸರಿದು, ಸರ್, ಏನು ಹೇಳುತ್ತಿದ್ದೀರಿ ನೀವು ಅಂತ ಕೇಳಿದಳು. ಆಗ ಅವನು ಒಂದು ದೊಡ್ಡ ನಗುವಿನೊಂದಿಗೆ, ನನ್ನ ಅಜ್ಜಿ ನಾನು ಮದುವೆ ಆಗಬೇಕು ಅಂತ ಬಯಸ್ತಿದ್ದಾರೆ. ನಾನು ಅವರಿಗೆ ಒಬ್ಬಳು ಸೊಸೆಯನ್ನು ಕರೆದುಕೊಂಡು ಹೋಗಬೇಕು. ನನಗೆ ಮದುವೆಯಾಗುವುದರ ಬಗ್ಗೆ ಆಸಕ್ತಿ ಇಲ್ಲ. ಜೀವನ ಪರ್ಯಂತ ಒಂದೇ ಹುಡುಗಿಯೊಂದಿಗೆ ಕಾಲ ಕಳೆಯುವುದು ಕೂಡ ನನಗೆ ಇಷ್ಟ ಇಲ್ಲ. ಹಾಗಾಗಿ ನೀನು ನನ್ನ ಜೊತೆ ಬರಬೇಕು. ಮದುವೆಯಾಗದೆ ನನ್ನ ಮನೆಯಲ್ಲಿ ಇರಬೇಕು. ಕೆಲವು ಸಮಯದ ನಂತರ ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಅಂತ ಅವನು ಹೇಳುತ್ತಿದ್ದಂತೆ ಅವಳು ಕಲ್ಲಾಗಿ ಬಿಟ್ಟಿದ್ದಳು. ಅವಳು ಅವನನ್ನು ನೋಡುತ್ತಾ, ನಿಮಗೆ ಮದುವೆ ಎಂಬುದು ಕೇವಲ ಆಟ ತಮಾಷೆ ಆಗಿರ್ಬೋದು, ಆದರೆ ನಮ್ಮಂಥ ಮಧ್ಯಮ ವರ್ಗದ ಜನರಿಗೆ ಇದು ಒಂದು ಪವಿತ್ರ ಬಂಧನ. ನಮಗೆ ಇದೆಲ್ಲ ಆಟ ತಮಾಷೆ ಅಲ್ಲ. ಅಲ್ಲದೆ ನಿಮ್ಮೊಂದಿಗೆ ಮದುವೆ ಆಗದೆ ನಿಮ್ಮ ಅಜ್ಜಿಗೋಸ್ಕರ ನಿಮ್ಮ ಜೊತೆ ನಿಮ್ಮ ಪತ್ನಿ ಆಗಿರಲು ನಾನು ಅಷ್ಟೊಂದು ಕೀಳು ಮಟ್ಟದ ಹುಡುಗಿಯೂ ಕೂಡ ಅಲ್ಲ. ಸಾರಿ ಸರ್, ನನಗೆ ಇದರ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಅಂತ ಅವನಿಗೆ ಸ್ಪಷ್ಟವಾಗಿ ನಿರಾಕರಿಸಿದಳು. ಅವಳ ಈ ನಿರಾಕರಣೆಯನ್ನು ಸಹಿಸದಾದ ಕಾರ್ತಿಕ್ ಕೋಪದಿಂದ,
ಒಂದು ವೇಳೆ ನೀನು ನನ್ನ ಜೊತೆ ಈ ಮದುವೆ ನಾಟಕವನ್ನು ಆಡಿದ್ರೆ ನಾನು ನಿನ್ನ ಸಂಬಳವನ್ನು 2 ಪಟ್ಟು ಹೆಚ್ಚು ಮಾಡುತ್ತೇನೆ. ನಿನ್ಗೆ ದಿನನಿತ್ಯ ಸ್ಯಾಲರಿಯೂ ಸಿಗುತ್ತದೆ ಎಂದು ಅವನು ಹೇಳಿದಾಗ ಅವಳು ಬಿಟ್ಟ ಕಣ್ಣು ಬಿಟ್ಟಂತೆಯೇ ತನ್ನ ಹಣೆಯಲ್ಲಿ ಬಲವನ್ನು ತಂದುಕೊಳ್ಳುತ್ತಾ ಕೋಪದಲ್ಲಿ, ನಿಮ್ಗೆ ನಾಚಿಕೆ ಆಗ್ಬೇಕು ಸರ್. ನಾನು ಆ ರೀತಿ ಯಾವತ್ತೂ ಕೂಡ ಮಾಡೋದಿಲ್ಲ. ನಾನು ನಿಮ್ಮನ್ನು ಒಬ್ಬ ಸಭ್ಯ ಹಾಗೂ ಒಳ್ಳೆ ಮನೆತನದ ಹುಡುಗ ಅಂತ ಅಂದುಕೊಂಡಿದ್ದೆ. ನನ್ಗೇನ್ ಗೊತ್ತಿತ್ತು ನೀವು ಕೂಡ ಇನ್ನೊಬ್ಬರ ತರಹವೇ ಇರ್ತೀರಿ ಅಂತ. ನನಗೆ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಲು ಇಷ್ಟವಿಲ್ಲ ಎಂದು ಹೇಳಿ ಅವಳು ಅಲ್ಲಿಂದ ಹೋಗಿದ್ದಳು. ಆದರೆ ಕಾರ್ತಿಕ್ ಅವಳ ಧೈರ್ಯವನ್ನು ನೋಡಿ ಆಶ್ಚರ್ಯಗೊಂಡಿದ್ದ. ಅವಳ ವಿಳಾಸವನ್ನು ಪಡೆಯುವುದು ಅವನಿಗೆ ಅಷ್ಟೊಂದು ಕಷ್ಟದ ಕೆಲಸವಾಗಿರಲಿಲ್ಲ. ಅವಳ ಸಿವಿಯು ಈಗಲೂ ಅವನ ಕೈಯಲ್ಲಿತ್ತು. ಕೆಲವೇ ಗಂಟೆಗಳ ನಂತರ ಅವಳ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡ ಅವನು ತನ್ನ ಮುಖದಲ್ಲಿ ಒಂದು ಲಘುವಾದ ನಗುವನ್ನು ತಂದುಕೊಳ್ಳುತ್ತಾ, ಸಿಮ್ರನ್, ನಿನ್ನನ್ನು ನಾನು ಅಷ್ಟೊಂದು ಸುಲಭದಲ್ಲಿ ಬಿಡುವವನಲ್ಲ. ನಿನ್ನ ಅಸ್ತಿತ್ವವನ್ನು ನನ್ನ ಅಸ್ತಿತ್ವದೊಂದಿಗೆ ಸೇರಿಸಿ ನನ್ನ ಬಾಯಾರಿಕೆಯನ್ನು ತಣಿಸುವವರೆಗೂ ನಾನು ನಿನ್ನನ್ನು ಬಿಡೋದಿಲ್ಲ. ನಿನ್ನಂತ ಹಲವು ಮಂದಿಯನ್ನು ನಾನು ನೋಡಿದ್ದೇನೆ. ಆದರೆ ನಿನ್ನನ್ನು ನಾನು ನನ್ನ ಮಂಚದವರೆಗೂ ಕರೆದುಕೊಂಡು ಬರಲು ಏನ್ ಬೇಕಾದರೂ ಮಾಡಲು ತಯಾರಿದ್ದೇನೆ ಎಂದು ಹೇಳುತ್ತಾ ಅವನು ವಿಚಿತ್ರವಾದ ಗೊಂದಲಕ್ಕೆ ಒಳಗಾಗಿದ್ದ. ಆ ಕಡೆ ಸಿಮ್ರನ್ ಭಾರವಾದ ಹೃದಯದೊಂದಿಗೆ ತನ್ನ ಮನೆಗೆ ಕಾಲಿಟ್ಟಿದ್ದಳು. ಆಗ ಅವಳ ಮುಖಭಾವವನ್ನು ನೋಡಿದ ಕಿಶೋರ್ ಕೋಪಗೊಂಡು, ಇವತ್ತೇನಾಯ್ತು? ಕೆಲಸ ಬಿಟ್ಟು ಬಂದ್ಯಾ? ಖಂಡಿತವಾಗ್ಲೂ ನೀನು ಪುನಃ ಒಮ್ಮೆ ಯಾರಲ್ಲಾದ್ರೂ ಅಧಿಕ ಪ್ರಸಂಗಿತನ ಮಾಡಿ ಬಂದಿರಬೇಕು ಎಂದ. ಆಗ ಅವಳು ಅಳುತ್ತಾ ನೇರವಾಗಿ ತನ್ನ ಅಮ್ಮನ ಹತ್ತಿರ ಹೋಗಿದ್ದಳು. ಅವರ ಆರೋಗ್ಯವು ಕಳೆದ ಕೆಲವು ದಿನಗಳಿಂದ ಸುಧಾರಣೆಗೊಂಡಿತ್ತು. ಯಾಕಂದ್ರೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಔಷಧಿಗಳು ಕೂಡ ಸಿಗುತ್ತಿದ್ದವು. ತನ್ನ ಅಮ್ಮನನ್ನು ನೋಡಿದ ಅವಳು ಅವರನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ, ಪ್ರತಿಯೊಂದು ಮಹಿಳೆಯನ್ನು ಕೇವಲ ತನ್ನ ನೆಮ್ಮದಿಯ ವಸ್ತುವಾಗಿ ಯಾಕೆ ಅರ್ಥ ಮಾಡಿಕೊಳ್ಳಲಾಗುತ್ತದೆ? ಶ್ರೀಮಂತರಿಗೆ ಬಡವರ ಗೌರವದ ಮೇಲೆ ಯಾಕೆ ಕಾಳಜಿ ಇಲ್ಲ? ಹಣ ಇದೆಂದ ಮಾತ್ರಕ್ಕೆ ಎಲ್ಲವನ್ನೂ ಖರೀದಿಸಬಹುದು ಅಂತ ಅವರು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಅವಳು ಅಳುತ್ತಾ ತನ್ನ ಅಮ್ಮನೊಂದಿಗೆ ಆ ಮಾತನ್ನು ಹೇಳುತ್ತಿರುವಾಗ ಮನೆಯ ಬಾಗಿಲನ್ನು ಯಾರೋ ತಟ್ಟಿದ್ದರು. ಕಿಶೋರ್ ಮನೆಯ ಬಾಗಿಲನ್ನು ತೆರೆದಾಗ ನೋಡುತ್ತಿದ್ದಂತೆ ಕೆಲವೊಂದು ಗಾರ್ಡ್ಸ್ಗಳು ತಮ್ಮ ಕೈಯಲ್ಲಿ ಹೂವು, ಹಣ್ಣುಗಳು ಹಾಗೂ ಇನ್ನಿತರ ವಸ್ತುಗಳನ್ನು ಒಳಗೊಂಡ ತಟ್ಟೆಗಳನ್ನು ಹಿಡಿದುಕೊಂಡು ಒಳಗೆ ಪ್ರವೇಶಿಸಿದ್ದರು. ಮನೆಯ ಹೊರಗೆ ದುಬಾರಿಯಾದ ಕಾರುಗಳು ಒಂದರ ನಂತರ ಒಂದು ನಿಂತಿದ್ದವು. ಅವರೆಲ್ಲರ ಒಟ್ಟಿಗೆ ಕಾರ್ತಿಕ್ ಸಹ ಆ ಹರಕಲಾದ ಮನೆಯ ಒಳಗೆ ಪ್ರವೇಶಿಸುತ್ತಾ ಕಿಶೋರ್ನನ್ನು ಅಪ್ಪಿಕೊಂಡಿದ್ದ. ಇಷ್ಟೊಂದು ದೊಡ್ಡ ಕಂಪನಿಯ ಬಿಸ್ನೆಸ್ ಮ್ಯಾನ್ ಆದ ಅವನು ತನ್ನ ಮನೆಯ ಒಳಗೆ ಬಂದಿದ್ದಾನೆ ಎಂದು ತಿಳಿದು ಕಿಶೋರ್ ಆಶ್ಚರ್ಯಗೊಂಡಿದ್ದ. ಅವನ ಕಾಲುಗಳು ನಡುಗುತ್ತಿದ್ದವು. ಅವನು ತಡವರಿಸುತ್ತಾ, ಸರ್, ನಿಮ್ಮಂತ ಶ್ರೀಮಂತ ವ್ಯಕ್ತಿಗಳು ನಮ್ಮ ಮನೆ ಬಾಗಿಲಲ್ಲಿ ಏನ್ ಮಾಡ್ತಿದ್ದಾರೆ? ಎಲ್ಲವೂ ಸರಿಯಾಗಿದೆ ತಾನೆ? ಅವನಿಗೆ ಏನು ಹೇಳಬೇಕು ಅಂತ ಅನ್ನಿಸುತ್ತಿರಲಿಲ್ಲ. ಯಾವ ರೀತಿ ಮಾತುಗಳನ್ನು ಆಡೋದು ಎಂದು ಅವನು ಮರೆತೇ ಹೋಗಿದ್ದ. ಆಗ ಕಾರ್ತಿಕ್ ನಗುತ್ತಾ, ನೀವು ನನ್ನನ್ನು ಸರ್ ಅಂತ ಕರಿಬೇಡಿ. ನಾನು ನಿಮ್ಮ ಮನೆಯ ಅಳಿಯನಾಗಬೇಕೆಂದಿದ್ದೇನೆ. ಬನ್ನಿ ಕೂತ್ಕೊಳ್ಳಿ. ಕುಳಿತುಕೊಂಡೇ ಎಲ್ಲಾ ವಿಷಯಗಳನ್ನು ಮಾತನಾಡುವ ಎಂದು ಹೇಳುತ್ತಲೇ ಅವನು ಅತಿಥಿ ಕೋಣೆಯಲ್ಲಿ ಹೋಗಿ ಕುಳಿತಿದ್ದ. ಹಾಗೂ ಮರುಕ್ಷಣವೇ ನಗುತ್ತಾ, ಸಿಮ್ರನ್ ನಿಮ್ಮ ಮಗಳ ಅಂತ ಕೇಳಿದ. ಆಗ ಕಿಶೋರ್ ತಡವರಿಸುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ, ಹೌದು, ಅವಳು ನನ್ನ ಮಗಳು ಎಂದ. ಆಗ ಕಾರ್ತಿಕ್, ನಾನು ನಿಮ್ಮ ಮಗಳನ್ನು ಮದುವೆಯಾಗಬೇಕೆಂದಿದ್ದೇನೆ. ಹಾಗೆ ನೀವು ನಿಮ್ಮ ಜೀವನೋಪಾಯದ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಖರ್ಚುಗಳನ್ನು ಕೂಡ ನಾನೇ ಭರಿಸುತ್ತೇನೆ. ಹಾಗೂ ನಿಮಗೆ ಯಾವುದಾದ್ರೂ ವ್ಯವಹಾರವನ್ನು ಮಾಡಲು ಸಹಾಯ ಮಾಡುತ್ತೇನೆ. ಆದರೆ ಅದಕ್ಕೆ ಬದಲಾಗಿ ನಾನು ನಿಮ್ಮ ಮಗಳನ್ನು ನನ್ನ ಮನೆಯ ಗೌರವವನ್ನಾಗಿ ಮಾಡಬೇಕೆಂದಿದ್ದೇನೆ ಎಂದ. ಕಾರ್ತಿಕ್ನ ನಗು ಮಾತುಗಳು ಎಲ್ಲಾ ಕಡೆ ಪ್ರತಿಧ್ವನಿಸುತ್ತಿದ್ದಾಗ ಕಾರ್ತಿಕ್ನ ಸ್ವರವು ಸಿಮ್ರನ್ನ ಕೋಪವನ್ನು ನೆತ್ತಿಗೇರುವಂತೆ ಮಾಡಿತ್ತು. ಅವನು ಮನೆಯೊಳಗೆ ಕುಳಿತುಕೊಂಡು ತನ್ನ ಮಲತಂದೆಯೊಂದಿಗೆ ಏನೇನೆಲ್ಲ ಹೇಳುತ್ತಿದ್ದ. ಅದನ್ನು ಕೇಳಿಸಿಕೊಳ್ಳಲಾಗದ ಸಿಮ್ರನ್ ತಕ್ಷಣವೇ ಎದ್ದು ಅವನ ಮುಂದೆ ಬಂದಿದ್ದಳು. ಅಲ್ಲಿ ಅವಳ ತಂದೆ ನಗುತ್ತಾ ಕಾರ್ತಿಕ್ನೊಂದಿಗೆ ಮಾತನಾಡುತ್ತಿದ್ದರು. ಆಗ ಅವರು ಸಿಮ್ರನ್ನನ್ನು ನೋಡಿ, ಮಗಳೇ, ನಿನ್ನ ಅದೃಷ್ಟವು ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಹೊಳೆಯುತ್ತದೆ ಅಂತ ನಾನು ಹೇಳುತ್ತಿದ್ದೆ ತಾನೆ. ನೋಡು, ಸರ್ ಬಂದು ನಿನ್ನ ಸಂಬಂಧವನ್ನು ಕೇಳಿಕೊಂಡು ಬಂದಿದ್ದಾರೆ. ಇನ್ನು ನೀನು ಆರಾಮದಾಯಕ ಜೀವನವನ್ನು ನಡೆಸಬಹುದು ಎಂದರು. ಅದನ್ನು ಕೇಳಿಸಿಕೊಂಡ ಸಿಮ್ರನ್ ಕೋಪಗೊಳ್ಳುತ್ತಾ, ಇದೆಲ್ಲ ಏನು? ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ನಾನು ನಿಮ್ಮೊಂದಿಗೆ ಯಾವ ಮದುವೆಯನ್ನು ಮಾಡಿಕೊಳ್ಳೋದಿಲ್ಲ. ನಿಮ್ಮ ಈ ಮದುವೆಯ ಹಿಂದೆ ಯಾವುದಾದ್ರೂ ದೊಡ್ಡ ರಹಸ್ಯನೇ ಇರಬಹುದು. ಅಪ್ಪ, ಇವರನ್ನು ಇಲ್ಲಿಂದ ಕಳುಹಿಸಿ ಎಂದಾಗ ದುರಾಸೆಯ ಪಿಶಾಚಿಯಾಗಿದ್ದ ಕಿಶೋರ್ ಒಮ್ಮೆಲೆ ಅವಳ ಕಡೆ ತಿರುಗಿ ಅವಳನ್ನೇ ಬೈಯುತ್ತಾ, ಇಲ್ಲಿ ಎಲ್ಲ ಗಂಡಸರು ಮಾತನಾಡುತ್ತಿದ್ದಾರೆ ತಾನೆ, ಮಧ್ಯದಲ್ಲಿ ಹೆಂಗಸರು ಬಂದು ಮಾತನಾಡುವಂತ ಹಕ್ಕಿಲ್ಲ ಎಂದು ಹೇಳುತ್ತಾ ಅವಳನ್ನು ಗದರಿಸಿ ಒಳಗೆ ಕಳುಹಿಸಿದ್ದ. ಹಾಗೂ ಕಿಶೋರ್ ಈ ಸಂಬಂಧವನ್ನು ತನ್ನ ಕಡೆಯಿಂದ ಸಂಪೂರ್ಣವಾಗಿ ಅದೂ ಅಲ್ಲದೆ ಇದೇ ಶನಿವಾರ ಬಂದು ನಿಮ್ಮ ವಧುವನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಎಂದು ಕೂಡ ಹೇಳಿದ್ದ. ಆಗ ಸಿಮ್ರನ್ ಅಳುತ್ತಾ ತನ್ನ ತಲೆಗೆ ಕೈ ಹೊತ್ತು ಕುಳಿತುಕೊಂಡಿದ್ದಳು. ಒಂದು ವೇಳೆ ಅವಳ ಸ್ಥಳದಲ್ಲಿ ಬೇರೆ ಯಾವ ಹುಡುಗಿ ಇದ್ರೂ ಕೂಡ ಖಂಡಿತವಾಗ್ಲೂ ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನು ಮದುವೆಯಾಗುವ ಸಂತೋಷದಲ್ಲಿ ತನ್ನನ್ನು ತಾನು ಕಳೆದುಕೊಂಡೇ ಬಿಡುತ್ತಿದ್ದಳು. ಆದರೆ ಸಿಮ್ರನ್ಗೆ ಕಾರ್ತಿಕ್ನ ಮಾತುಗಳನ್ನು ಅರಗಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಮರುದಿನ ಅವಳು ಬೆಳಗ್ಗೆ ಫೋನ್ ಮಾಡಿ ಕಾರ್ತಿಕ್ ಅನ್ನು ಭೇಟಿಯಾಗಲು ಹೋಗಿದ್ದಳು. ಅವಳು ತನ್ನ ಕೋಪದ ಹೆಜ್ಜೆಗಳನ್ನು ಇಡುತ್ತಾ ಆಫೀಸ್ನ ಬಾಗಿಲು ತೆರೆದು ಅವನ ಮುಂದೆ ಹೋಗಿ ಕೋಪದಿಂದ, ನೀವೇನ್ ಮಾಡಬೇಕು ಅಂತ ಅಂದುಕೊಂಡಿದ್ದೀರಿ ಎಂದು ಕೇಳಿದಳು.
ಆಗ ಅವನು ತುಂಬಾ ತಾಳ್ಮೆಯಿಂದ ಮೃದುವಾಗಿ, ನಾನು ನಿನ್ನನ್ನು ಗೌರವದಿಂದ ತನ್ನವಳನ್ನಾಗಿಸಬೇಕೆಂದಿದ್ದೇನೆ ಎಂದ. ಆಗ ಅವಳು, ನೀವು ಸುಳ್ಳು ಹೇಳಬೇಡಿ, ನಿಜ ಹೇಳಿ, ಯಾಕಂದ್ರೆ ನಾನು ನಿಮ್ಮ ಕೈಗೊಂಬೆಯಾಗಲು ಇಷ್ಟಪಡೋದಿಲ್ಲ. ಅಲ್ಲದೆ ಹಣ ಕೊಟ್ಟು ನನ್ನನ್ನು ಖರೀದಿಸಲು ನಾನೇನು ಮಾರುವ ವಸ್ತುವಲ್ಲ. ನನ್ನ ಮಲತಂದೆಯನ್ನು ನಿಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದೀರಿ, ಆದರೆ ನನ್ನನ್ನು ಆ ರೀತಿ ಮಾಡಲು ಖಂಡಿತ ಸಾಧ್ಯವಿಲ್ಲ ಎಂದಳು. ಆಗ ಕಾರ್ತಿಕ್ ಆಳವಾದ ಉಸಿರನ್ನು ತೆಗೆದುಕೊಂಡು ಅವಳ ಹತ್ತಿರ ಬರುತ್ತಾ, ನಾನು ನಿನ್ನ ಜೊತೆ ಕಾಂಟ್ರಾಕ್ಟ್ ಮೇಲೆ ಮದುವೆಯಾಗಬೇಕೆಂದಿದ್ದೇನೆ. ನನಗೆ ಈ ಹುಡುಗಿಯರೆಲ್ಲ ಕೇವಲ ಆಟದ ವಸ್ತುಗಳು ಅಷ್ಟೇ, ಅದಕ್ಕಿಂತ ಮೇಲೆ ಏನೂ ಅಲ್ಲ. ನನ್ನ ಅಜ್ಜಿಯ ಇಚ್ಛೆಯಂತೆ ನಾನು ಮದುವೆಯಾಗಲು ಹೊರಟಿದ್ದೇನೆ. ನನಗೆ ಒಬ್ಳು ಕಾಂಟ್ರಾಕ್ಟ್ ಹೆಂಡತಿ ಬೇಕು. ನನ್ನ ಅಜ್ಜಿಯ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಳ್ಳುವಳಾಗಿರಬೇಕು. ಅವರ ಒಂಟಿತನವನ್ನು ಹೋಗಲಾಡಿಸುವಂತ ಹುಡುಗಿಯಾಗಬೇಕು. ನನಗೆ ನಿನ್ಗಿಂತ ಒಳ್ಳೆ ಹುಡುಗಿ ಎಲ್ಲೂ ಸಿಗಲಿಲ್ಲ. ನೀನು ನನ್ನೊಂದಿಗೆ ಹಾಗೆ ಬರಲು ಇಚ್ಛೆ ಪಡದಿದ್ರೆ ಮದುವೆಯಾಗಿ ನನ್ನ ಮನೆಗೆ ಬರಬಹುದು ಅಂತ ಹೇಳಿದ. ಹಣದ ಅವಶ್ಯಕತೆ ಅವಳಿಗೂ ಇತ್ತು. ಅಲ್ಲದೆ ಅವಳ ಅಮ್ಮನಿಗೆ ಉತ್ತಮವಾದ ಚಿಕಿತ್ಸೆಯನ್ನು ಅವಳು ಕೊಡಬೇಕಾಗಿತ್ತು. ಹಾಗೂ ತನ್ನ ತಂದೆಯ ಕೊಂಕು ಮಾತುಗಳಿಂದ ತನ್ನ ತಾಯಿಯನ್ನು ದೂರ ಇರಿಸಬೇಕಾಗಿತ್ತು. ಅವಳು ಆಳವಾದ ನಿಟ್ಟುಸಿರನ್ನು ಬಿಡುತ್ತಾ, ಸರಿ, ಆದ್ರೆ ನಾನು ನಿಮ್ಮನ್ನು ಮದುವೆ ಆಗ್ಬೇಕಾದ್ರೆ ನನ್ನದು ಒಂದು ಷರತ್ತಿದೆ. ನೀವು ನನ್ನ ಹತ್ತಿರ ಬರಬಾರ್ದು ಎಂದು ಅವಳು ಹೇಳಿದಳು. ಅವಳ ಮಾತನ್ನು ಕೇಳಿ ಕಾರ್ತಿಕ್, ಏನದರ ಅರ್ಥ? ನೀನೇನ್ ಹೇಳ್ಬೇಕಂದಿದ್ಯಾ ಅಂತ ಕೇಳಿದ. ಆಗ ಅವಳು, ನಾನು ಕೇವಲ ಕಾಂಟ್ರಾಕ್ಟ್ ಮೇಲೆ ಪತ್ನಿ ಆಗ್ತಿದ್ದೇನೆ. ಹಾಗಾಗಿ ನಿಮ್ಮ ನಡುವೆ ಯಾವುದೇ ರೀತಿಯ ಗಂಡ ಹೆಂಡತಿಯ ಸಂಬಂಧ ಇರಬಾರ್ದು. ಅನವಶ್ಯಕವಾಗಿ ನನ್ನನ್ನು ಮುಟ್ಟುವ ಪ್ರಯತ್ನ ಕೂಡ ಮಾಡಬಾರ್ದು. ನಾನು ನಿಮ್ಮ ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ. ಕೇವಲ ನಿಮ್ಮ ಅಜ್ಜಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಷ್ಟೇ ಎಂದಳು. ಅವಳ ಮಾತುಗಳನ್ನು ಕೇಳಿದ ಕಾರ್ತಿಕ್ ಮನಸ್ಸಲ್ಲೇ ನಗುತ್ತಾ, ಒಂದು ಸಾರಿ ನೀನು ನನ್ನ ಬೆಡ್ರೂಮ್ವರೆಗೂ ಬಾ, ಮತ್ತೆ ನಾನು ನೋಡಿಕೊಳ್ಳುತ್ತೇನೆ ಹೇಗೆ ಹೊರಗೆ ಹೋಗ್ತೀಯಂತ. ನನ್ನ ಹೃದಯವು ತುಂಬದೆ ನಿನ್ನನ್ನು ನಾನು ಹೋಗಲು ಬಿಡೋದಿಲ್ಲ ಅಂತ ಹೇಳಿಕೊಂಡು ಮನಸ್ಸಲ್ಲೇ ನಗುತ್ತಿದ್ದ. ಆಮೇಲೆ ಬಾಯಿ ತೆರೆದು, ಹಾ, ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ. ಇದು ಕೇವಲ ಕಾಂಟ್ರಾಕ್ಟ್ ಮದುವೆ ಅಷ್ಟೇ. ನಿನ್ನ ಎಲ್ಲಾ ಮಾತುಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಎಂದ. ಸಿಮ್ರನ್ ಅಲ್ಲೇ ನಿಂತು ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಅವಳು ಆ ಸಂಬಂಧವನ್ನು ನಿರಾಕರಿಸಲು ಅಲ್ಲಿಗೆ ಬಂದಿದ್ದಳು. ಆದರೆ ತನ್ನ ಎದುರು ತನ್ನ ಅಮ್ಮನ ಅನಾರೋಗ್ಯದ ಆ ಮುಖವು ಸುತ್ತಿದಾಗ ಅಸಹಾಯಕತೆಯ ಬಲೆಗೆ ಸಿಕ್ಕಿ ಮದುವೆಯ ಒಪ್ಪಂದವನ್ನು ರಾಜಿ ಮಾಡಿಕೊಂಡು ಆಫೀಸ್ನಿಂದ ಹೊರಗೆ ಬಂದಿದ್ದಳು. ಒಂದು ವೇಳೆ ಅವಳ ಅಮ್ಮನ ಚಿಕಿತ್ಸೆ ಸರಾಗವಾಗಿ ನಡೆಯುವುದಾದ್ರೆ ಈ ಒಂದು ಒಪ್ಪಂದವು ಕೆಟ್ಟದಾಗಿರಲಿಲ್ಲ. ಈ ಶನಿವಾರ ಅವರ ಮದುವೆಯಾಗಿತ್ತು. ಅವನ ಅಜ್ಜಿ ತುಂಬಾ ಸಂತೋಷದಲ್ಲಿದ್ದರು. ಕೆಲವೊಂದು ಜನರ ಸಮ್ಮುಖದಲ್ಲಿ ಅವರ ಮದುವೆಯು ಸರಳವಾಗಿ ಸುಸೂತ್ರವಾಗಿಯೂ ನಡೆದಿತ್ತು. ಅವಳ ಮಲತಂದೆ ಎಲ್ಲರಿಗಿಂತಲೂ ಹೆಚ್ಚಾದ ಸಂತೋಷವನ್ನು ಅನುಭವಿಸುತ್ತಿದ್ದ. ಯಾಕಂದ್ರೆ ಅವರಿಗೆ ಕಾರ್ತಿಕ್ ಹಣದ ಆಮಿಷವನ್ನು ಒಡ್ಡಿದ್ದ. ಅವಳು ತನ್ನ ಅಮ್ಮನನ್ನು ಅಪ್ಪಿಕೊಂಡು ಜೋರಾಗಿ ಅಳುತ್ತಿದ್ದಳು. ಅವಳ ಅಮ್ಮ ಅವಳಿಗೆ ಸಾಕಷ್ಟು ಆಶೀರ್ವಾದಗಳನ್ನು ನೀಡಿ ಅಲ್ಲಿಂದ ಅವಳನ್ನು ವಿದಾಯ ಮಾಡಿದ್ದರು. ಹಾಗೂ ಅವರಿಗೆ ಅದರಿಂದ ನೆಮ್ಮದಿಯ ಅನುಭವವಾಗಿತ್ತು. ಯಾಕಂದ್ರೆ ಅವರಿಗೆ ಅವಳ ಕಾಂಟ್ರಾಕ್ಟ್ ಮದುವೆಯ ಬಗ್ಗೆ ಯಾವ ಒಂದು ಮಾಹಿತಿಯೂ ಗೊತ್ತಿರಲಿಲ್ಲ. ಅವಳು ಮದುವೆಯಾಗಿ ಕಾರ್ತಿಕ್ನ ಜೊತೆ ಅವನ ಮನೆಗೆ ಪ್ರವೇಶಿಸಿದಾಗ ಆ ಮನೆಯನ್ನು ನೋಡಿ ಅವಳು ಆಶ್ಚರ್ಯಗೊಂಡಿದ್ದಳು. ಆಗ ವೀಲ್ಚೇರ್ನಲ್ಲಿ ಕುಳಿತಿದ್ದ ಅವನ ಅಜ್ಜಿ ಅವಳನ್ನು ಅಪ್ಪಿಕೊಂಡು, ಮಗಳೇ, ಇನ್ನು ನೀನು ಈ ಮನೆಗೆ ಬಂದಿಯಲ್ವಾ? ನೋಡ್ತಿರು, ಈ ಮನೆ ಇವತ್ತಿನಿಂದ ಸಂತೋಷದಿಂದ ತುಂಬಿರುತ್ತದೆ. ನೀವಿಬ್ರು ಯಾವಾಗಲೂ ಸಂತೋಷದಿಂದ ಇರಬೇಕೆಂಬುದೇ ನನ್ನ ಪ್ರಾರ್ಥನೆ. ಇನ್ನು ಆದಷ್ಟು ಬೇಗ ನನ್ನ ಮಡಿಲಿಗೆ ಒಂದು ಮಗುವನ್ನು ಕೊಟ್ಟು ಬಿಡಿ ಅಂತ ಹೇಳಿದರು. ಆಗ ಅವಳು ಸ್ವಲ್ಪ ಕಸಿವಿಸಿಕೊಂಡು ತನ್ನ ಕೋಣೆಗೆ ಹೋಗುವ ಬದಲು ಅವರ ಜೊತೆ ಅಲ್ಲೇ ಕುಳಿತುಕೊಂಡಳು. ಅಜ್ಜಿ ಆಗಾಗ ಅವಳ ಕ್ಷೇಮವನ್ನು ವಿಚಾರಿಸಿದ್ದರು. ನನ್ನ ಕಾರ್ತಿ ತುಂಬಾ ಸುಂದರವಾದ ಹುಡುಗಿಯನ್ನೇ ಹುಡುಕಿದ್ದಾನೆ. ನಾನವನಿಗೆ ಹುಡುಗಿ ಹುಡುಕಲು ಹೋಗಿದ್ರೂ ಕೂಡ ಇಷ್ಟೊಂದು ಅಂದವಾದ ಮುಗ್ಧವಾದ ಹುಡುಗಿಯನ್ನು ಹುಡುಕಲು ನನ್ನಿಂದ ಸಾಧ್ಯವಿರುತ್ತಿರಲಿಲ್ಲ ಎಂದು ಹೇಳುತ್ತಾ ಅಜ್ಜಿ ಅವಳೊಂದಿಗೆ ತುಂಬಾ ಹೊತ್ತಿನವರೆಗೂ ಮಾತನಾಡುತ್ತಲೇ ಇದ್ದರು. ಅಜ್ಜಿಯ ವರ್ತನೆಯು ಅವಳೊಂದಿಗೆ ತುಂಬಾ ಚೆನ್ನಾಗಿತ್ತು. ಈ ರೀತಿ ಅವಳು ಆ ಅಜ್ಜಿಯ ಪ್ರೀತಿಯಲ್ಲಿ ತನ್ನ ಅಮ್ಮನನ್ನು ಹುಡುಕಲು ಪ್ರಯತ್ನ ಪಟ್ಟಳು. ರಾತ್ರಿ 11 ಗಂಟೆ ಕಳೆದಾಗ, ಅಜ್ಜಿ, ಮಗಳೇ, ನೀನು ನಿನ್ನ ಕೋಣೆಗೆ ಹೋಗು. ಕಾರ್ತಿಕ್ ನಿನಗಾಗಿ ಕಾಯುತ್ತಿರಬಹುದು. ನನ್ನ ಕಾರ್ತಿಕ್ ತುಂಬಾ ಒಳ್ಳೆ ಹುಡುಗ. ನಿನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನೀನು ಅವನೊಂದಿಗೆ ನಿನ್ನ ಜೀವನದ ಹೊಸ ಪ್ರಾರಂಭವನ್ನು ಮಾಡು ಎಂದು ಹೇಳುತ್ತಾ ಅಜ್ಜಿ ಅವಳೊಂದಿಗೆ ತನ್ನ ಹೃದಯದ ಮಾತುಗಳನ್ನು ಹೇಳುತ್ತಿದ್ದರು. ಅವಳು ಅಲ್ಲಿ ಇನ್ನೂ ಹೆಚ್ಚು ಹೊತ್ತು ನಿಲ್ಲಲಾರದೆ ಅಸಹಾಯಕತೆಯಿಂದ ಕಾರ್ತಿಕ್ನ ಕೋಣೆ ಕಡೆ ತನ್ನ ಹೆಜ್ಜೆಯನ್ನು ಹಾಕಿದಳು. ಆದರೂ ಅವಳ ಹೃದಯದಲ್ಲಿ ಒಂದು ವಿಚಿತ್ರವಾದ ಹೆದರಿಕೆಯು ಪ್ರಾರಂಭವಾಗಿತ್ತು. ಅವಳು ತಾನು ಕೋಣೆಗೆ ಹೋಗುವ ಬದಲು ಇಲ್ಲೇ ಎಲ್ಲಾದರೂ ಮಲಗೋಣ ಎಂದು ಯೋಚಿಸತೊಡಗಿದಳು. ಇಷ್ಟು ದೊಡ್ಡ ಮನೆ, ತುಂಬಾ ಕೋಣೆಗಳು ಕೂಡ ಇವೆ. ಒಂದು ವೇಳೆ ನಾನು ಸರ್ನ ಕೋಣೆಗೆ ಹೋದರೆ ಅವರು ನನ್ನೊಂದಿಗೆ ಏನೇನೆಲ್ಲ ಮಾತನಾಡಬಹುದು. ಅಲ್ಲದೆ ಅವರೊಂದಿಗೆ ಆ ಮುಚ್ಚಿದ ಕೋಣೆಯಲ್ಲಿರಲು ಅವಳು ಬಯಸಲಿಲ್ಲ. ಹಾಗಾಗಿ ಅವಳು ಅದೆಲ್ಲವನ್ನು ಯೋಚಿಸುತ್ತಾ ಆ ಮನೆಯಲ್ಲಿರುವಂತಹ ಎಲ್ಲಾ ಕೋಣೆಗಳನ್ನು ತೆರೆಯಲು ಪ್ರಯತ್ನಿಸಿದಳು. ಆದರೆ ಎಲ್ಲಾ ಕೋಣೆಗಳು ಕೂಡ ಲಾಕ್ ಆಗಿದ್ದವು. ಕೊನೆಗೆ ಅವಳು ಹಾಲಲ್ಲಿಟ್ಟಂತಹ ಸೋಫಾದ ಮೇಲೆ ಮಲಗಲು ಯೋಚಿಸಿದಳು. ಅವಳು ಇನ್ನೇನು ಸೋಫಾದಲ್ಲಿ ಮಲಗಿ ಸ್ವಲ್ಪ ಹೊತ್ತಾಗಿತ್ತಷ್ಟೇ. ಆಗ ಅವಳ ಎದುರು ಯಾರೂ ಇರುವಂತವಳಿಗೆ ಅನುಭವವಾಗಿತ್ತು. ತಕ್ಷಣ ಯಾರದೋ ಬಿಸಿ ಉಸಿರು ತನ್ನ ಮುಖದ ಮೇಲೆ ಹರಿದಾಡುತ್ತಿದ್ದಂತೆಯೇ ಅವಳು ಅಲ್ಲಿಂದ ಒಮ್ಮೆಲೆ ದಡಬಡಾಯಿಸಿ ಎದ್ದು ಅಲ್ಲೇ ಹೆದರಿಕೊಂಡು ಕುಳಿತಳು. ತನ್ನ ಎದುರು ಕಾರ್ತಿಕ್ ಇರುವುದನ್ನು ನೋಡಿ ಅವಳ ಉಸಿರು ಒಮ್ಮೆಗೆ ನಿಂತ ಹಾಗೆ ಅನ್ನಿಸ್ತು.
ಯಾಕಂದ್ರೆ ಅವನು ಶರ್ಟ್ ಅನ್ನು ಹಾಕದೆ ಕೇವಲ ಕಪ್ಪು ಬಣ್ಣದ ಪ್ಯಾಂಟನ್ನು ಹಾಕಿ ಅವಳ ಎದುರು ನಿಂತು ಹಣೆಯಲ್ಲಿ ಬಲ ತಂದುಕೊಂಡು, ಇಲ್ಲಿ ಯಾಕೆ ಮಲಗಿದ್ದಿ? ಅಜ್ಜಿಯನ್ನು ಭೇಟಿಯಾದ ಮೇಲೆ ನನ್ನ ಕೋಣೆಗೆ ಬರ್ತಿ ಅಂತ ಹೇಳಿದಿ ತಾನೆ ಎಂದ. ಆಗ ಅವಳು ಸ್ವಲ್ಪ ಹೆದರಿಕೊಂಡು, ಇಲ್ಲ, ನಿಮ್ಮ ಕೋಣೆಯಲ್ಲಿ ನಿಮ್ಮ ಜೊತೆ ನಾನು ಇರೋದಿಲ್ಲ ಎಂದಳು. ಆಗ ಕಾರ್ತಿಕ್, ನೀನು ಕಾಂಟ್ರಾಕ್ಟ್ ಅಲ್ಲಿ ಆ ರೀತಿ ಎಲ್ಲೂ ಏನು ಬರೆದಿಲ್ಲ ತಾನೆ ಎಂದು ಹೇಳುತ್ತಾ ಅವನು ಅವಳ ಕೈ ಹಿಡಿದುಕೊಂಡು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿದ್ದ. ಆ ಕೋಣೆಗೆ ಪ್ರವೇಶಿಸುತ್ತಿದ್ದಂತೆ ಅವಳು ಆ ಕೋಣೆಯನ್ನು ನೋಡಿ ತನ್ನ ಉಸಿರನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದ್ದಳು. ಆಗ ಕಾರ್ತಿಕ್ ಅವಳ ಹತ್ತಿರ ಬಂದು ನಿಂತು ತನ್ನ ಕೈಯನ್ನು ಅವಳ ಮುಖದ ಕಡೆಗೆ ಕೊಂಡು ಹೋಗುತ್ತಾ, ನೀನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀಯ ಅಂತ ಹೇಳಿದ. ಆಗ ಅವಳು ಅವನಿಂದ ಒಮ್ಮೆಲೆ ದೂರವಾಗಿ, ಸರ್, ಏನ್ ಹೇಳ್ತಿದ್ದೀರಿ? ನಮ್ಮ ನಡುವೆ ಯಾವ ಸಂಬಂಧವೂ ಇರುವುದಿಲ್ಲ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ತಾನೆ ಎಂದು ತಡವರಿಸುತ್ತಲೇ ಹೇಳಿದಳು. ಆಗ ಕಾರ್ತಿಕ್ ನಗುತ್ತಾ, ನೀನು ನನ್ನ ಪತ್ನಿ, ಇವತ್ತು ನಮ್ಮ ಫಸ್ಟ್ ನೈಟ್, ಹಾಗಾಗಿ ನನಗೆ ನಿನ್ನ ಜೊತೆ ಸ್ವಲ್ಪ ಸಮಯ ಕಳೆಯುವಷ್ಟು ಹಕ್ಕು ಇದ್ದೇ ಇದೆ. ಅದರಿಂದ ನನ್ನ ಮನಸ್ಸಿಗೂ ನೆಮ್ಮದಿಯಾಗುತ್ತದೆ ಎಂದು ಹೇಳುತ್ತಾ ಅವನು ಅವಳ ಹತ್ತಿರ ಹೋಗುತ್ತಲೇ ಇದ್ದ. ಎಲ್ಲಿ 29-30 ವರ್ಷದ ಕಟ್ಟುಮಸ್ತಾದ ಪರ್ಸನಾಲಿಟಿ ಇರುವ ಗಂಡಸು, ಎಲ್ಲಿ ಆ 19 ವರ್ಷದ ತೆಳ್ಳಗಿನ ಮುಗ್ಧವಾದ ಸೂಕ್ಷ್ಮವಾದ ಹುಡುಗಿ, ಅವನೊಂದಿಗೆ ಅವಳು ಹೋರಾಡಲು ಸಾಧ್ಯವೇ? ಆಗ ಆ ಸಿಮ್ರನ್ ಹೆದರುತ್ತಲೇ, ಸರ್, ನೀವು ಕೊಟ್ಟ ಮಾತಿಗೆ ತಪ್ಪಲು ಸಾಧ್ಯವಿಲ್ಲ ಎಂದು ಹೆದರುತ್ತಲೇ ಹೇಳಿದ್ದಳು. ಆಗ ಕಾರ್ತಿಕ್ ನಗುತ್ತಾ, ಹೌದಾ, ನೀನು ನನ್ನನ್ನು ತಡೆಯುತ್ತೀಯಾ? ಹೇಗೆ? ನಿನ್ನ ಈ ಸೂಕ್ಷ್ಮವಾದ ಕೈಗಳಿಂದಲೂ ಕೂಡ ನನ್ನನ್ನು ನಿನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಲೇ ಅವನು ತನ್ನ ತುಟಿಗಳನ್ನು ಅವಳ ಕುತ್ತಿಗೆಯ ಮೇಲೆ ಇಟ್ಟಿದ್ದ. ತಕ್ಷಣವೇ ಅವಳ ಶರೀರದಲ್ಲಿ ಕರೆಂಟ್ ಪಾಸಾದಂತೆ ಆಗಿತ್ತು. ಆದರೂ ಅವಳು ಅವನಿಂದ ತನ್ನನ್ನು ದೂರ ಮಾಡಿ ಕಣ್ಣಲ್ಲಿ ಕಣ್ಣೀರನ್ನು ತರಿಸುತ್ತಾ, ನೀವು ಈ ರೀತಿ ಮಾಡಿದ್ರೆ ನಾನು ಕಿರುಚಲು ಪ್ರಾರಂಭಿಸ್ತೇನೆ. ಒಂದು ವೇಳೆ ನೀವು ನಿಮ್ಮ ಮಿತಿಯನ್ನು ಮೀರಿದ್ರೆ ನಾನು ಎಲ್ಲಾ ಸತ್ಯವನ್ನು ಹೋಗಿ ಅಜ್ಜಿ ಹತ್ತಿರ ಹೇಳುತ್ತೇನೆ. ನೀವು ನನ್ನನ್ನು ಕಾಂಟ್ರಾಕ್ಟ್ ಮೇಲೆ ಮದುವೆಯಾಗಿದ್ದೀರಿ. ಸ್ವಲ್ಪ ಸಮಯದ ನಂತರ ನನಗೆ ಡಿವೋರ್ಸ್ ಅನ್ನು ಕೂಡ ಕೊಡುತ್ತೀರಿ ಎಂದು ಎಲ್ಲವನ್ನೂ ಹೇಳಿಬಿಡುತ್ತೇನೆ ಎಂದಿದ್ದಳು. ಆಗ ಅವನು ಅವಳ ಮಾತು ಕೇಳಿ ತಕ್ಷಣವೇ ಅವಳಿಂದ ದೂರವಾಗಿ ಕೋಪದಿಂದ ಕೆಂಡಾಮಂಡಲವಾಗಿ ಹೇಳಿದ, ನೀನು ಆ ರೀತಿ ಮಾಡಲು ಸಾಧ್ಯವಿಲ್ಲ. ನನ್ನ ಅಜ್ಜಿಗೆ ಆ ರೀತಿ ಏನಾದರೂ ಹೇಳಲು ಹೋದ್ರೆ ಅದರ ಪರಿಣಾಮ ಖಂಡಿತವಾಗ್ಲೂ ನೆಟ್ಟಗಿರೋದಿಲ್ಲ. ನಾನು ನಿನ್ನ ಜೀವನವನ್ನೇ ಹಾಳು ಮಾಡಿಬಿಡುತ್ತೇನೆ. ಒಂದು ವೇಳೆ ಆ ರೀತಿ ಏನಾದರೂ ಮಾಡಿದ್ರೆ ನಿನ್ನ ಮುಖವನ್ನು ಯಾರೂ ಕೂಡ ಗುರುತು ಹಿಡಿಯಲು ಲಾಯಕ್ಕೆ ಇರಬಾರ್ದು. ಆ ರೀತಿ ಮಾಡುತ್ತೇನೆ. ನಾನು ನಿನ್ನನ್ನು ಇಲ್ಲಿಯವರೆಗೆ ಪ್ರೀತಿಯಿಂದಲೇ ಮಾತನಾಡಿಸ್ತಿದ್ದೇನೆ. ಅದರ ಅರ್ಥ ನೀನು ನನ್ನನ್ನು ಅತ್ಯಂತ ಕೀಳು ಮಟ್ಟಕ್ಕೆ ಇಳಿದವ ಎಂದು ಅರ್ಥ ಮಾಡಿಕೊಳ್ಬೇಡ ಎಂದು ಕೋಪದಿಂದಲೇ ಹೇಳಿದ. ಆಗ ಅವನ ಕೋಪವನ್ನು ನೋಡಿ ಸಿಮ್ರನ್, ನಿಮ್ಮಂತ ಶ್ರೀಮಂತರ ಒಳಗೆ ಇಂತಹ ಕೆಟ್ಟ ಬುದ್ಧಿ ಇರುತ್ತದೆ. ಇನ್ನು ಮುಂದೆ ನೀವು ನನ್ನ ಜೊತೆ ಏನಾದರೂ ಕೆಟ್ಟದು ಮಾಡಲು ಪ್ರಯತ್ನ ಪಟ್ರೆ ನಾನು ನಿಜವಾಗಿಯೂ ಅಜ್ಜಿಗೆ ಎಲ್ಲವನ್ನೂ ಹೇಳಿಬಿಡುತ್ತೇನೆ. ಅದರ ನಂತರ ನೀವು ನನ್ನನ್ನು ಏನು ಬೇಕಾದರೂ ಮಾಡಬಹುದು. ಅದರ ಬಗ್ಗೆ ನನಗೆ ಯಾವ ಚಿಂತೆಯೂ ಇಲ್ಲ ಎಂದಳು. ಅಜ್ಜಿಯ ಹೆಸರನ್ನು ಮುಂದಿಟ್ಟುಕೊಂಡು ಅವಳು ಅವನನ್ನು ತನ್ನಿಂದ ದೂರವೇನೋ ಮಾಡಿದ್ದಳು. ಆದರೆ ತನ್ನೊಳಗಿರುವ ಭಾವನೆಗಳು ಅಲ್ಲೇ ಎಲ್ಲೋ ಅಡಗಿ ಕುಳಿತಿದ್ದವು. ಅವಳು ತನ್ನ ಕಂಬಳಿಯನ್ನು ಎತ್ತಿ ತನ್ನ ತಲೆಯನ್ನು ಕೊಡವಿ ಸೋಫಾದ ಮೇಲೆ ಮಲಗಲು ಹೊರಟಳು. ಸ್ವಲ್ಪ ಸಮಯ ಕಾರ್ತಿಕ್ ಅವಳನ್ನೇ ಕೋಪದಿಂದ ದುರುಗುಟ್ಟಿ ನೋಡುತ್ತಾ ನಂತರ ತಾನೂ ಕೂಡ ಚೇಂಜ್ ಮಾಡಿ ಮಲಗಲು ಹೊರಟ. ಆದರೆ ಆಗಾಗ ಅವನ ಮನಸ್ಸಿನಲ್ಲಿ ಆಗುವಂತ ಕಳವಳಗಳು ಅವನನ್ನು ಮಲಗಲು ಬಿಡುತ್ತಿರಲಿಲ್ಲ. ಸೌಂದರ್ಯದ ಕಣಿಯೇ ಅವನ ಮುಂದೆ ಇತ್ತು. ಅದನ್ನು ಅವನು ಬಯಸಿಯೂ ಕೂಡ ತನ್ನದಾಗಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಹಾಗಾಗಿ ಅವನಿಗೆ ನೆಮ್ಮದಿ ಎಂಬುದು ಇರಲಿಲ್ಲ. ಇಡೀ ರಾತ್ರಿ ನಿದ್ದೆಗೆಟ್ಟು ಅವನು ತನ್ನ ರಾತ್ರಿಯನ್ನು ಕಳೆದಿದ್ದ. ಮರುದಿನ ಬೆಳಗ್ಗೆ ಅವನು ಏಳುವುದಕ್ಕಿಂತ ಮೊದಲೇ ಅವಳು ಅವನ ಕೋಣೆಯಿಂದ ಹೊರಗೆ ಹೋಗಿದ್ದಳು. ಹಾಗೂ ತನ್ನ ಕೈಯಾರೆ ತಿಂಡಿಯನ್ನು ಮಾಡಿ ಅಜ್ಜಿಗೆ ತಿನ್ನಿಸಿ ಅವರಿಗೆ ಔಷಧಿ ನೀಡಿದಳು. ಸಿಮ್ರನ್ನ ಈ ಪ್ರೀತಿಯ ವರ್ತನೆಯನ್ನು ನೋಡಿ ಅಜ್ಜಿಗೆ ತುಂಬಾ ಸಂತೋಷವಾಗಿತ್ತು. ಹಾಗೂ ಅವರು ಆಗಾಗ ಸಿಮ್ರನ್ಗೆ ಮನತುಂಬಿ ಹಾರೈಸುತ್ತಿದ್ದರು. ಈ ರೀತಿಯಾಗಿ ಅವಳು ಅಜ್ಜಿಯೊಂದಿಗೆ ತನ್ನ ಸಮಯವನ್ನು ಹೆಚ್ಚಾಗಿ ಕಳೆಯುತ್ತಿದ್ದರಿಂದ ಅವಳಿಗೂ ಅಜ್ಜಿಗೂ ಉತ್ತಮ ಸ್ನೇಹವು ಬೆಳೆದಿತ್ತು. ಅಜ್ಜಿ ಅವಳನ್ನು ತನ್ನ ಹತ್ತಿರ ಕುಳಿತುಕೊಳ್ಳಿಸಿ ತಮ್ಮ ಕಾಲದ ಹಳೆಯ ಕಥೆಗಳನ್ನೆಲ್ಲ ಅವಳಿಗೆ ಹೇಳುತ್ತಿದ್ದರು. ಅದನ್ನು ಅವಳು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದಳು. ಅಲ್ಲದೆ ಅಜ್ಜಿಯಲ್ಲೂ ಮನೆಯಲ್ಲೂ ಒಂದು ಹೊಸ ಹೊಳಪು ಮೂಡಿದ್ದರಿಂದ ಇದನ್ನು ನೋಡಿ ಕಾರ್ತಿಕ್ನಿಗೂ ತುಂಬಾ ಸಂತೋಷವಾಗಿತ್ತು. ಹಾಗೂ ಇದಕ್ಕೆ ಕಾರಣ ಆ ಹುಡುಗಿ ಎಂಬುದು ಕೂಡ ಅವನಿಗೆ ಗೊತ್ತಿತ್ತು. ಹಾಗೆ ಅವಳ ಕೈಯಲ್ಲಿ ಒಂದು ಹೊಸ ರೀತಿಯ ರುಚಿಯೂ ಇತ್ತು. ಒಂದು ದಿನ ಸಂಜೆ ಕಿಶೋರ್ ಹಾಗೂ ಅವಳ ಅಮ್ಮ ಕೌಶಲ್ಯರವರು ಸಿಮ್ರನ್ ಅನ್ನು ಭೇಟಿಯಾಗಲು ಆ ಮನೆಗೆ ಬಂದಿದ್ದರು. ಅಷ್ಟು ದೊಡ್ಡ ಮನೆಯನ್ನು ನೋಡಿ ಕಿಶೋರ್ ಆಶ್ಚರ್ಯಗೊಂಡಿದ್ದ. ಅವಳ ಅಮ್ಮ ಅಜ್ಜಿಯೊಂದಿಗೆ ಮಾತನಾಡುತ್ತಿದ್ದರು. ಆಗ ಕಿಶೋರ್ ಸಿಮ್ರನ್ ಅನ್ನು ಒಂದು ಕಡೆಗೆ ಕರೆದುಕೊಂಡು ಹೋಗಿ, ಇಷ್ಟು ದೊಡ್ಡ ಮನೆಯಲ್ಲಿದ್ದುಕೊಂಡು ನೀನು ಒಬ್ಳೆ ರಾಜ್ಯಭಾರ ಮಾಡ್ತಿದ್ದಿ. ನಿನ್ನ ಅಪ್ಪ ಅಮ್ಮನನ್ನು ಸಹ ಕರೆದುಕೊಂಡು ಬಂದು ಇಲ್ಲಿ ನಿನ್ನೊಟ್ಟಿಗೆ ಇಟ್ಟುಕೊಳ್ಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ನಿನ್ನ ಗಂಡನಿಗೆ ಹೇಳಿ ನಮಗೂ ಇಲ್ಲೇ ಇರಲು ವ್ಯವಸ್ಥೆ ಮಾಡು. ನಿನ್ನ ಇಷ್ಟು ದೊಡ್ಡ ಮನೆಯನ್ನು ನೋಡಿದ ಮೇಲೆ ನಮಗೆ ನಮ್ಮ ಆ ಸಪೂರವಾದ ಬೀದಿಯಲ್ಲಿರುವ ಆ ಹರಕಲಾದ ಮನೆಯೂ ಕೂಡ ಈಗ ಕೆಟ್ಟದಾಗಿ ಕಾಣುತ್ತಿದೆ ಎಂದ. ಅವನ ಮಾತನ್ನು ಕೇಳಿಸಿಕೊಂಡ ಸಿಮ್ರನ್ ಆಶ್ಚರ್ಯದಿಂದ ತನ್ನ ಕಣ್ಣುಗಳನ್ನು ಅಗಲ ಮಾಡುತ್ತಾ, ಇದೇನು ಹೇಳ್ತಿದ್ದೀರಿ ಅಪ್ಪ? ಇದು ನನ್ನ ಅತ್ತೆ ಮನೆ. ನಾನು ಆ ರೀತಿ ಮಾಡಿದ್ರೆ ನನಗೆ ಏನು ಅಂತ ಮರ್ಯಾದೆ ಇರುತ್ತದೆ ಇಲ್ಲಿ? ನಿಮಗೆ ಬೇಕಾದಂಥ ಹಣವು ಸಿಗುತ್ತಿದೆ. ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡಲು ಸಾಧ್ಯವಿಲ್ಲ ಎಂದಳು. ಆಗ ಅವನು ಅವಳ ರೆಟ್ಟೆಯನ್ನು ಹಿಡಿದುಕೊಂಡು, ಹೆಚ್ಚು ನಾಲಿಗೆಯನ್ನು ಹರಿಬಿಡಬೇಡ. ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಂಟಿಯಾಗಿದ್ದುಕೊಂಡು ರಾಜ್ಯಭಾರ ಮಾಡ್ತಿದ್ದಿ.
ನಾವು ಅಲ್ಲಿ ಕುಳಿತುಕೊಂಡು ನೀವು ಕೊಡುವಂಥ ಹಣದಿಂದ ತರಕಾರಿ ಪಲ್ಯಗಳನ್ನು ಮಾತ್ರ ತಿನ್ನುತ್ತಿದ್ದೇವೆ. ನನಗೆ ಹಣದ ಅವಶ್ಯಕತೆ ಇದೆ. ನಿನ್ನ ಪತಿಯಲ್ಲಿ ಹೇಳಿ ನನಗೆ 5 ಲಕ್ಷ ಹಣವನ್ನು ನೀಡಲು ಹೇಳು. ಇಲ್ಲದಿದ್ದರೆ ನಿನ್ನ ಅಮ್ಮನ ಜೊತೆ ನಾನು ಏನೆಲ್ಲ ಮಾಡುವೆ ಅಂತ ನೀನು ಊಹಿಸಲು ಕೂಡ ಸಾಧ್ಯವಿಲ್ಲ. ಅಲ್ಲದೆ ಅವಳು ನನ್ನೊಂದಿಗೆ ಒಬ್ಬಂಟಿಯಾಗಿದ್ದಾಳೆ. ಹಾಗಾಗಿ ಪ್ರತಿ ಕ್ಷಣವೂ ಅವಳು ನರಳುವಂತೆ ಮಾಡುತ್ತೇನೆ. ಅದನ್ನು ನೋಡಿ ನೀನಿಲ್ಲಿ ನರಳಬೇಕು ಎಂದು ಹೇಳಿದ. ತನ್ನ ತಂದೆಯ ಇಂತಹ ಮಾತುಗಳನ್ನು ಕೇಳಿ ಅವಳ ಕಣ್ಣಲ್ಲಿ ಕಣ್ಣೀರು ಬಂದಿತ್ತು. ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು, ನಾನು ನೀವು ಹೇಳಿದ ಹಾಗೆ ನನ್ನ ಪತಿಯಲ್ಲಿ 1 ರೂಪಾಯಿಯನ್ನು ಕೇಳೋದಿಲ್ಲ. ಆ ರೀತಿ ಮಾಡಿ ನನ್ನ ಗಂಡನ ನೋಟದಿಂದ ನಾನು ಕೆಳಗೆ ಬೀಳಲು ಬಯಸೋದಿಲ್ಲ. ಮೊದಲೇ ತಿಂಗಳು ನೀವು ಅವರಿಂದ ಹಣವನ್ನು ತೆಗೆದುಕೊಳ್ಳೋದ್ರಿಂದ ನನಗೆ ಮುಜುಗರವಿದೆ. ಅದಕ್ಕೋಸ್ಕರ ನೀವೇ ಅವರೊಂದಿಗೆ ಮಾತನಾಡಿ. ಆದರೆ ನಾನಿದರಲ್ಲಿ ಒಳಪಡೋದಿಲ್ಲ ಎಂದಳು. ಆಗ ಕಿಶೋರ್ ಅವಳ ರೆಟ್ಟೆಯನ್ನು ಹಿಡಿದು ಪುನಃ ಅವಳೊಂದಿಗೆ ಬಲವಂತ ಮಾಡುವುದನ್ನು ಕಾರ್ತಿಕ್ ನೋಡಿದ್ದ. ಆಗ ಕಾರ್ತಿಕ್ ಕೋಪಗೊಂಡು ಅವನ ಹತ್ತಿರ ಬಂದು, ಅಂಕಲ್, ಎಲ್ಲವೂ ಕ್ಷೇಮವಿದೆ ತಾನೆ? ನೀವು ನನ್ನ ಪತ್ನಿಯೊಂದಿಗೆ ಯಾಕೆ ಅಸಭ್ಯವಾಗಿ ವರ್ತಿಸ್ತಿದ್ದೀರಾ ಅಂತ ಕೇಳಿದ್ದ. ಆಗ ಕಿಶೋರ್ ಸ್ವಲ್ಪ ಹೆದರಿಕೆಯಿಂದಲೇ, ಏನಿಲ್ಲ ಮಗ, ನಾನಿವಳೊಂದಿಗೆ ಏನೋ ಸ್ವಲ್ಪ ಮಾತನಾಡ್ತಿದ್ದೆ. ಅವಳು ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದಾಳೆ ಇಲ್ಲವೇ ಅಂತ ಕೇಳುತ್ತಿದ್ದೆ ಎಂದ. ಆಗ ಸಿಮ್ರನ್ ತಕ್ಷಣ ತನ್ನ ರೆಟ್ಟೆಯನ್ನು ಸವರುತ್ತಾ ಕಾರ್ತಿಕ್ನ ಹಿಂದೆ ಹೋಗಿ ನಿಂತಿದ್ದಳು. ಆಗ ಅವಳ ಮಲತಂದೆ, ಏನಿಲ್ಲ ಮಗ, ನಾವು ತುಂಬಾ ಬಡವರು ಅಂತ ನಿನಗೆ ಗೊತ್ತಿರುವ ವಿಚಾರ ತಾನೆ. ಇವಳ ತಾಯಿಯ ಚಿಕಿತ್ಸೆಗೆ ತುಂಬಾ ಹಣ ಖರ್ಚಾಗುತ್ತದೆ. ಆದಷ್ಟು ಬೇಗ ಆಪರೇಷನ್ ಮಾಡದಿದ್ರೆ ಅವಳ ಜೀವಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೋಸ್ಕರ ನಿನಗೆ ಸಾಧ್ಯವಾದರೆ ನನಗೆ ಒಂದು 5 ಲಕ್ಷ ನೀಡು ಎಂದಾಗ ಸಿಮ್ರನ್ಗೆ ನಿಂತ ನೆಲವೇ ಕುಸಿದ ಹಾಗೆ ಆಗಿತ್ತು. ಅವಳು ತನ್ನ ಮುಖವನ್ನು ತಿರುಗಿಸಿ ಅಲ್ಲಿಂದ ಹೋಗಲು ಮುಂದಾದಾಗ ಅದೇ ಕ್ಷಣ ಕಾರ್ತಿಕ್, ಇದರಲ್ಲಿ ಚಿಂತೆ ಮಾಡುವ ಅಗತ್ಯ ಏನಿದೆ? ನೀವು ನನಗೆ ಹೇಳಿ, ನಾನೇ ಆಸ್ಪತ್ರೆಯವರೊಂದಿಗೆ ಮಾತನಾಡಿ ಆಂಟಿಯ ಚಿಕಿತ್ಸೆಯ ವೆಚ್ಚವನ್ನು ಫ್ರೀಯಲ್ಲಿ ಮಾಡಿಸ್ತೇನೆ. ಅದೂ ಅಲ್ಲದೆ ತುಂಬಾ ಮಂದಿ ಬಡವರ ಚಿಕಿತ್ಸೆಯನ್ನು ನಾನು ಮಾಡಿಸ್ತಿದ್ದೇನೆ. ಅದೇ ರೀತಿ ಆಂಟಿ ಆಪರೇಷನ್ ಕೂಡ ಆಗುತ್ತದೆ. ಆಂಟಿ ಆಪರೇಷನ್ ಯಾವ ಆಸ್ಪತ್ರೆಯಲ್ಲಿ ನಡೆಯಬೇಕೆಂದು ನೀವು ಬಯಸ್ತಿದ್ದೀರಿ, ಅದೇ ಆಸ್ಪತ್ರೆಯಲ್ಲಿ ಆಂಟಿಯನ್ನು ಅಡ್ಮಿಟ್ ಮಾಡುವ. ನೀವು ಅದರ ಬಗ್ಗೆ ಚಿಂತಿಸಬೇಡಿ ಎಂದಾಗ ಅವನ ಮಾತನ್ನು ಕೇಳಿ ಕಿಶೋರ್ಗೆ ಗೊಂದಲಕ್ಕೊಳಗಾಗಿದ್ದ. ತನ್ನ ತಂದೆಯ ದುರಾಸೆಯನ್ನು ನೋಡಿ ಸಿಮ್ರನ್ ಅಲ್ಲಿಂದ ಹೊರಟು ಹೋಗಿ ಅಸಹಾಯಕತೆಯಿಂದ ಅಳುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಅವಳ ತಂದೆ ತಾಯಿ ಅಲ್ಲಿಂದ ಹೊರಟು ಹೋಗಿದ್ದರು. ಹೋಗುವುದಕ್ಕಿಂತ ಮುಂಚೆ ಕಾರ್ತಿಕ್ ಸ್ವಲ್ಪ ಮೊತ್ತವನ್ನು ಸಿಮ್ರನ್ನ ಅಮ್ಮನ ಕೈಯಲ್ಲಿಟ್ಟಿದ್ದ. ಹಾಗೂ ಅಲ್ಲಿಂದ ಹಿಂತಿರುಗಿ ತನ್ನ ಕೋಣೆಗೆ ಬಂದಾಗ ಬಾಡಿ ಹೋದ ಸಿಮ್ರನ್ನ ಮುಖವನ್ನು ನೋಡಿ, ನೀನ್ಯಾಕೆ ಅಳುತ್ತಿದ್ದೆ ಅಂತ ಕೇಳಿದ. ಆಗ ಅವಳು ತನ್ನ ಮುಖವನ್ನು ತನ್ನ ಕೈಯಿಂದ ಅಡಗಿಸಿ ಅಳುತ್ತಾ, ನನ್ನನ್ನು ಕ್ಷಮಿಸಿ, ನಾನು ಇಷ್ಟರವರೆಗೆ ಯಾರ ಮುಂದೆಯೂ ಕೈ ಚಾಚಲಿಲ್ಲ. ನಾನು ನನ್ನ ಪರಿಶ್ರಮದಿಂದ ದುಡಿದು ತಿನ್ನುತ್ತಿದ್ದೆ. ಅವರು ನನ್ನ ಸ್ವಂತ ತಂದೆ ಅಲ್ಲ ಎಂದು ಹೇಳುತ್ತಾ ಅವಳು ತನ್ನ ಜೀವನದ ಕಥೆಯನ್ನು ತೆರೆದ ಪುಸ್ತಕದಂತೆ ಅವನ ಮುಂದೆ ಇಟ್ಟಿದ್ದಳು. ಕಾರ್ತಿಕ್ ಅವಳ ಪ್ರತಿಯೊಂದು ಪದಗಳನ್ನು ಆಳವಾಗಿ ಕೇಳುತ್ತಿದ್ದ ಹಾಗೂ ಅವಳ ಮುಖವನ್ನೇ ನೋಡುತ್ತಿದ್ದ. ಅವನು ಕೇವಲ ಅವಳನ್ನು ತನ್ನ ನೆಮ್ಮದಿಯ ವಸ್ತು ಎಂದು ಭಾವಿಸಿದ್ದ ಹಾಗೂ ಆ ಕಣ್ಣುಗಳಲ್ಲಿ ಕೂಡ ಅವಳ ಲಾಭವನ್ನು ಪಡೆಯಬೇಕೆಂದು ಅವನು ಬಯಸುತ್ತಿದ್ದ. ಆದರೆ ಅವಳು ಅಳುವುದನ್ನು ನೋಡಿ ಕಾರ್ತಿಕ್ನ ಯೋಚನೆ ಬದಲಾಗಿತ್ತು. ಅವನು ಅವಳ ಹತ್ತಿರ ಕುಳಿತುಕೊಂಡು ಅವಳ ತಲೆಯನ್ನು ತನ್ನ ಎದೆಯಲ್ಲಿಟ್ಟು ಅವಳಿಗೆ ಸಮಾಧಾನ ಮಾಡಲು ಪ್ರಯತ್ನಿಸಿದ. ಆ ಕ್ಷಣ ಸಿಮ್ರನ್ಗೂ ಒಂದು ಆಸರೆಯ ಅಗತ್ಯವಿತ್ತು. ಅವಳು ಅಳುತ್ತಾ ತನ್ನ ತಲೆಯನ್ನು ಕಾರ್ತಿಕ್ನ ಭುಜದ ಮೇಲೆ ಇಡುತ್ತಾ ತನ್ನ ಕಳೆದು ಹೋದ ಜೀವನವನ್ನು ನೆನಪು ಮಾಡುತ್ತಿದ್ದಳು. ಆಗ ಅವಳಿಗೆ ತಕ್ಷಣ ತಾನು ಕಾರ್ತಿಕ್ನ ಹತ್ತಿರವಿದ್ದೇನೆ ಎಂದು ಅರಿವಿಗೆ ಬಂದಾಗ ತಕ್ಷಣವೇ ಅವನಿಂದ ದೂರವಾಗಿ ತನ್ನ ನೋಟವನ್ನು ಅಡಗಿಸುತ್ತಾ ಕೋಣೆಯಿಂದ ಹೊರಗೆ ನಡೆದಿದ್ದಳು. ಅದನ್ನು ನೋಡಿ ಕಾರ್ತಿಕ್ನ ತುಟಿಯಂಚಿನಲ್ಲಿ ಒಂದು ಲಘುವಾದ ಮುಗುಳ್ನಗು ಬಂದಿತ್ತು. ಅವನು ಅವಳ ಜೊತೆ ಎಷ್ಟೇ ಗಂಭೀರವಾಗಿರಬೇಕೆಂದು ಪ್ರಯತ್ನಿಸಿದ್ರೂ ಸಹ ಒಳಗಿಂದೊಳಗೆ ಅವನ ಹೃದಯವು ಅವಳ ಕಡೆ ಮೃದುವಾಗುತ್ತಲೇ ಇತ್ತು. ಬಹುಶಃ ಅವನಿಗೂ ಕೂಡ ಯಾರದೋ ಪ್ರೀತಿ ಅಗತ್ಯವಿತ್ತು. ಮೆಲ್ಲನೆ ಕಾರ್ತಿಕ್ ಅವಳ ಜೊತೆ ಉತ್ತಮವಾದ ವ್ಯವಹಾರವನ್ನೇ ತೋರಿಸ್ತಿದ್ದ. ಅವಳು ಕೂಡ ಕಾರ್ತಿಕ್ನ ಜೊತೆ ಸಾಮಾನ್ಯವಾಗಿ ಇರಲು ಅಭ್ಯಾಸ ಮಾಡಿಕೊಂಡಿದ್ದಳು. ಇದೀಗ ಅಜ್ಜಿ ಅವರ ನಡುವೆ ಪ್ರೇಮಾಂಕುರವಾಗುವುದನ್ನು ನೋಡುತ್ತಲೇ ಬಂದಿದ್ದಳು. ಆದರೂ ಹೃದಯದಲ್ಲಿ ಅವರು ಯಾವಾಗ ತನಗೆ ಸಂತೋಷದ ಸುದ್ದಿಯನ್ನು ಕೊಡುತ್ತಾರೆ ಎಂಬುದಕ್ಕೋಸ್ಕರ ಕಾಯುತ್ತಿದ್ದರು. ಒಂದು ದಿನ ಸಂಜೆ ಅವರು ತನ್ನ ಕಡೆಯಿಂದ ಕಾರ್ತಿಕ್ಗಾಗಿ ಒಂದು ಹೋಟೆಲ್ನಲ್ಲಿ ರೂಮನ್ನು ಬುಕ್ ಮಾಡಿಸಿದ್ದರು. ಅದು ಕೇವಲ ಕಪಲ್ಸ್ಗಳಿಗಾಗಿ ಇರುವಂತ ಹೋಟೆಲ್ ಆಗಿತ್ತು. ಅಲ್ಲದೆ ಅಜ್ಜಿ ಆ ಕೋಣೆಯನ್ನು ತುಂಬಾ ಚೆನ್ನಾಗಿ ಅಲಂಕರಿಸಲು ಕೂಡ ಹೇಳಿದ್ದರು. ಅದರ ನಂತರ ಅವರು ಕಾರ್ತಿಕ್ನನ್ನು ತನ್ನ ಹತ್ತಿರ ಕರೆಯಿಸಿ, ಏನಾದರೂ ಆಗಲಿ, ಇನ್ನು 1 ತಿಂಗಳ ಒಳಗೆ ನನಗೆ ನಿನ್ನ ಕಡೆಯಿಂದ ಶುಭ ಸುದ್ದಿಯನ್ನು ತಿಳಿಸಲೇಬೇಕು. ಹಾಗೂ ತಾನು ನನ್ನ ಜೀವನದಲ್ಲಿ ತುಂಬಾ ಕಡಿಮೆ ಸಂತೋಷವನ್ನು ನೋಡಿದ್ದೇನೆ. ನಿನ್ನ ತಂದೆ ತಾಯಿ ಯೌವನಾವಸ್ಥೆಯಲ್ಲಿ ನಿನ್ನನ್ನು ನನ್ನ ಹತ್ತಿರ ಬಿಟ್ಟು ಹೋಗಿದ್ದಾರೆ. ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳು ಅವರ ಜೊತೆ ಕೊನೆಗೊಂಡಿದೆ. ಇನ್ನು ಸಾಯುವುದಕ್ಕಿಂತ ಮೊದಲು ನಿನ್ನ ಮಕ್ಕಳನ್ನು ನನ್ನ ಮಡಿಲಲ್ಲಿ ಎತ್ತಿ ಆಡಿಸಬೇಕೆಂಬ ಬಯಕೆ ನನಗೂ ಇದೆ. ಅದಕ್ಕೋಸ್ಕರ ನೀನು ಸಿಮ್ರನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು. ನಾನು ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದೇನೆ. ಆಫೀಸ್ನ ಕೆಲಸಗಳಿಗೆ ರಜೆ ತೆಗೆದುಕೋ. ಎಲ್ಲಾ ಕೆಲಸಗಳನ್ನು ಮ್ಯಾನೇಜರ್ ನೋಡಿಕೊಳ್ಳುತ್ತಾರೆ. ನೀನು ಸಿಮ್ರನ್ನ ಜೊತೆ ಒಂದು ಒಳ್ಳೆಯ ಸಮಯವನ್ನು ಕಳೆದು ಬಾ. ಹಾಗೂ ಆದಷ್ಟು ಬೇಗ ನನಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಬೇಕು ಎಂದರು. ಅದನ್ನು ಕೇಳಿ ಅವನ ಕಣ್ಣುಗಳು ತುಂಬಿದ್ದವು. ಅವನು ಸಿಮ್ರನ್ನ ಜೊತೆ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸಲು ಬಯಸಿದ್ದ. ಅವನ ಹೃದಯದಲ್ಲಿ ಸಿಮ್ರನ್ಗಾಗಿ ಹೊಸ ಭಾವನೆಗಳು ಹುಟ್ಟಿಕೊಂಡಿದ್ದವು. ಆದರೆ ಅವನು ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ. ಆ ಅವಕಾಶವನ್ನು ಅಜ್ಜಿ ತಾನಾಗಿ ಅವನಿಗೆ ಮಾಡಿಕೊಟ್ಟಿದ್ದರು.
ಅವನು ನಗುತ್ತಾ ಅಜ್ಜಿಯ ಕೈಯನ್ನು ಹಿಡಿದು, ನೀವು ಚಿಂತೆ ಮಾಡಬೇಡಿ, ದೇವರು ನಿಮಗೆ ಆದಷ್ಟು ಬೇಗ ಸಿಹಿ ಸುದ್ದಿಯನ್ನು ಕೊಡ್ಲಿ ಅಂತ ಪ್ರಾರ್ಥಿಸುತ್ತೀರಿ ಎಂದ. ಈ ರೀತಿ ಅಜ್ಜಿ ಹೇಳಿದ್ದರಿಂದಾಗಿ ಕಾರ್ತಿಕ್ನ ಜೊತೆ ಸಿಮ್ರನ್ ಹೋಗಲೇಬೇಕಾಗಿ ಬಂದಿತ್ತು. ಆದರೆ ಅಲ್ಲಿ ಹೋದ ನಂತರ ಅವಳಿಗೆ ಎಂತಹ ಒಂದು ಸರ್ಪ್ರೈಸ್ ಕಾದಿದೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ. ಅವಳು ಡಿನ್ನರ್ ಮಾಡಿದ ನಂತರ ಕಾರ್ತಿಕ್ ಅವಳನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ ಅಂದುಕೊಂಡಿದ್ದಳು. ಆದರೆ ಕಾರ್ತಿಕ್ ಅವಳನ್ನು ನೇರವಾಗಿ ಹೋಟೆಲ್ ರೂಮ್ಗೆ ಕರೆದುಕೊಂಡು ಹೋದಾಗ ಆ ಕೋಣೆಯು ಆ ರೀತಿ ಅಲಂಕಾರಗೊಂಡಿದ್ದನ್ನು ನೋಡಿ ಅವಳು ಒಮ್ಮೆಲೆ ಗೊಂದಲಕ್ಕೀಡಾಗಿದ್ದಳು. ಆಗಲೇ ಕಾರ್ತಿಕ್ ಅವಳನ್ನು ತನ್ನ ಬಾಹುವಿನಲ್ಲಿ ತುಂಬಿಸಿಕೊಂಡು ಅವಳ ಕಿವಿಯ ಹತ್ತಿರ ಹೋಗಿ, ಇವತ್ತು ರಾತ್ರಿ ನಮ್ಮ ಮದುವೆಯ ಮೊದಲ ರಾತ್ರಿ, ನನ್ನ ಅಜ್ಜಿಗೆ ಮೊಮ್ಮಗು ಬೇಕಾಗಿದೆ ಎಂದಾಗ ಸಿಮ್ರನ್ನ ಕಣ್ಣುಗಳು ಮೊದಲಿಗಿಂತ ಹೆಚ್ಚು ಅಗಲವಾಗಿದ್ದವು. ಅವಳು ಅವನ ಬಾಹುವಿನಿಂದ ತನ್ನನ್ನು ತಾನು ಬಿಡಿಸಲು ಪ್ರಯತ್ನಿಸುತ್ತಾ, ನಿಮ್ಮ ಅಜ್ಜಿಗೆ ಮಗು ಬೇಕಾಗಿದ್ರೆ ನೀವು ಹೋಗಿ ಅವರಿಗೆ ಮಗುವನ್ನು ತನ್ನಿ, ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ, ನಾನು ನಿಮ್ಮ ಕಾಂಟ್ರಾಕ್ಟ್ ಮೇಲೆ ಇರುವಂತ ಹೆಂಡತಿ ಎಂದು ಅವಳು ಹೇಳುತ್ತಿರುವಾಗಲೇ ಅವನು ಅವಳನ್ನು ಇನ್ನಷ್ಟು ಬರಸೆಳೆದು, ನಾನು ನಿನ್ನನ್ನು ಕಾಂಟ್ರಾಕ್ಟ್ ಮೇಲೆ ಕರೆತಂದಿದ್ರೂ ಸಹ ಆ ಕಾಂಟ್ರಾಕ್ಟ್ನಲ್ಲಿ ಇದೆಲ್ಲವೂ ಶಾಮೀಲಾಗಿದೆ. ನೀನು ಹೇಳಿದ ಪ್ರಕಾರ ನನ್ನ ಅಜ್ಜಿಯನ್ನು ನೀನು ಚೆನ್ನಾಗಿ ನೋಡಿಕೊಳ್ಳುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಅವರ ಇಚ್ಛೆಯನ್ನು ನೆರವೇರಿಸುವುದು ಕೂಡ ನಿನ್ನ ಕರ್ತವ್ಯ ಎಂದು ಹೇಳುತ್ತಾ ಅವನು ಅವಳನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡಿದ್ದ. ಹಾಗೂ ಅವಳು ತನ್ನ ಪದಗಳಿಂದ ಅವನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಕಾರ್ತಿಕ್ ಅವಳ ಸೌಂದರ್ಯದಲ್ಲಿ ಮುಳುಗಲು ತನ್ನ ಕುತ್ತಿಗೆಯನ್ನು ಅವಳ ಮುಖದ ಕಡೆ ಚಾಚಿದ್ದ. ಆದರೆ ಅವಳು ತನ್ನನ್ನು ತಾನು ಅವನ ಬಲೆಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇದ್ದಳು. ಕಾರ್ತಿಕ್, ಈ ರೀತಿಯೆಲ್ಲ ಮಾಡಬೇಡಿ, ನಾನು ಇದನ್ನೆಲ್ಲ ಮಾಡಲು ರೆಡಿ ಇಲ್ಲ, ನೀವು ನನ್ನ ಜೀವನವನ್ನು ಹಾಳು ಮಾಡ್ತಿದ್ದೀರಿ ಎಂದೆಲ್ಲ ಹೇಳುತ್ತಿದ್ದಳು. ಆದರೆ ಅವನು ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಅವಳ ಬಾಹುವಿನಲ್ಲಿ ತನ್ನನ್ನು ತಾನು ಸಮಾಗಮಗೊಳಿಸಿದ್ದ. ಅವಳು ಅವನ ಮೇಲೆ ಕರುಣ ತೋರಿಸಿ ಅವನಷ್ಟಕ್ಕೆ ಅವನನ್ನು ಬಿಡಲು ಪ್ರಯತ್ನ ಪಟ್ಟರೂ ಕೂಡ ಅವಳ ಮನಸ್ಸಿನಲ್ಲಿ ಕಾಂಟ್ರಾಕ್ಟ್ನ ಮೇಲೆ ನಾನು ಕೇವಲ ಅವನ ಪತ್ನಿಯಾಗಿದ್ದೇನೆ ಎಂಬ ಒಂದು ನಿಜವು ಅವಳ ಮನಸ್ಸಿಗೆ ಬಂದ ತಕ್ಷಣ ಅವನನ್ನು ತನ್ನಿಂದ ದೂರ ಸರಿಸಿದಳು. ಆದರೆ ಅವಳ ಎಲ್ಲಾ ಪ್ರಯತ್ನಗಳು ಕೂಡ ವಿಫಲವಾಗಿದ್ದವು. ಅವನು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿ ಹುಚ್ಚರಂತೆ ಚುಂಬಿಸತೊಡಗಿದ್ದ. ಅದರಿಂದಾಗಿ ಅವಳು ತನ್ನ ಪ್ರಯತ್ನಗಳನ್ನೆಲ್ಲ ಆ ಸಮಯ ನಿಲ್ಲಿಸಬೇಕಾಗಿ ಬಂದಿತ್ತು. ಯಾಕಂದ್ರೆ ಅವಳಿಂದಲೂ ಆ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಅವಳು ಕೂಡ ಒಬ್ಬಳು ಯೌವನಾವಸ್ಥೆಗೆ ಬಂದ ಹುಡುಗಿಯಾಗಿದ್ದಳು. ಅವಳ ಹೃದಯದಲ್ಲೂ ಭಾವನೆಗಳ ಅಲೆಗಳೇ ತುಂಬಿದ್ದವು. ತನ್ನ ಪತಿಯ ಸಾಮೀಪ್ಯದಿಂದಾಗಿ ಅವಳು ಇನ್ನಷ್ಟು ರೋಮಾಂಚನಗೊಂಡಿದ್ದಳು. ಹಾಗೂ ಅವಳು ಅವನೊಂದಿಗೆ ಕಾನೂನುಬದ್ಧ ಸಂಬಂಧವನ್ನು ಸಹ ಹೊಂದಿದ್ದಳು. ಅವನ ಕೈಗಳ ತುಂಟಾಟಗಳು ಅವಳ ಶರೀರವಿಡೀ ಸಲ್ಲಿಸುತ್ತಿದ್ದಾಗ ಅದರಿಂದ ಅವಳು ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಕಾರ್ತಿಕ್ನವಳಾಗಿದ್ದಳು. ಇಡೀ ರಾತ್ರಿ ಅವನು ತನ್ನ ಹುಚ್ಚು ಪ್ರೀತಿಯನ್ನು ಅವಳ ಮೇಲೆ ಹರಿಸಿದ್ದ. ಅವಳು ಅವನ ಎಲ್ಲಾ ತುಂಟಾಟಗಳನ್ನು ಸಹಿಸಿಕೊಳ್ಳುತ್ತಾ ಮೌನವಾಗಿದ್ದಳು. ಆದರೂ ಕೊನೆಗೆ ಅವಳ ಹೃದಯದಲ್ಲಿ ಒಂದು ಹೆದರಿಕೆಯ ಅಲೆಯು ಎದ್ದಿತ್ತು. ಕಾರ್ತಿಕ್ ತನ್ನಿಂದ ಮಗುವನ್ನು ಪಡೆದುಕೊಂಡು ನನಗೆ ಡೈವೋರ್ಸ್ ನೀಡಬಹುದು ಎಂದುಕೊಂಡಳು. ಆದರೆ ಅವಳು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರಿಂದ ಅವನಿಂದ ದೂರವಾಗಲು ಅವಳು ಬಯಸಲಿಲ್ಲ. ಮರುದಿನ ಅವಳು ಕಣ್ಣು ತೆರೆದಾಗ ತನ್ನನ್ನು ತಾನು ಕಾರ್ತಿಕ್ನ ಬಾಹುವಿನಲ್ಲಿ ಇರುವುದನ್ನು ಅವಳು ನೋಡಿದ್ದಳು. ಹಾಗೂ ಅವನಿಂದ ತನ್ನನ್ನು ಬಿಡಿಸಿಕೊಂಡು ನೇರವಾಗಿ ವಾಶ್ರೂಮ್ ಕಡೆಗೆ ಹೋಗಿದ್ದಳು. ಅಷ್ಟರಲ್ಲಿ ಕಾರ್ತಿಕ್ ಸಹ ತನ್ನ ಕಣ್ಣುಗಳನ್ನು ತೆರೆದಿದ್ದ. ಅವಳು ತನ್ನ ಮುಂದೆ ಈ ರೀತಿ ಹೊಳೆಯುತ್ತಾ ನಿಂತಿರುವುದನ್ನು ನೋಡಿ ಪುನಃ ಅವಳನ್ನು ತನ್ನ ಬಾಹುಗಳಲ್ಲಿ ತುಂಬಿಸಿಕೊಳ್ಳಲು ಬಯಸಿದ್ದ. ಆದರೆ ಅವಳು ಅವನನ್ನು ನೋಡುತ್ತಲೇ ಬಿಕ್ಕಿ ಬಿಕ್ಕಿ ಅಳುತ್ತಾ, ನೀವು ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ರಿ, ನೀವು ನನ್ನೊಂದಿಗೆ ಈ ರೀತಿ ವರ್ತಿಸುತ್ತೀರಿ ಅಂತ ನಾನು ಅಂದುಕೊಂಡಿರಲಿಲ್ಲ. ನಿಮಗೆ ನೆಮ್ಮದಿ ಸಿಗಬೇಕೆಂಬ ಕಾರಣಕ್ಕೆ ನೀವು ನನ್ನನ್ನು ಬಳಸಿಕೊಂಡಿದ್ದೀರಿ. ಒಂದು ವೇಳೆ ಈ ಕಾಂಟ್ರಾಕ್ಟ್ ಮುಗಿದ ನಂತರ ನಾನು ಬೇರೆಯವರನ್ನು ಮದುವೆಯಾದ್ರೆ ನನ್ನ ಗೌರವದ ಮೇಲೆ ಎಂತಹ ಪ್ರಶ್ನೆಗಳು ಬರಬಹುದು ಅಂತ ನಿಮಗೆ ಗೊತ್ತಿದೆಯೇ ಅಂತ ಹೇಳಿದಳು. ಅವಳ ಬಾಯಿಂದ ಅಂತಹ ಮಾತುಗಳನ್ನು ಕೇಳಿ ಕಾರ್ತಿಕ್ ಒಮ್ಮೆಲೆ ಎದ್ದು ಅವಳನ್ನು ಗೋಡೆಗೆ ತಾಗಿಸಿ ಒತ್ತಿ ಹಿಡಿದಿದ್ದ. ಅವನ ಕಣ್ಣುಗಳಲ್ಲಿ ಕೋಪ ಉಕ್ಕಿ ಹರಿಯುತ್ತಿತ್ತು. ಸ್ವಲ್ಪ ಹೊತ್ತಿಗಿಂತ ಮೊದಲು ಅವನ ಕಣ್ಣುಗಳು ಪ್ರೀತಿಯಿಂದ ತುಂಬಿದ್ದವು. ಆದರೆ ಅವಳ ಆ ಪ್ರಶ್ನೆಯಿಂದಾಗಿ ಅವನ ಕಣ್ಣುಗಳು ಕೆಂಪಾಗಿದ್ದವು. ಅವನು ಅವಳ ಕುತ್ತಿಗೆಯನ್ನು ಹಿಡಿದು, ಯಾಕೆ ಈ ರೀತಿ ಅಸಂಬದ್ಧವಾಗಿ ಮಾತನಾಡ್ತಿದ್ಯಾ? ನೀನು ವಾಸ್ತವದಲ್ಲಿ ಇದ್ಯಾ? ಇನ್ನು ಮುಂದೆ ನೀನು ಈ ಕಾರ್ತಿಕ್ಗೆ ಸೇರಿದವಳು, ಅರ್ಥ ಆಯ್ತಾ? ನನ್ನ ಬಿಟ್ಟು ಇನ್ನೊಬ್ಬರ ಹೆಸರನ್ನು ಹೇಳಿದ ಮೇಲೂ ನಿನ್ನ ನಾಲಿಗೆಯನ್ನು ಕತ್ತರಿಸದೆ ಹಾಗೇ ಬಿಟ್ಟು ಬಿಟ್ಟಿದ್ದೇನೆ ಅಂತ ದೇವರಿಗೆ ಧನ್ಯವಾದಗಳನ್ನು ಹೇಳು ಎಂದ. ಅವನ ಕಣ್ಣುಗಳಲ್ಲಿ ಒಂದು ಚಡಪಡಿಕೆ ಇತ್ತು. ಆಗ ಅವಳು ತನ್ನನ್ನು ತಾನು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ, ಯಾಕೆ, ಏನಾಯ್ತು? ನಾನು ಹೇಳೋದ್ರಲ್ಲಿ ತಪ್ಪೇನಿದೆ? ನನ್ನ ತಂದೆಗೆ ತಿಂಗಳು ಹಣ ಕಳುಹಿಸಿ ನನ್ನನ್ನು ಬಾಡಿಗೆಗೆ ಪಡೆದುಕೊಂಡಿದ್ದೀರಿ. ನನ್ನ ಅರ್ಹತೆ ಇಷ್ಟೇ ತಾನೆ? ಆದ್ರೂ ಕೂಡ ನಿಮ್ಗೆ ಕೋಪ ಯಾವ ವಿಷಯಕ್ಕಾಗಿ ಅಂತ ಕೇಳಿದಳು. ಅವಳ ಮಾತುಗಳನ್ನು ಕೇಳಿ ಇಷ್ಟರವರೆಗೆ ಎಲ್ಲವನ್ನು ಸಹಿಸಿಕೊಂಡು ನಿಂತಿದ್ದ ಕಾರ್ತಿಕ್ ತಕ್ಷಣ, ಜಸ್ಟ್ ಶಟ್ ಅಪ್, ನೀನು ನನ್ನ ಪತ್ನಿ, ನನ್ನ ಪ್ರೀತಿ, ನಾನು ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ. ಈ ಕಾರ್ತಿಕ್ ನಿನ್ನನ್ನು ನೋಡುವ ರೀತಿ ಬದಲಾಗಿದೆ. ಇನ್ನು ಮುಂದೆ ನಿನ್ನನ್ನು ಬಿಟ್ಟು ನಾನು ಒಂದು ಕ್ಷಣವೂ ಇರೋದಿಲ್ಲ. ಆದ್ರೆ ನನಗೆ ಬೇಸರವಾಗುತ್ತಿದೆ ನಿನ್ನ ಈ ಕೆಟ್ಟ ಯೋಚನೆಯಿಂದ. ನೀನು ಈ ರೀತಿ ಹೇಗೆ ಯೋಚಿಸುತ್ತಿ ನಾನು ನಿನ್ನನ್ನು ಬಿಡುತ್ತೇನೆ ಅಂತ? ಅದೂ ಅಲ್ಲದೆ ನಿನ್ನನ್ನು ಇನ್ನೊಬ್ಬರ ಜೊತೆ. ಛೇ,
ನೀನು ಯಾವ ಒಂದು ಮೆದುಳಿನಿಂದ ಇವೆಲ್ಲವನ್ನು ಯೋಚಿಸ್ತಿದ್ಯೋ ಅಲ್ಲಿಗೆ ಗುಂಡು ಹೊಡೆಯಬೇಕು ಅಂತ ಅನ್ನಿಸ್ತಿದೆ ಅಂತ ಸಿಡಿಮಿಡಿಗೊಂಡು ತನ್ನ ಮನಸ್ಸಿನ ಮಾತುಗಳನ್ನು ಹೇಳುತ್ತಲೇ ಇದ್ದ. ಇಷ್ಟರವರೆಗೆ ಅವಳು ತನ್ನ ಮುಂದೆ ಹಾಳಾದ ಶ್ರೀಮಂತ ವ್ಯಕ್ತಿಯನ್ನು ಮಾತ್ರ ನೋಡಿದ್ದಳು. ಆದರೆ ಈಗ ಅವನ ಬಾಯಿಂದ ಪ್ರೀತಿಯ ಮಾತುಗಳನ್ನು ಕೇಳಿ ಒಳಗಿಂದೊಳಗೆ ನೆಮ್ಮದಿಯನ್ನು ಅನುಭವಿಸುತ್ತಿದ್ದಳು. ಹಾಗೂ ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ಕಾರ್ತಿಕ್ನ ಕಡೆ ನೋಡುತ್ತಾ, ನೀವು ನಿಜ ಹೇಳ್ತಿದ್ದೀರಾ? ನೀವು ನನ್ನನ್ನು ಯಾವತ್ತಿಗೂ ಬಿಡುವುದಿಲ್ಲ ತಾನೆ? ನನಗೆ ಹೆಂಡತಿಯ ಸ್ಥಾನವನ್ನು ನೀಡುತ್ತೀರಾ ಅಂತ ಕೇಳಿದಳು. ಆಗ ಅವನು, ಇಲ್ಲ, ಯಾವತ್ತಿಗೂ ಇಲ್ಲ. ಈ ಕಾರ್ತಿಕ್ ನಿನ್ನನ್ನು ಪ್ರೀತಿಸ್ತಿದ್ದಾನೆ. ಹಾಗಿರುವಾಗ ನಿನ್ನನ್ನು ಬಿಡುವ ಮಾತೇ ಇಲ್ಲ. ಆಗಿನ ಒಂದು ಪರಿಸ್ಥಿತಿಯು ಬೇರೆಯಾಗಿತ್ತು. ಈಗ ಅದೆಲ್ಲವೂ ಬದಲಾಗಿದೆ ಅಂತ ಹೇಳಿದ. ಆಗ ಅವಳು, ಸರಿ, ಹಾಗಾದ್ರೆ ನೀವು ಹೇಳುವಂಥದ್ದು ನಿಜವಾದ್ರೆ ನನ್ನದು ಒಂದು ಷರತ್ತಿದೆ. ಇವತ್ತಿನಿಂದ ನೀವು ನನ್ನ ಅಪ್ಪನಿಗೆ ಹಣ ಕೊಡಬಾರ್ದು. ಒಂದು ವೇಳೆ ನೀವು ಅವರಿಗೆ ಹಣ ಕೊಡುತ್ತಿದ್ರೆ ನೀವು ನನಗೋಸ್ಕರ ಹಣ ಪಾವತಿಸ್ತಿದ್ದೀರಿ ಅಂತ ನನಗೆ ಅನ್ನಿಸುತ್ತದೆ ಅಂತ ಹೇಳಿದಳು. ಕಾರ್ತಿಕ್ ಅವಳ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿದ. ಅದರ ನಂತರ ಮೆಲ್ಲನೆ ಅವಳ ಹೃದಯದಲ್ಲೂ ಪ್ರೀತಿಯ ಮೊಗ್ಗುಗಳು ಅರಳಿದವು. ಈ ರೀತಿ ಒಂದು ದಿನ ಅವಳು ಅಜ್ಜಿಯ ಹತ್ತಿರ ಕುಳಿತುಕೊಂಡು ಮಾತನಾಡುತ್ತಿದ್ದಾಗ ಒಮ್ಮೆಲೆ ಬಾಗಿಲು ತೆರೆದು ಇಂಗ್ಲಿಷರಂತೆ ಕಾಣುವ ಕನ್ನಡ ಮಾತನಾಡುವ ಹುಡುಗಿಯೊಬ್ಬಳು ಒಳಗೆ ಬರುತ್ತಾ, ಸರ್ಪ್ರೈಸ್ ಅಜ್ಜಿ, ಹೇಗಿದ್ದೀರಾ ಅಂತ ಕೇಳಿದಳು. ಅವಳು ಟೈಟ್ ಜೀನ್ಸ್ ಹಾಗೂ ಟೈಟ್ ಟೀ ಶರ್ಟ್ ಅನ್ನು ಹಾಕಿ ಕೂದಲನ್ನು ಗಾಳಿಯಲ್ಲಿ ಮುಕ್ತವಾಗಿ ಹರಡುತ್ತಾ ಓಡಿ ಬಂದು ಅಜ್ಜಿಯನ್ನು ಅಪ್ಪಿಕೊಂಡಿದ್ದಳು. ಆಗ ಅಜ್ಜಿಯು ಕೂಡ ಅವಳನ್ನು ಪ್ರೀತಿಯಿಂದ ಮಾತನಾಡಿಸಿದರು. ಅವಳು ನೋಡಲು ಫಿಲಂ ಹೀರೋಯಿನ್ ತರ ಇದ್ದಳು. ಅಲ್ಲೇ ಇದ್ದ ಸಿಮ್ರನ್ ಅವಳನ್ನು ತಲೆಯಿಂದ ಕಾಲಿನವರೆಗೂ ನೋಡುತ್ತಾ ಕಳವಳಗೊಂಡು ನಿಂತಿದ್ದಳು. ಆಗ ಅಜ್ಜಿ ಅವಳ ಪರಿಚಯವನ್ನು ಮಾಡಿಕೊಡುತ್ತಾ, ಮಗಳೇ, ಇದು ಮನೋಹರ್ನ ಮಗಳು. ಅವನನ್ನು ನಾನು ನನ್ನ ಮಗನೆಂದೇ ಕರೆಯುತ್ತೇನೆ. ಅವನ ಮಕ್ಕಳು ನನಗೂ ಮೊಮ್ಮಕ್ಕಳಿದ್ದಂತೆ. ಇವಳು ಅವನಿಗೆ ಒಬ್ಳು ಮಗಳು. ಇವಳ ಹೆಸರು ಕೃತಿ ಅಂತ ಹೇಳಿದಾಗ ಆ ಹುಡುಗಿ ಸಿಮ್ರನ್ ಅನ್ನು ನೋಡಿ ಒಲ್ಲದ ಮನಸ್ಸಿನಿಂದ ಹಲೋ ಅಂತ ಹೇಳಿ ಅವಳನ್ನು ತಲೆಯಿಂದ ಕಾಲಿನವರೆಗೂ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಸಿಮ್ರನ್ ಸರಳವಾಗಿ ಲೈಟ್ ಗ್ರೀನ್ ಕಲರ್ನ ಸಲ್ವಾರ್ ಸೂಟ್ ಅನ್ನು ತೊಟ್ಟುಕೊಂಡಿದ್ದಳು ಹಾಗೂ ಕುತ್ತಿಗೆಯಲ್ಲಿ ಉದ್ದನೆಯ ಶಾಲ್ ಕೂಡ ಇತ್ತು. ಅವಳು ಆ ಸರಳತೆಯಲ್ಲೂ ಸಹ ಮಿಂಚುತ್ತಿದ್ದಳು. ಆಗ ಅವಳು, ಅಜ್ಜಿ, ಇವಳು ನಿಮ್ಗೆ ಅಂತ ಕೇಳಿದಾಗ ಅಜ್ಜಿ ನಗುತ್ತಾ, ಇವಳು ನನ್ನ ಸೊಸೆ, ನನ್ನ ಕಾರ್ತಿಕ್ನ ಹೆಂಡತಿ, ತುಂಬಾ ಬುದ್ಧಿವಂತೆ ಹಾಗೂ ಸೌಂದರ್ಯವತಿಯೂ ಕೂಡ. ಇವಳನ್ನು ಸೊಸೆಯಾಗಿ ತಂದ್ಮೇಲೆ ನನಗೆ 7 ಜನ್ಮದ ಸಂತೋಷವೂ ಈ ಜನ್ಮದಲ್ಲಿಯೇ ಸಿಕ್ಕಿದೆ ಎಂದು ಹೇಳಿದಾಗ ಅಜ್ಜಿಯ ಆ ಮಾತುಗಳನ್ನು ಕೇಳಿಸಿಕೊಂಡ ಕೃತಿಯ ಕೈಯಲ್ಲಿದ್ದ ಸನ್ಗ್ಲಾಸ್ ಕೂಡ ಕೆಳಗೆ ಬಿದ್ದಿದ್ದವು. ಅವಳು ಬಿಟ್ಟ ಕಣ್ಣು ಬಿಟ್ಟಂತೆ ಅಜ್ಜಿಯನ್ನು ನೋಡಿ, ಅಜ್ಜಿ, ನೀವೇನು ಹೇಳ್ತಿದ್ದೀರಾ? ಇದು ಕಾರ್ತಿಕ್ನ ಪತ್ನಿಯ. ಇವಳು ಯಾವ ಆ್ಯಂಗಲ್ನಿಂದಲೂ ಕಾರ್ತಿಕ್ಗೆ ಸೂಟ್ ಆಗೋದಿಲ್ಲ. ಅವನ ಕನಸುಗಳು ತುಂಬ ಎತ್ತರದಲ್ಲಿದ್ದವು. ಅವನು ಇಂತಹ ಸೌಂದರ್ಯವನ್ನು ಹೊಂದಿರುವ ಹುಡುಗಿಯರಿಗೆ ಅಷ್ಟು ಬೇಗ ಒಲಿಯುವವನು ಅಲ್ಲ. ಥೇಟ್ ಹಳ್ಳಿ ಹುಡುಗಿಯಂತೆ ಇರುವ ಇವಳಲ್ಲಿ ಅವನು ಅಂಥದ್ದೇನು ನೋಡಿದ ಅಂತ ಇವಳನ್ನು ಮದುವೆಯಾದ ಎಂದು ಹೇಳುತ್ತಿರುವಾಗ ಅವಳ ಮಾತಿನಿಂದ ಸಿಮ್ರನ್ ತನ್ನೊಳಗೆ ಅವಮಾನವನ್ನು ಎದುರಿಸಬೇಕಾಗಿ ಬಂದಿತ್ತು. ಆಗ ಅಜ್ಜಿ ಸ್ವಲ್ಪ ಕೋಪದಿಂದಲೇ, ಕೃತಿ, ನೀನು ತಪ್ಪಾಗಿ ಮಾತನಾಡ್ತಿದ್ದಿ. ನನ್ನ ಸೊಸೆಯನ್ನು ಈ ರೀತಿ ಅಗೌರವದಿಂದ ನೋಡಲು ನಿನಗೆ ಯಾವ ಹಕ್ಕೂ ಇಲ್ಲ. ನಿನ್ನ ಲೈಫ್ ಸ್ಟೈಲ್ ಬೇರೆಯಾಗಿರ್ಬೋದು, ಆದರೆ ಇವಳು ತನ್ನ ಧರ್ಮ ಹಾಗೂ ಪರಂಪರೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದವಳು ಹಾಗೂ ನನ್ನ ಗೌರವಕ್ಕೆ ಹಕ್ಕುದಾರಳು ಎಂದು ಹೇಳಿದಾಗ ಕೃತಿ ಮೌನವಾಗಿ ನಿಂತು ಬಿಟ್ಟಳು. ಅದರ ನಂತರ ಸಿಮ್ರನ್ ತನ್ನ ಕೋಣೆಗೆ ಬಂದು ಕನ್ನಡಿಯ ಎದುರು ನಿಂತುಕೊಂಡು ತನ್ನನ್ನು ತಾನು ನೋಡಲು ಪ್ರಾರಂಭಿಸಿದಳು. ಒಂದು ಉದ್ದನೆಯ ಕೂದಲನ್ನು ಜಡೆಕಟ್ಟಿ ಸರಳವಾದ ಬಟ್ಟೆಯನ್ನು ತೊಟ್ಟು ಈ ಮನೆಯ ಯಜಮಾನಿಯಾದ ನಂತರವೂ ಒಬ್ಬಳು ಸರಳವಾದ ಹುಡುಗಿಯ ತರ ಅವಳು ಇದ್ದಳು. ಅದರ ನಂತರ ಸಂಜೆ ಕಾರ್ತಿಕ್ ಮನೆಗೆ ಬಂದಾಗ ಕೃತಿ ಓಡಿ ಹೋಗುತ್ತಾ ಕಾರ್ತಿಕ್ ಅನ್ನು ಅಪ್ಪಿಕೊಂಡಳು. ಅದನ್ನು ನೋಡಿ ಸಿಮ್ರನ್ ಒಳಗೊಳಗೆ ಹೊತ್ತಿ ಉರಿಯುತ್ತಿದ್ದಳು. ಕೃತಿಯ ಈ ಒಂದು ತಕ್ಷಣದ ವರ್ತನೆಗೆ ಕಾರ್ತಿಕ್ ತಯಾರಾಗಿರಲಿಲ್ಲ ಹಾಗೂ ಅವನು ಪ್ರತ್ಯುತ್ತರವಾಗಿ ಅವಳ ಬೆನ್ನಿನ ಮೇಲೆ ತನ್ನ ಕೈಯನ್ನು ಇಡಲಿಲ್ಲ. ಅವಳು ಒಮ್ಮೆಲೆ ಅವನನ್ನು ಅಪ್ಪಿಕೊಂಡು, ಕಾರ್ತಿಕ್, ನೀನು ಎಷ್ಟು ಬದಲಾಗಿದ್ದಿ, ಈ 2 ವರ್ಷದಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳುತ್ತಾ ಅವಳು ಅವನ ಕುತ್ತಿಗೆಯ ಬಳಿ ತನ್ನ ಕೈಯಿಟ್ಟು ಅವನ ಹತ್ತಿರವೇ ನಿಂತಳು ಹಾಗೂ ತನ್ನ ಓರೆ ನೋಟಗಳಿಂದ ಸಿಮ್ರನ್ನನ್ನೇ ನೋಡುತ್ತಿದ್ದಳು. ಆಗ ಕಾರ್ತಿಕ್ ತಕ್ಷಣ ಅವಳನ್ನು ತನ್ನಿಂದ ದೂರ ಮಾಡಿ, ನೀನು ಯಾವಾಗ ಬಂದಿ? ಒಂದು ವೇಳೆ ನನಗೆ ಹೇಳಿದರೆ ನಾನೇ ಏರ್ಪೋರ್ಟ್ಗೆ ಬರ್ತಿದ್ದೆ ಎಂದ. ಆಗ ಅವಳು ತಕ್ಷಣ ಅವನ ತೋಳನ್ನು ಹಿಡಿಯುತ್ತಾ ಅವನಿಗೆ ಅಂಟಿಕೊಂಡು, ನಾನು ಅಜ್ಜಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದುಕೊಂಡಿದ್ದೆ. ಒಂದು ವೇಳೆ ಮೊದಲೇ ನಾನು ಬರುವ ವಿಷಯ ಹೇಳಿದರೆ ಈ ನಗು ನೋಡಲು ನನಗೆ ಎಲ್ಲಿಂದ ಸಿಕ್ತಿತ್ತು ಅಂತ ಹೇಳುತ್ತಾ ಕಾರ್ತಿಕ್ ಹೋಗಿ ಕುಳಿತುಕೊಂಡ ಜಾಗದಲ್ಲೇ ತಾನು ಹೋಗಿ ಕುಳಿತಿದ್ದಳು. ಸಿಮ್ರನ್ ಇವೆಲ್ಲವನ್ನು ದುರ್ಗುಟ್ಟಿ ನೋಡುತ್ತಾ ನಂತರ ಅಜ್ಜಿಯ ಕಡೆ ನೋಡಿದಳು. ಅಜ್ಜಿಯು ಕೂಡ ಆಗ ಕೃತಿಯೊಂದಿಗೆ ಮಾತನಾಡುವ ಬ್ಯುಸಿಯಲ್ಲೇ ಇದ್ದರು. ಅವರ ಮೂವರ ಮಧ್ಯದಲ್ಲಿ ತಾನು ಭಿನ್ನವಾಗಿದ್ದೇನೆ ಅಂತ ಅಂದುಕೊಂಡಳು. ಅವರು ಮೂವರು ಈ ರೀತಿ ನಗು ಮಾತಿನಲ್ಲೇ ಸಮಯ ಕಳೆಯುವುದನ್ನು ನೋಡಿ ಅವಳು ಕೂಡ ಏನಾದರೂ ಮಾತನಾಡುವ ಅಂದುಕೊಂಡಳು. ಆದರೆ ಅವಳು ಮೌನವಾಗಿ ತನ್ನ ಕೋಣೆಗೆ ಹೊರಟಳು. ಕಾರ್ತಿಕ್ ಅವರ ನಡುವೆ ನನ್ನನ್ನು ಇಗ್ನೋರ್ ಮಾಡಿದ ಅಂತ ಭಾವಿಸಿ ಅವಳ ಕಣ್ಣುಗಳು ತುಂಬಿ ಹೋದವು ಹಾಗೂ ಅವಳು ಒಳಗೊಳಗೆ ಒಂದು ಅಸಹಜವಾದ ನೋವನ್ನು ತಂದುಕೊಂಡಳು. ಎಲ್ಲಿ ತನ್ನಿಂದ ಕಾರ್ತಿಕ್ನನ್ನು ಅವಳು ಕಸಿದುಕೊಳ್ಳುವಳು ಎಂಬ ಭಯವು ಅವಳಲ್ಲಿ ಮೂಡಿತ್ತು. ಈ ರೀತಿ ಅದರ ಬಗ್ಗೆ ಯೋಚಿಸಿ ರಾತ್ರಿಯಾದದ್ದೇ ಗೊತ್ತಾಗಿರಲಿಲ್ಲ. ರಾತ್ರಿ ಊಟದ ಟೇಬಲ್ ಮೇಲೆ ಕುಳಿತುಕೊಂಡು ಅಡುಗೆಯನ್ನು ನೋಡುತ್ತಾ ಕೃತಿ, ಕಾರ್ತಿಕ್, ಇಷ್ಟೊಂದು ಎಣ್ಣೆ ಇರುವಂಥ ಅಡುಗೆಯನ್ನು ನಾನು ಯಾವತ್ತೂ ತಿಂದಿರಲಿಲ್ಲ.
ನನಗೆ ಪಾಸ್ತಾ ಅಂದರೆ ತುಂಬ ಇಷ್ಟ. ಹಾಗಾಗಿ ನಿನ್ನ ಹೆಂಡತಿಯಲ್ಲಿ ಹೇಳಿ ನನಗೆ ಪಾಸ್ತಾವನ್ನು ರೆಡಿ ಮಾಡಿಸು ಅಂತ ಹೇಳಿದಳು. ಕಾರ್ತಿಕ್ ಕೂಡ ಕೃತಿಯ ಮಾತು ಕೇಳಿ ಸಿಮ್ರನ್ ಹೋಗಿ ಸ್ವಲ್ಪ ಪಾಸ್ತಾ ಮಾಡಿತಾ ಅಂತ ಹೇಳಿದ. ಆಳವಾದ ಉಸಿರನ್ನು ತೆಗೆದುಕೊಂಡ ಸಿಮ್ರನ್ ಊಟದ ಮಧ್ಯದಿಂದ ಎದ್ದು ಅಡುಗೆ ಮನೆಗೆ ಹೋಗಿ ಅವಳಿಗೋಸ್ಕರ ಪಾಸ್ತಾ ಮಾಡಿ ತಂದಿದ್ದಳು. ಮರುಕ್ಷಣವೇ ಕೃತಿ ಅದರಲ್ಲೂ ಕೂಡ ತಪ್ಪನ್ನು ಹುಡುಕಿ ತೆಗೆದಿದ್ದಳು. ಇದು ಎಂತಹ ಪಾಸ್ತಾ, ಯಾರೋ ಅಡುಗೆನೇ ಗೊತ್ತಿಲ್ಲದ ಕೆಲಸದಾಳು ಮಾಡಿದಂತೆ ಇದೆ ಎಂದು ಹೇಳುತ್ತಾ ಆ ಪಾಸ್ತಾವನ್ನು ತಿನ್ನುತ್ತಿದ್ದಂತೆಯೇ ಅದರ ಬಗ್ಗೆ ನ್ಯೂನ್ಯತೆಗಳನ್ನು ಹೇಳುತ್ತಿದ್ದಳು. ಅವಳು ತನ್ನ ಮನಸ್ಸು ತುಂಬುವಂತೆ ಅರ್ಧ ಪಾಸ್ತಾವನ್ನು ತಿನ್ನುತ್ತಾ ಕಾರ್ತಿಕ್ನ ಕೈಯ ಮೇಲೆ ಕೈಯನ್ನಿಟ್ಟು ಕೆಲವೊಮ್ಮೆ ಅವನ ಭುಜಕ್ಕೆ ತಲೆ ಇಟ್ಟು ಮಾತನಾಡುತ್ತಲೇ ಇದ್ದರು. ಸಿಮ್ರನ್ ಈ ಎಲ್ಲ ದೃಶ್ಯವನ್ನು ನೋಡುತ್ತಲೇ ಇದ್ದಳು. ಹಾಗೂ ತಾನು ಒಂದು ತುತ್ತು ತಿನ್ನದೆ ಅಲ್ಲಿಂದ ಎದ್ದು ಕೋಣೆ ಕಡೆ ಓಡಿ ಬಂದಿದ್ದಳು. ಅದನ್ನು ನೋಡಿ ಕಾರ್ತಿಕ್ ಅವಳನ್ನು ತಡೆಯಲಿಲ್ಲ. ಅವಳು ಕೋಣೆಗೆ ಬಂದು ಅಳುತ್ತಿದ್ದಂತೆಯೇ ಅವಳಿಗೆ ಆ ದಿನದ ನೆನಪು ಬಂದಿತ್ತು. ಕಾರ್ತಿಕ್ ಅವಳನ್ನು ಬಿಟ್ಟು ಒಂದು ದಿನಾನೂ ಊಟ ಮಾಡಿದವನಲ್ಲ. ಹಾಗೆ ಅವನು ಬರಲು ಎಷ್ಟು ತಡರಾತ್ರಿಯಾದರೂ ಅವನೊಟ್ಟಿಗೆ ಕುಳಿತುಕೊಂಡು ಅವಳು ಸಹ ಊಟ ಮಾಡುತ್ತಿದ್ದಳು. ಆದರೆ ಇವತ್ತು ಕಾರ್ತಿಕ್ನ ಬದಲಾದ ವರ್ತನೆಯನ್ನು ನೋಡಿ ಅವಳು ಮಂಡಿಯೂರಿ ನೆಲದ ಮೇಲೆ ಕುಳಿತು ತನ್ನ ಕಣ್ಣೀರನ್ನು ಹರಿಸುತ್ತಿದ್ದಳು. ಆಗ ಒಮ್ಮೆಲೆ ಕೋಣೆಯ ಬಾಗಿಲು ತೆರೆದಾಗ ಅವಳು ತನ್ನ ಕಣ್ಣೀರನ್ನು ಒರೆಸುತ್ತಾ ಕಂಬಳಿ ಹೊದ್ದು ಮಲಗಲು ಹೊರಟಿದ್ದಳು. ಆದರೆ ಕಾರ್ತಿಕ್ ಅವಳ ಆ ಒಂದು ಅಸೂಯೆಯನ್ನು ಅರ್ಥ ಮಾಡಿಕೊಂಡಿದ್ದ. ಹಾಗೂ ಅವನು ತನ್ನೊಳಗೆ ನಗುತ್ತಾ ತನ್ನ ಕೈಯಲ್ಲಿದ್ದಂಥ ಊಟದ ತಟ್ಟೆಯನ್ನು ಅಲ್ಲೇ ಇಟ್ಟು ಅವಳ ಎದುರುಗಡೆ ಕುಳಿತು ಅವಳನ್ನು ಎಬ್ಬಿಸುತ್ತಾ, ಎದ್ದೇಳು, ಊಟ ಮಾಡು, ನೀನು ಹಸಿವಿನಿಂದ ಇದೆಯಾ ಅಂತ ನನಗೆ ಗೊತ್ತಿದೆ. ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೇನೆ, ನೀನು ಕೂಡ ಊಟ ಮಾಡು, ಎದ್ದೇಳು ಎಂದ. ನಾನು ಊಟ ಮಾಡ್ತಿದ್ರೆ ಅಥವಾ ಹಸಿವಿನಿಂದ ಇದ್ರೆ ನಿಮ್ಗೇನು? ಇನ್ನು ನಿಮಗೆ ನಿಮ್ಮ ಆ ಕೃತಿ ಬಂದಿದ್ದಾಳಲ್ವಾ, ಅವಳಿಗೆ ಹೋಗಿ ತಿನ್ನಿಸಿ. ನಿಮ್ಮ ಹತ್ತಿರ ಕುಳಿತುಕೊಳ್ಳುತ್ತಾ ನಿಮ್ಮ ಕೈ ಹಿಡಿಯುತ್ತಾ ನಿಮ್ಮನ್ನು ಅಂಟಿಕೊಂಡೇ ಇರ್ತಾಳೆ. ಅವಳಿಗೆ ಏನು ಹಕ್ಕಿದೆ ಅಂತ ಆ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾಳೆ. ಅವಳು ನನ್ನ ಹಕ್ಕಿನ ಮೇಲೆ ತನ್ನ ಕಣ್ಣು ಹಾಕಲು ಬಂದಿದ್ದಾಳೆ ಎಂದು ಹೇಳುತ್ತಾ ಅವಳು ಕಾರ್ತಿಕ್ ಮೇಲೆ ಇರುವಂಥ ತನ್ನ ಹಕ್ಕನ್ನು ಪ್ರತಿಪಾದಿಸುತ್ತಿದ್ದಳು. ಅವಳ ಮಾತುಗಳನ್ನು ಕೇಳಿಸಿಕೊಂಡ ಕಾರ್ತಿಕ್ ಸಂತೋಷ ಪಡುತ್ತಾ ಮನಸ್ಸಲ್ಲೇ ನಗುತ್ತಿದ್ದ. ಆಮೇಲೆ ಒಮ್ಮೆಲೆ ಸಿಮ್ರನ್ನನ್ನು ಎತ್ತಿ ತನ್ನ ಎದೆಗೆ ಅಪ್ಪಿಕೊಂಡು ಅವಳನ್ನು ತನ್ನ ಹತ್ತಿರ ಮಾಡುತ್ತಾ ತನ್ನ ಕೈಯಿಂದ ತುತ್ತನ್ನು ಮಾಡಿ ಅವಳಿಗೆ ತಿನ್ನಿಸಲು ಪ್ರಯತ್ನಿಸುತ್ತಿದ್ದ. ಆದರೆ ಅದನ್ನು ಅವಳು ನಿರಾಕರಿಸುತ್ತಲೇ ಇದ್ದಳು. ಆಮೇಲೆ ಅವನು ಪುನಃ ಅವಳಲ್ಲಿ ವಿನಂತಿಸಿದಾಗ ಅವಳು ಆ ಊಟವನ್ನು ಮಾಡಿಯೇ ಬಿಟ್ಟಿದ್ದಳು. ನೀನು ನನ್ನನ್ನು ಅಷ್ಟೊಂದು ವೀಕ್ ಅಂತ ಅಂದುಕೊಂಡಿದ್ದೀಯಾ? ಈ ಕಾರ್ತಿಕ್ನ ಭಾವನೆಗಳು ತುಂಬ ಗಟ್ಟಿಯಾಗಿವೆ. ಯಾರ ಮೇಲೂ ಅಷ್ಟು ಬೇಗ ಕರಗುವವನಲ್ಲ. ಇವನ ಹೃದಯದ ಮೇಲೆ ಯಾತ್ರೆ ಮಾಡುವ ಹಕ್ಕು ನಿನಗೆ ಮಾತ್ರ ಇದೆ. ನೀನೇ ಈ ಕಾರ್ತಿಕ್ನ ಹೃದಯದ ಮೇಲೆ ಹಕ್ಕನ್ನು ಕೊನೆಯವರೆಗೂ ಪಡೆಯುವವಳಾಗಿರುತ್ತಿ. ನಾನು ಹೇಳಿದ್ದು ನಿನಗೆ ಅರ್ಥವಾಗುತ್ತಿದೆ ಅಂತ ಭಾವಿಸುತ್ತಿದ್ದೇನೆ ಎಂದ. ಮರುದಿನ ಬೆಳಗ್ಗೆ ಅವಳು ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾಗ ಕೃತಿ ಅಲ್ಲಿಗೆ ಬಂದಿದ್ದಳು. ಅಲ್ಲಿದ್ದ ಬುಟ್ಟಿಯಿಂದ ಒಂದು ಹಣ್ಣನ್ನು ಎತ್ತಿ ತಿನ್ನುತ್ತಾ ಅಲ್ಲೇ ಕುಳಿತುಕೊಂಡು ಸಿಮ್ರನ್ ಕಡೆ ತನ್ನ ನೋಟವನ್ನು ಬೀರಿ ಗಾಂಭೀರ್ಯದಿಂದ, ನಿನ್ನ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬ ಬೇಸರವಾಗ್ತಿದೆ. ನೀನು ನೋಡಲು ಆಂಟಿ ಅಂತ ಕಾಣ್ತಿದ್ದಿ. ಯಾರಾದರೂ ನಿನ್ನನ್ನು ನೋಡಿದರೆ ಕಾರ್ತಿಕ್ನ ಹೆಂಡತಿ ಅಂತ ಹೇಳುತ್ತಾರಾ? ಅದೂ ಅಲ್ಲದೆ ಮನೆ ಕೆಲಸದವರಂತೆ ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಿದ್ದಿದ್ದಿ ಅಂತ ಹೇಳಿದಾಗ ಸಿಮ್ರನ್ ಮೆಲ್ಲನೆ ನಗುತ್ತಾ, ಇದು ನನ್ನ ಮನೆ, ಕಾರ್ತಿಕ್ ನನ್ನ ಗಂಡ. ನಾನು ಮನಸ್ಸು ಮಾಡಿದರೆ ಈ ಕೆಲಸಗಳನ್ನೆಲ್ಲ ಕೆಲಸಗಾರರಿಂದ ಮಾಡಿಸ್ಬೋದು. ಆದರೆ ನಾನೇ ಎಲ್ಲ ಕೆಲಸವನ್ನು ಕೆಲಸಗಾರರಂತೆ ಮಾಡಿದರೂ ಕೂಡ ಈ ಮನೆಯ ಒಂದೊಂದು ವಸ್ತುವಿನ ಮೇಲೆ ನನಗೆ ಹಕ್ಕಿದೆ. ಈ ಹಕ್ಕನ್ನು ಹೊರಗಿನಿಂದ ಬಂದ ಅತಿಥಿಗಳಿಗೆ ನಾನು ಕೊಡೋದಿಲ್ಲ. ಯಾರು ಏನೇ ಹೇಳಿದ್ರು ನನಗೆ ಏನಿಷ್ಟನೋ ಅದನ್ನೇ ನಾನು ಮಾಡುತ್ತೇನೆ. ಇದು ನನ್ನ ಮನೆ. ಇಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಸಂತೋಷ ಸಿಗುತ್ತದೆ. ಅಲ್ಲದೆ ಅನವಶ್ಯಕವಾಗಿ ಬಾಯಿಗೆ ಬಂದಂತೆ ಮಾತನಾಡುವವರಿಗೂ ನಾನು ಸರಿಯಾಗಿ ಉತ್ತರವನ್ನು ಕೊಡಬಲ್ಲೆ. ಆದರೆ ಅತಿಥಿ ಅಂತ ಯೋಚಿಸಿ ಬಿಡುತ್ತಿದ್ದೇನೆ. ನೀನು ಅತಿಥಿಯಾಗಿ ಬಂದಿದ್ದಿ, ಅತಿಥಿಯಾಗಿ ಇರು. ಈ ಮನೆಯ ಯಜಮಾನಿಯಾಗುವ ಪ್ರಯತ್ನ ಬೇಡ ಎಂದು ಹೇಳುತ್ತಾ ಸಿಮ್ರನ್ ಅವಳ ಮುಖಕ್ಕೆ ಹೊಡೆದ ಹಾಗೆ ಉತ್ತರವನ್ನು ನೀಡಿದ್ದಳು. ಅದನ್ನು ಕೇಳಿಸಿಕೊಂಡ ಕೃತಿ ಮರುಕ್ಷಣವೇ ಅವಳ ಮುಂದೆ ಬಂದು ಸಿಡಿಮಿಡಿಗೊಳ್ಳುತ್ತಾ, ಈ ಕೃತಿ ವರ್ಮಾಳ ಎದುರು ನಾಲಿಗೆ ಹರಿಬಿಡುವಷ್ಟು ಧೈರ್ಯ ನಿನಗೆ ಎಲ್ಲಿಂದ ಬಂತು? ನಾನು ನಿನ್ನ ಈ ಸುಂದರವಾದ ಮುಖವನ್ನೇ ಹರಿದು ನಿನ್ನನ್ನು ಇಲ್ಲಿಂದ ಓಡಿಸುತ್ತೇನೆ. ಇಲ್ಲಿಗೆ ಬಂದು ನನ್ನ ಕಾರ್ತಿಕನ್ನು ತನ್ನ ಬಲೆಯೊಳಗೆ ಹಾಕಿದ್ದಲ್ಲದೆ ಅವನ ಮೇಲೆ ಮಾಟಮಂತ್ರ ಮಾಡಿ ಅವನನ್ನು ನಿನ್ನವನಾಗಿಸಿದ್ದಿ. ಈಗ ನನ್ನ ಮುಂದೆ ಈ ರೀತಿ ಮಾತನಾಡ್ತಿದ್ಯಾ ಎಂದು ಹೇಳುತ್ತಾ ಅವಳ ಮೇಲೆ ಕೈ ಮಾಡುವ ಮೊದಲೇ ಕಾರ್ತಿಕ್ ಅಲ್ಲಿಗೆ ಬಂದು ಬಿಟ್ಟಿದ್ದ. ಅವನ ಗಟ್ಟಿಯಾದ ಸ್ವರವು ಇಡೀ ಮನೆಯಲ್ಲೇ ಪ್ರತಿಧ್ವನಿಸಿದಾಗ ಅವಳ ಕೈ ಗಾಳಿಯಲ್ಲೇ ನಿಂತಿತ್ತು. ಏನು ಮಾಡ್ತಿದ್ದಿ? ಯಾಕೆ ಅವಳೊಂದಿಗೆ ಈ ರೀತಿ ನಡೆದುಕೊಳ್ಳುತ್ತಿದ್ದಿ? ನೀನು ಈ ರೀತಿ ಮಾಡುತ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ. ಇವಳು ನನ್ನ ಪತ್ನಿ, ಹಾಗೂ ನನ್ನ ಪತ್ನಿಗೆ ಯಾರು ಗೌರವವನ್ನು ಕೊಡುವುದಿಲ್ಲವೋ ಅವರಿಗೆ ನಾನು ಕೂಡ ಯಾವ ಗೌರವವನ್ನು ಕೊಡೋದಿಲ್ಲ. ಇನ್ನು ಮುಂದೆ ಏನಾದರೂ ನನ್ನ ಪತ್ನಿಯೊಂದಿಗೆ ಈ ರೀತಿ ನಡೆದುಕೊಂಡರೆ ಪರಿಣಾಮ ಚೆನ್ನಾಗಿರೋದಿಲ್ಲ. ನನ್ನ ಪತ್ನಿಯಿಂದ ಆದಷ್ಟು ದೂರ ಇರು, ಇಲ್ಲದಿದ್ದರೆ ನನಗಿಂತ ಕೆಟ್ಟವ ಯಾರೂ ಇರೋದಿಲ್ಲ. ನನ್ನ ಅಜ್ಜಿಯನ್ನು ಭೇಟಿಯಾಗಲು ಬಂದಿದ್ದಿ, ನಿನ್ನ ಆ ಮಿತಿ ಅಷ್ಟಕ್ಕೆ ಇರಲಿ ಎಂದಿದ್ದ. ಆದರೆ ಕೃತಿ ಅಲ್ಲಿಗೆ ಬರುವಾಗ ತನ್ನ ಸಂಬಂಧವನ್ನು ಕಾರ್ತಿಕ್ನ ಜೊತೆ ಮಾತನಾಡಲು ಬಂದಿದ್ದಳು. ಆದರೆ ಕಾರ್ತಿಕ್ನ ಮಾತು ಕೇಳಿ ಮರುದಿನವೇ ಫ್ಲೈಟ್ ಹಿಡಿದು ಹಿಂತಿರುಗಿ ತನ್ನ ದೇಶಕ್ಕೆ ಹೊರಟು ಹೋಗಿದ್ದಳು. ಹೀಗಿರುವಾಗ ಅದೇ ಸಂಜೆ ಸಿಮ್ರನ್ನ ಆರೋಗ್ಯವೂ ಸಹ ತುಂಬ ಕೆಟ್ಟಿತ್ತು.
ಕಾರ್ತಿಕ್ ಅವಳನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದಾಗ ಡಾಕ್ಟರ್ ಅವನಿಗೆ ಸಿಹಿ ಸುದ್ದಿಯನ್ನು ಹೇಳಿದ್ದರು. ಸಿಮ್ರನ್ ತಾಯಿಯಾಗಲಿದ್ದಳು ಹಾಗೂ ಅವನು ತಂದೆಯಾಗುತ್ತಿದ್ದಾನೆ ಎಂಬ ವಿಷಯ ತಿಳಿದು ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ತನ್ನ ಅಜ್ಜಿಗೆ ಈ ವಿಷಯ ತಿಳಿದರೆ ಅವರು ಎಷ್ಟೊಂದು ಸಂತೋಷಗೊಳ್ಳುತ್ತಾರೆ ಎಂಬುದನ್ನು ಕೂಡ ಅವರಿಂದ ಊಹಿಸಲು ಸಾಧ್ಯವಿರಲಿಲ್ಲ. ಅವರು ತಕ್ಷಣ ಮನೆಗೆ ಬಂದು ಅಜ್ಜಿಯಲ್ಲಿ ಆ ಸಂತೋಷದ ಸುದ್ದಿಯನ್ನು ಹಂಚಿಕೊಂಡಾಗ ಅಜ್ಜಿಯು ತನ್ನ ಖಜಾನೆಯ ಕೀಯನ್ನು ಸಿಮ್ರನ್ ಕೈಗೆ ಇಟ್ಟು ಅದರಿಂದ ಹಣವನ್ನು ತರಲು ಹೇಳುತ್ತಾ ಆ ಹಣವನ್ನು ಅವಳ ತಲೆಗೆ 3 ಬಾರಿ ಸುತ್ತಿ ಬಡವರಿಗೆ ದಾನ ಮಾಡಲು ಪ್ರಾರಂಭಿಸಿದ್ದರು. ಈಗ ಕಾರ್ತಿಕ್ ತನ್ನ ಪತ್ನಿಯ ಎಲ್ಲಾ ಕೋಪೋದ್ರೇಕಗಳನ್ನು ಸಹಿಸಿಕೊಳ್ಳುತ್ತಿದ್ದ. ಅದರಿಂದಾಗಿ ಸಿಮ್ರನ್ ಒಳಗೊಳಗೆ ಸಂತೋಷವನ್ನು ಅನುಭವಿಸುತ್ತಿದ್ದಳು. ಈಗ ಅವಳಿಗೆ ಒಬ್ಬ ಪ್ರಾಮಾಣಿಕವಾದ ಸಂಗಾತಿಯು ಸಿಕ್ಕಿದ್ದ. ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದ ಹಾಗೂ ಅವಳಿಗೆ ಎಲ್ಲಾ ರೀತಿಯಿಂದಲೂ ಗೌರವ ಕೊಡುತ್ತಿದ್ದ. ಅದಕ್ಕೆ ಅವಳು ಅರ್ಹಳಾಗಿಯೂ ಇದ್ದಳು. ಸಿಮ್ರನ್ ಹೇಳಿದಂತೆ ಸಿಮ್ರನ್ನ ಅಮ್ಮನ ಚಿಕಿತ್ಸೆಯನ್ನು ಕಾರ್ತಿಕ್ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲೇ ಮಾಡಿಸಿದ್ದ ಹಾಗೂ ಕಿಶೋರ್ನಿಂದ ಅವರನ್ನು ದೂರವಾಗಿಸಿ ಅವರಿಗೋಸ್ಕರ ಒಂದು ಫ್ಲಾಟ್ ಅನ್ನು ಖರೀದಿಸಿ ಅವರ ಸೇವೆ ಮಾಡಲು ಒಬ್ಬಳು ನರ್ಸನ್ನು ಕೂಡ ಇಟ್ಟಿದ್ದ. ಈಗ ಸಿಮ್ರನ್ ನಿಶ್ಚಿಂತೆಯಿಂದ ತನ್ನ ಅಮ್ಮನನ್ನು ಭೇಟಿಯಾಗಲು ಆಗಾಗ ಹೋಗುತ್ತಿದ್ದಳು. ಅವಳ ಅಮ್ಮ ಮೊದಲಿಗಿಂತಲೂ ತಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳುತ್ತಿದ್ದರು ಹಾಗೂ ತಾನಾಗೆ ಮನೆಯ ಅಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡುತ್ತಿದ್ದರು. ಸಿಮ್ರನ್ ಸಂತೋಷವಾಗಿರುವುದನ್ನು ನೋಡಿ ಅವರು ಸಹ ಸಂತೋಷ ಪಡುತ್ತಿದ್ದರು. ಕಿಶೋರ್ನ ಕೈಯಿಂದ ಈಗ ಎಲ್ಲವೂ ಹೊರಟು ಹೋಗಿತ್ತು. ಅವನಿಗೆ ಸಂಪಾದನೆ ಮಾಡಿಕೊಡಲು ಈಗ ಅವನ ಬಳಿ ಮಗಳು ಇರಲಿಲ್ಲ ಹಾಗೂ ಪತ್ನಿಯ ಹೆಸರನ್ನು ಹೇಳಿ ಹಣ ವಸೂಲಿ ಮಾಡಿ ಮಜಾ ಮಾಡಲು ಈಗ ಪತ್ನಿಯೂ ಇರಲಿಲ್ಲ. ಒಂದು ಹೊತ್ತಿನ ಊಟಕ್ಕೂ ಅವನು ಪರದಾಡುತ್ತಿದ್ದ. ಈ ರೀತಿ ಅವನ ಎದುರು ಇದ್ದಂಥ ಹಣದ ಮೂಲಗಳು ಎಲ್ಲವೂ ಮುಚ್ಚಲ್ಪಟ್ಟಿದ್ದವು. ಕೊನೆಗೆ ಅವನು ಹೊಟ್ಟೆಪಾಡಿಗೋಸ್ಕರ ಕೂಲಿ ಕಾರ್ಮಿಕನಾಗಿ ದುಡಿಯುವ ಹಂತವು ಬಂದಿತ್ತು. ಯಾಕಂದ್ರೆ ಹೊಟ್ಟೆ ಹಸಿವಾದಾಗ ತುತ್ತು ಅನ್ನ ತಿನ್ನಲೇಬೇಕು. ಪರಿಶ್ರಮ ಪಡೆದ ಅದು ಕೈಗೆ ಸಿಗೋದಿಲ್ಲ ಅಂತಾನು ಅವನಿಗೆ ಗೊತ್ತಿತ್ತು. ಈ ರೀತಿ ಪರಿಸ್ಥಿತಿಯು ಅವನಿಗೆ ತಕ್ಕ ಪಾಠವನ್ನೇ ಕಲಿಸಿತ್ತು. ಸಿಮ್ರನ್ ಯಾವತ್ತೂ ಕೂಡ ತನ್ನ ಜೀವನ ಇಷ್ಟೊಂದು ಸರಳವಾಗಿಯೂ ಸಂತೋಷದಾಯಕವಾಗಿಯೂ ಇರಬಹುದು ಅಂತ ಅಂದುಕೊಂಡಿರಲಿಲ್ಲ. ಅವಳು ಕೆಲವೊಮ್ಮೆ ಕಾರ್ತಿಕನ್ನು ನೋಡಿ ತನ್ನ ಕಣ್ತುಂಬಿಸಿಕೊಳ್ಳುತ್ತಿದ್ದಳು. ಅವನು ಅವಳ ಕಡೆ ನೋಡಿದಾಗ ತನ್ನ ನೋಟವನ್ನು ಅಡಗಿಸುತ್ತಿದ್ದಳು. ಯಾಕಂದ್ರೆ ತನ್ನೊಳಗಿರುವ ಪ್ರೀತಿಯು ಅವನಿಗೆ ಗೊತ್ತಾಗಬಾರದೆಂದು ಅವಳು ಬಯಸಿದ್ದಳು. ಯಾಕಂದ್ರೆ ಕಾರ್ತಿಕ್ ಅವಳನ್ನು ಹುಚ್ಚನಂತೆ ಪ್ರೀತಿ ಮಾಡ್ತಿದ್ದ. ಆದ್ರೆ ಅವಳು ತನ್ನ ಪ್ರೀತಿ ಹಾಗೂ ತನ್ನ ಸಂತೋಷದ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಲೇ ಇದ್ದಳು. ಸ್ನೇಹಿತರೆ, ಈ ಕಥೆ ನಿಮಗೆ ಹೇಗನ್ನಿಸ್ತು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಕೂಡ ಹೊಸ ಪ್ರಣಯ ಕಥೆಯನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಮ್ಮ ಕಥೆಯಲ್ಲಿ ನಿಮ್ಮ ಹೆಸರುಗಳನ್ನು ಹಾಕಬೇಕಂದ್ರೆ ನಿಮ್ಮ ಜೋಡಿ ಹೆಸರುಗಳನ್ನು ಕಮೆಂಟ್ ಮಾಡಿ ತಿಳಿಸಿ.